ಎಲ್ಲರಿಗೂ ಎಲ್ಲ ಯೋಗ ಬಂಧುಗಳಿಗೆ ಪತಂಜಲಿ ಯೋಗ ಸಮಿತಿ ಬೆಂಗಳೂರು ಉತ್ತರದ ವತಿಯಿಂದ ಮಾಡುತ್ತಿರುವಂತಹ ಯೋಗ ಸರ್ಟಿಫಿಕೇಶನ್ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ಸೆಷನ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಐ ವೆಲ್ಕಮ್ every one of you to the YCB examination preparation series conducted by Patanjali Yoga Samiti Bangalore North. I request you to pin to Yogacharya Babalal Arya profile. ಎಲ್ಲರೂ ಯೋಗಾಚಾರ್ಯ ಬವಲಾಲ್ ಆರ್ಯ ಅಂತ ಏನು ವಿಡಿಯೋ ಆನ್ ಇದೆ ಅದಕ್ಕೆ ಪಿನ್ ಮಾಡ್ಕೊಳ್ಳಿ. ಇವತ್ತು ಸಹ ನಿಮ್ಮ ಮೈಕ್ ಅನ್ನ ಅನ್ಮ್ಯೂಟ್ ಮಾಡ್ಕೊಂಡಿರಿ ಮತ್ತೆ ವಿಡಿಯೋವನ್ನ ಆಫ್ ಮಾಡ್ಕೊಂಡಿರಿ. ನಿಮ್ಗೆ ಕೊನೆಯದಾಗಿ ಒಂದು ಲಾಸ್ಟ್ 10 ರಿಂದ 15 ನಿಮಿಷ ನಿಮ್ಗೆ ಡಿಸ್ಕಷನ್ಗೆ ಅವಕಾಶ ಇರುತ್ತೆ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಅದನ್ನ ಚಾರ್ಟ್ ವಿಂಡೋದಲ್ಲಿ ಹಾಕ್ತಾ ಇರಿ. ಸೊ ನಿಮ್ಗೆ ಅದನ್ನ ನಾವು ಓದಿ ಡಿಸ್ಕಷನ್ ಮಾಡೋಣ. ನಿನ್ನೆ ಬಹಳ ಚೆನ್ನಾಗಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರ, ಡಿಸ್ಕಷನ್ ಎಲ್ಲ ಚೆನ್ನಾಗಿತ್ತು. ಸೊ ಇವತ್ತು ನಮ್ಮ ತರಗತಿಗಳನ್ನ ಕಲ್ಲಯ್ಯಜಿಯವರು ನಮ್ಮ ಪತಂಜಲಿ ಕರ್ನಾಟಕ ಕಾರ್ಯಾಲಯದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿರುವಂತಹ ಉತ್ತಮ ಯೋಗಿ ನಮ್ಮ ಬವಲಾಲ್ ಆರ್ಯಜಿ ಕರ್ನಾಟಕ ರಾಜ್ಯ ಪ್ರಭಾರಿ ಅವರ ಆಪ್ತ, ಇವರು ಇವತ್ತಿನ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ನಿನ್ನೆ YCB ಲೆವೆಲ್ 1 ಮತ್ತೆ ಲೆವೆಲ್ 2 ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಇವತ್ತು ಲೆವೆಲ್ 3 ಇರುತ್ತೆ. ಮತ್ತೆ ಮಧ್ಯ ಮಧ್ಯೆ ಇಂಗ್ಲಿಷು ಮತ್ತೆ ಕನ್ನಡದಲ್ಲಿ ಹೇಳ್ತಾರೆ. ಸ್ವಲ್ಪ ಇಂಗ್ಲಿಷು ಮತ್ತೆ ಕನ್ನಡ ಎಲ್ಲ ಮಿಕ್ಸ್ ಟೈಪ್ ಜನ ಇರೋದ್ರಿಂದ ಎರಡನ್ನ ಹೇಳ್ತಾರೆ. ಸೊ ಈಗ ಬನ್ನಿ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಓವರ್ ಟು ಕಲ್ಯಾಜಿಯವರು. ಓಂ ಗುರುಗಳೇ, ನಿಮಗೆ ಸ್ವಾಗತ. ಇವತ್ತಿನ ತರಗತಿಗಳನ್ನ ಮುಂದುವರಿಸಿಕೊಳ್ಬೇಕು ಅಂತ ನಿಮಗೆ ನಾನು ಕೋರುತ್ತೇನೆ. ಓಂ ಜಿ ಸರ್, ಧನ್ಯವಾದ. ನನ್ನ ಫೇಸ್ಬುಕ್ ಲೈವ್ ಕೂಡ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕನ್ನಡ ಬಳಸಬೇಕಾಗುತ್ತೆ, ಇಲ್ಲಾಂದ್ರೆ ಯಾರು ನನ್ನ ಲೈವ್ ವೀಕ್ಷಣೆ ಮಾಡೋದಿಲ್ಲ. ಕನ್ನಡನ ಬಳಸ್ತೀನಿ, ದಯವಿಟ್ಟು ಕ್ಷಮೆ ಇರಲಿ. ಬನ್ನಿ, ನಾನು ನಿನ್ನೆ ಹೇಳಿದ ಹಾಗೆ ಆಸನಗಳಲ್ಲಿ ಏನು ವ್ಯತ್ಯಾಸ ಇರಲಿಲ್ಲ. ಕೆಲವೊಂದಷ್ಟು ಆಸನಗಳನ್ನ ಅಂದ್ರೆ ಸೇರಿಸಿರ್ತಾರೆ ಲೆವೆಲ್ 3ಗೆ. ಸೊ ಲೆವೆಲ್ 3ದಲ್ಲಿ 60 ಮಾರ್ಕ್ಸ್ ಥಿಯರಿ ಇರುತ್ತೆ. ಲೆವೆಲ್ 3ದಲ್ಲಿ 80 ಮಾರ್ಕ್ಸ್ ಥಿಯರಿಗೆ ಇರುತ್ತೆ. 80 ಮಾರ್ಕ್ಸ್, 120 ಮಾರ್ಕ್ಸ್ ಪ್ರಾಕ್ಟಿಕಲ್ ಇರುತ್ತೆ. 120 ಮಾರ್ಕ್ಸ್ ಅಲ್ಲಿ ನಿಮಗೆ ಏನ್ ಮಾಡ್ತಾರೆ, 60 ಮಾರ್ಕ್ಸ್ ಪ್ರಾಕ್ಟಿಕಲ್ ಇದು ಏನಿರುತ್ತೆ ಡೆಮೋಗೆ ಇರುತ್ತೆ. 20 ಮಾರ್ಕ್ಸ್ ನೀವು ಎದಕ್ಕೆ ಡಿವೈಡ್ ಮಾಡಿರ್ತಾರೆ ಅಂದ್ರೆ ಅವರು ಇವ್ಯಾಲ್ಯೂಯೇಷನ್. ಏನ್ ಇವ್ಯಾಲ್ಯೂಯೇಷನ್ ಅಂದ್ರೆ ನೀವು ಬೇರೆಯವರು ನಿಮಗೆ ಆಸನ ಮಾಡಿ ತೋರಿಸುವಾಗ ನೀವು ಅದನ್ನ ಕರೆಕ್ಷನ್ ಮಾಡುವಂಥದ್ದು. ಸೊ ಅದನ್ನ ನಾನು ನಿನ್ನೆನೆ ನಿಮಗೆ ಹೇಳಿದ್ದೆ. ಸೊ ಅಲ್ಲಿ ಮಾರ್ಕ್ಸ್ ಡಿವೈಡ್ ಆಗಿರುತ್ತೆ. ಇನ್ 60 ಮಾರ್ಕ್ಸ್ ನಿಮಗೆ ಗೊತ್ತಿದ್ದಾಗೆ ನೀವು ಅದಕ್ಕೆ ತಯಾರಿಯನ್ನು ನಡೆಸುವಂಥದ್ದು. ಇದನ್ನ ನಾನು ನಿನ್ನೆ ನಮ್ಮ ಉಷಾ ಭಗತ್ ಜಿ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಥಿಯರಿ ಸಂಪೂರ್ಣವಾಗಿ ತಗೋತಾರಂತೆ, ಮತ್ತೆ ಪ್ರಾಣಾಯಾಮಗಳ ಬಗ್ಗೆ ಕೂಡ ನಿಮಗೆ ಅದು ಬಗ್ಗೆ ಕೊಡ್ತಾರೆ. ನಾನು ಇವತ್ತು ಸೆಟ್ ಕರ್ಮಗಳ ಡೆಮೋ ಕೊಡುವಂಥದ್ದನ್ನ ಮಾಡ್ತೀನಿ. ಮತ್ತೆ ಇನ್ನೊಂದ್ಸಾರಿ ಇದರಲ್ಲಿ ಇರ್ತಕ್ಕಂಥ ಈ ಲೆವೆಲ್ 3ದಲ್ಲೂ ಮತ್ತೆ ಲೆವೆಲ್ 2 ಲೆವೆಲ್ 1 ನಲ್ಲಿ ಸೇಮ್ ಸೂಕ್ಷ್ಮ ವ್ಯಾಯಾಮ ಮತ್ತು ಸ್ಥೂಲ ವ್ಯಾಯಾಮಗಳು ಇದ್ದಾವೆ.
ಅವುಗಳನ್ನ ಇನ್ನೊಮ್ಮೆ ಅಭ್ಯಾಸ ಮಾಡೋಣ. ಸೂರ್ಯ ನಮಸ್ಕಾರ ಮತ್ತೆ ಒಂದಷ್ಟು ಕಾಂಟೂರ್ ಆಸನಗಳು, ಪೂರಕ ಆಸನಗಳನ್ನ ಅಭ್ಯಾಸ ಮಾಡೋಣ ಇವತ್ತು. ಬನ್ನಿ. ನಾನು ಹೇಳಿದ ಹಾಗೆ ನಿನ್ನೆ ಕೇವಲ ಸೂಕ್ಷ್ಮ ವ್ಯಾಯಾಮಗಳನ್ನು ಅಭ್ಯಾಸ ಮಾಡಿದ್ವಿ. ಇವತ್ತು ಸ್ಥೂಲ ವ್ಯಾಯಾಮಗಳನ್ನು ಕೂಡ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಎಲ್ಲರೂ ನೇರವಾಗಿ ಎದ್ದು ನಿಂತ್ಕೊಳ್ಳಿ. ಸೂಕ್ಷ್ಮ ವ್ಯಾಯಾಮ ಅಭ್ಯಾಸ ಮಾಡಿ. ಮೊದಲನೇದಾಗಿ ಸೂಕ್ಷ್ಮ ವ್ಯಾಯಾಮ ಬರೋದ್ರಲ್ಲಿ ನೆಕ್ ಮೂಮೆಂಟ್ ಇರುತ್ತೆ. ನೆಕ್ ಮೂಮೆಂಟ್ ಅಲ್ಲಿ 4 ಟೈಪ್ಸ್ ಇದೆ. ನೀವು ಯಾವ್ದಾದ್ರು ಒಂದನ್ನು ಕೇಳ್ತಾರೆ ಈ 5ರಲ್ಲಿ: ನೆಕ್ ಮೂಮೆಂಟ್, ಶೋಲ್ಡರ್ ಮೂಮೆಂಟು, ವೇಸ್ಟ್ ಮೂಮೆಂಟ್, ಟ್ರಂಕ್ ಮೂಮೆಂಟು, ನೀ ಮೂಮೆಂಟು, ಆಂಕಲ್ ಮೂಮೆಂಟ್ ಅಲ್ಲಿ ನಿಮಗೆ ಈ 5ರಲ್ಲಿ ಯಾವ್ದಾದ್ರು ಒಂದನ್ನು ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ನೀವು ಅದರಲ್ಲಿ ಈಗ ನೆಕ್ ಮೂಮೆಂಟ್ ಅಂದಾಗ ನೆಕ್ ಮೂಮೆಂಟ್ ಅಲ್ಲಿ 4 ಟೈಪ್ಸ್ ಇದೆ. ಸೊ 4 ಟೈಪ್ಸು ನೀವು ಮಾಡಬೇಕು. ನಿಮಗೆ ನೆಕ್ ಮೂಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ಹಿಂಗೆ ರೊಟೇಟ್ ಮಾಡಿದೆ ಅಂತ ನಿಲ್ಲ ಹಾಗಿಲ್ಲ. 4 ಸ್ಟೆಪ್ಸ್ ನೀವು ಮಾಡಿ ತೋರಿಸುವಂಥದ್ದು. ಮೊದಲನೇದು ಅಪ್ ಅಂಡ್ ಡೌನ್. ಉಸಿರನ್ನು ಹೊರ ಹಾಕ್ತಾ ಕುತ್ತಿಗೆ ಕೆಳಗೆ ಹಾಕಬೇಕು. ನಿಮ್ಮ ಗದ್ದ ನಿಮ್ಮ ಕುತ್ತಿಗೆ ಭಾಗಕ್ಕೆ ತಾಗಬೇಕು, ನಿಮ್ಮ ಎದೆಗೆ ತಾಗಬೇಕು. ಬ್ರೀದ್ ಇನ್, ಬ್ರೀದ್ ಔಟ್, ಬೆಂಡ್ ಬ್ಯಾಕ್, ಹೆಡ್ ಬ್ಯಾಕ್. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್. Left to right. Breathe out, right. Breathe in. Breathe out. Breathe in. Breathe out. Breathe in. Breathe out. Breathe in. Relax. ಇದು 2 ಟೈಪ್ಸ್ ಆಯಿತು. ಇನ್ನು 2 ಟೈಪ್ಸ್ ಅಂದರೆ ಒಂದು ಲೆಫ್ಟ್ ರೈಟ್ ಕ್ಲಾಕ್ ವೈಸ್ ರೊಟೇಷನ್ ಆ್ಯಂಡ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್. 4 ಟೈಪ್ಸ್ ಆಗುತ್ತೆ. ಬನ್ನಿ. ಕ್ಲಾಕ್ ವೈಸ್ ರೊಟೇಷನ್. Exhale, left to right. Inhale, exhale, inhale, exhale. Breathe in, breathe out, breathe in, relax. Same, right to left. Exhale, inhale, breathe out, breathe in, breathe out, breathe in, breathe out, ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು ನೆಕ್ ಮೂಮೆಂಟ್ 4 ಟೈಪ್ಸ್ ಮಾಡಬೇಕು. ನಿಮಗೆ ನೆಕ್ಸ್ಟ್ ಬರುವಂಥದ್ದು ಶೋಲ್ಡರ್ ಮೂಮೆಂಟ್. ಶೋಲ್ಡರ್ ಮೂಮೆಂಟ್ ಭುಜವಲ್ಲಿ ಶಕ್ತಿ ವಿಕಾಸಕ ಅಂತ ಬರುತ್ತೆ. ಭುಜವಲ್ಲಿನಲ್ಲಿ ನಿಮ್ಮ 2 ಪಾದಗಳನ್ನ ಕೂಡಿಸ್ಬೇಕು. 2 ಕೈಗಳನ್ನ ಈ ರೀತಿಯಾಗಿ ಮೇಲೆ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರನ್ನ ಬಿಡ್ತಾ ಕೆಳಗೆ ಬನ್ನಿ. ಇಲ್ಲಿ ಮುಷ್ಟಿಯನ್ನ ಕಟ್ಟೋ ಹಾಗಿಲ್ಲ. ಇಲ್ಲಿ ಗಮನಿಸಬೇಕಾದ್ದು ಮುಷ್ಟಿಯನ್ನ ಕಟ್ಟೋ ಹಾಗಿಲ್ಲ. 2 ಪಾದಗಳು ಕೂಡಿರ್ಬೇಕು. ಜಾಯಿನ್ ಯುವರ್ ಲೆಗ್ಸ್, ಜಾಯಿನ್ ಯುವರ್ ಫೀಟ್. ಇನ್ಹೇಲ್, exhale. Breathe in, breathe out, breathe in, breathe out, breathe in, breathe out, breathe in, breathe out, breathe in, breathe out. Fast ಮಾಡಿ. Breathe in, breathe out, breathe in, breathe out, breathe in, breathe out, breathe in, breathe out, breathe in, breathe out. Relax. ನೀವು ಇದನ್ನ ಈ ರೀತಿ ಮೂವ್ಮೆಂಟ್ ಮಾಡುವಾಗ ಈ ತರ ತೊಡೆಗೆ ಸಪ್ಲ ಸೌಂಡ್ ಮಾಡಬಾರ್ದು. ಈ ರೀತಿ ತಾಗಿಸ್ಬಾರ್ದು. ನಿಧಾನಕ್ಕೆ ಸ್ವಿಚ್ ಮೇಲೆ ಮತ್ತೆ ನಿಧಾನಕ್ಕೆ ಕೆಳಗೆ ಬಿಡಬೇಕು. ಸೌಂಡ್ ಅನ್ನ ಮಾಡಬಾರ್ದು. ಈ ರೀತಿ ಇರುತ್ತೆ. ನೆಕ್ಸ್ಟ್ ಬರೋದು ಪೂರ್ಣ ಭುಜಶಕ್ತಿ ವಿಕಾಸಕ. ಪೂರ್ಣ ಭುಜಶಕ್ತಿ ವಿಕಾಸಕ ಅಂದ್ರೆ ಫಾರ್ವರ್ಡ್ ಮತ್ತೆ ಬ್ಯಾಕ್ವರ್ಡ್ ರೊಟೇಷನ್ ಮಾಡಬೇಕು. ಯಾರೋ ಮೈಕ್ ನ ಆನ್ ಮಾಡ್ಕೊಂಡಿದ್ದಾರೆ, ಆಫ್ ಮಾಡಿ ದಯವಿಟ್ಟು. ನಿಮ್ಮ ಬ್ರೀತಿಂಗ್ ತುಂಬಾ ಕೇಳಿಸ್ತಾ ಇದೆ. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲ. ಕಲೆಯಜಿಯವರು ಒಂದು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡ್ಬೇಕಂತೆ, ಜನಗಳು ಕೇಳ್ತಾ ಇದಾರೆ. ಸ್ವಲ್ಪ ಇದನ್ನ ಎಲ್ಲರೂ ದಯವಿಟ್ಟು ನಿಮ್ಮನ್ನ ಇನ್ನೂ ಒಬ್ರು ಯಾರೋ ಇದ್ದಾರೆ, ರಂಗಪ್ಪಾಜಿ ಅವ್ರಿಗೆ ಮ್ಯೂಟ್ ಮಾಡ್ತಾ ಇದ್ದೀನಿ. ಓಂಜಿ. ಇವಾಗ ಪೂರ್ಣ ಭುಜಶಕ್ತಿ ವಿಕಾಸಕ. ಪೂರ್ಣ ಭುಜಶಕ್ತಿ ವಿಕಾಸಕ ಅಂದ್ರೆ ಇಲ್ಲಿ ಮುಷ್ಟಿಯನ್ನ ಕಟ್ಟಬೇಕು. ಕ್ಲೆಂಚ್ ಯುವರ್ ರಿಸ್ಟ್ ಅಂಡ್ ದೆನ್ ಫಾರ್ವರ್ಡ್ ರೊಟೇಷನ್ ಅಂಡ್ ಬ್ಯಾಕ್ವರ್ಡ್ ರೊಟೇಷನ್. ಇದು ಪೂರ್ಣ ಭುಜಶಕ್ತಿ ವಿಕಾಸಕ ಅಂತ ಇದನ್ನ ನಾವು ಕರಿತೀವಿ. ಇದರಲ್ಲಿ ಭುಜಶಕ್ತಿಯಲ್ಲಿ 2 ಟೈಪ್ಸ್. ಒಂದು ನಾವು ಇವಾಗ ಮಾಡಿದ್ವಿ, ಬ್ರೀದ್ ಇನ್ ಬ್ರೀದ್ ಔಟ್. ಮೇಲೆ 2 ಕೈಗಳ ಮೇಲೆ ತಗೊಳ್ಳೋದು, ಕೆಳಗಡೆ ಬಿಡೋದಕ್ಕೆ ಭುಜವಲ್ಲಿ ಶಕ್ತಿ ವಿಕಾಸಕ ಅಂತ ಕರೀತಾರೆ. ನಿಮ್ಗೆ ನೆನಪಿರ್ಬೇಕು. ಈಗ ನಿಮಗೆ ಶೋಲ್ಡರ್ ಮೂವ್ಮೆಂಟ್ ಮಾಡಿ ಅಂದಾಗೆ ಭುಜವಲ್ಲಿ ಶಕ್ತಿ ವಿಕಾಸಕ ಎರಡನ್ನೂ ಮಾಡ್ತೀವಿ. ಭುಜವಲ್ಲಿ ಶಕ್ತಿ ವಿಕಾಸಕ ಅಂತ ಹೇಳಿ ಈ ರೀತಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡೋದು. ಇನ್ನು ಪೂರ್ಣ ಭುಜಶಕ್ತಿ ವಿಕಾಸಕ ಅಂದಾಗೆ ಮುಷ್ಟಿಯನ್ನ ಕಟ್ಟೋದು. ಕ್ಲೆಂಚ್ ಯುವರ್ ರಿಸ್ಟ್. ನಿಮ್ಮ ಹೆಬ್ಬೆರಳನ್ನ ಒಳಗೆ ಹಾಕಿ ಮುಷ್ಟಿಯನ್ನು ಮಾಡಬೇಕು. ಈಗ ಬ್ಯಾಕ್ವರ್ಡ್ ರೊಟೇಷನ್.
ಕೆಳಗಡೆ ಹೋಗುವಾಗ ಇಲ್ಲಿ ಗಮನಿಸಬೇಕಾದ್ದು ಕೈ ಕೆಳಗಡೆ ಹೋಗುವಾಗ ಎಕ್ಸೇಲ್ ಮಾಡಬೇಕು, ಮೇಲೆ ಬರುವಾಗ ಇನ್ಹೇಲ್ ಮಾಡಬೇಕು. ಇನ್ಹೇಲ್, ಎಕ್ಸೇಲ್, ಬ್ರೀದ್ ಇನ್, ಬ್ರೀದ್ ಔಟ್, 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 ಬ್ರೀದ್ ಇನ್, ಬ್ರೀದ್ ಔಟ್. ಬಿಡುವಾಗ ಬ್ರೀದ್ ಇನ್, ಬ್ರೀದ್ ಔಟ್. ನೀವು ಕೆಳಗಡೆ ಬಂದು ಈಗ ನೀವು ಎಂಡ್ ಮಾಡ್ಬೇಕಾದಾಗ ಬ್ರೀದ್ ಇನ್, ಬ್ರೀದ್ ಔಟ್, ಈ ತರ ಮಾಡಿ ಎಂಡ್ ಮಾಡ್ಬೇಕು. ಇದನ್ನು ಬಹಳ ನೀಟಾಗಿ ನೀವು ಅದನ್ನ ಗಮನಿಸ್ತಾರೆ. ನೀವು ಈ ರೀತಿಯಾಗಿ ಎಂಡ್ ಮಾಡುವಂಥದ್ದು, ಪ್ರಾರಂಭ ಮಾಡುವಂಥದ್ದು ಬಹಳ ಮುಖ್ಯ ಆಗಿರ್ತದೆ. ನೆಕ್ಸ್ಟ್ ರಿವರ್ಸ್, ಸಾರಿ ಫಾರ್ವರ್ಡ್ ರೊಟೇಷನ್, ಬ್ಯಾಕ್ವರ್ಡ್ ರೊಟೇಷನ್ ಆಯ್ತು. ಬನ್ನಿ, ಈ ರೀತಿ ಎಂಡ್ ಮಾಡುವಂಥದ್ದು. ನೀವು ಮತ್ತೆ ವಾಪಸ್ ತಗೋಬಾರ್ದು, ಸಾರಿ. ಈ ರೀತಿ ಮುಂದೆ ಒಳಗಡೆ ತಗೊಂಡು ಎಕ್ಸೈಲ್ ಮಾಡಿ ಕೈ ಕೆಳಗೆ ಬಿಡುವಂಥದ್ದು. ಇದು ಶೋಲ್ಡರ್ ಮೂವ್ಮೆಂಟ್. 2 ಟೈಪ್ಸ್, ಭುಜವಲ್ಲಿ ಶಕ್ತಿ ವಿಕಾಸಕ ಮತ್ತೆ ಪೂರ್ಣ ಭುಜ ಶಕ್ತಿ ವಿಕಾಸಕ. ಎರಡನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಟ್ರಂಕ್ ಮೂವ್ಮೆಂಟ್. ಟ್ರಂಕ್ ಮೂವ್ಮೆಂಟ್ ಅಲ್ಲೂ ಕೂಡ 5 ಟೈಪ್ಸ್ ಇದೆ. ನೀವು 5 ಟೈಪ್ಸ್ ಅನ್ನು ನೀವು ಮಾಡಬೇಕಾಗ್ತದೆ. ಕಾಲುಗಳನ್ನ ಕೂರಿಸಿ ಏನ್ ಮಾಡ್ಬೇಕಾಗುತ್ತೆ, ನಿಮ್ಮ ಈ ರೀತಿಯಾಗಿ ನಿಮ್ಮ ಎಡಕೈಯನ್ನ ಮುಷ್ಟಿ ಕಟ್ಟಬೇಕು. ಕ್ಲೆಂಚ್ ಯುವರ್ ಲೆಫ್ಟ್ ಹ್ಯಾಂಡ್ ರಿಸ್ಟ್ ಅಂಡ್ ರೈಟ್ ಹ್ಯಾಂಡ್ ಆನ್ ಲೆಫ್ಟ್ ಹ್ಯಾಂಡ್. ಇದು ನೀವು ಈ ರೀತಿಯಾಗಿ ಹಿಂದೆ ಇಟ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಹಿಂದೆ ಎಡಗೈ ಮುಷ್ಟಿಲಿ ಇರಬೇಕು. ಬಲಕೈ ಮೇಲೆ ನಿಮ್ಮ ಎಡಕೈನ ಇಟ್ಕೊಂಡು ಈ ರೀತಿಯಾಗಿ ಕಾಲುಗಳನ್ನ ಕೂಡಿಸಿರ್ಬೇಕು. ಜಾಯಿನ್ ಯುವರ್ ಫೀಟ್ ಅಂಡ್ ಸ್ಲೋಲಿ ಬೆಂಡ್ ಫಾರ್ವರ್ಡ್. Inhale, exhale, inhale, exhale. Breathe in, breathe out, breathe in, breathe out, breathe in, breathe out, breathe in, breathe out, breathe in, breathe out. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೆಂಡ್ ಮಾಡಬೇಕು. Bend as much as possible. Don't hold your breath. Don't close your eyes. While in the position, breathe normally. ಸ್ಥಿತಿಯಲ್ಲಿದ್ದಾಗ ಸಹಜ ಉಸಿರಾಟ ಇರಬೇಕು. ಬ್ರೀತ್ ಇನ್, ರಿಲ್ಯಾಕ್ಸ್. ಈ ತರ ನೀವು ಟ್ರಂಕ್ ಮೂವ್ಮೆಂಟ್ ನೀವು ಮಾಡುವಾಗ ಇದು ಮೊದಲನೇದಾಗುತ್ತೆ. ಎರಡನೇದು ಸ್ವಲ್ಪ ಕಾಲುಗಳನ್ನ ಅಗಲ ಮಾಡಬೇಕು. 1 feet, keep both the feet 1 feet distance. ನಿಮ್ಮ ಹೆಬ್ಬೆರಳನ್ನು ಮುಂದ್ಗಡೆ ಈ ತರ ಮುಂದ್ಗಡೆ ಬರಬೇಕು. ನಿಮ್ಮ ಉಳಿದ 2 ಬೆರಳು ಹಿಂದೆ ಬೆನ್ನಿನ ಹಿಂದೆ ಇರಬೇಕು. ಈ ರೀತಿಯಾಗಿ ನೀವು ಹಿಡ್ಕೋಬೇಕು. ಹಿಡ್ಕೊಂಡು ಫಾರ್ವರ್ಡ್ ಬೆಂಡಿಂಗ್ ಮತ್ತೆ ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡಬೇಕು. ಆಯ್ತಾ? ನಾನೀಗ ಟೇಕ್ ಅ ಡೀಪ್ ಬ್ರೀತ್, exhale, bend back, breathe in, breathe out, 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 breathe in, ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು ಸೆಕೆಂಡ್ ಸ್ಟೆಪ್ ಅನ್ನ ನೀವು ಮಾಡುವಂಥದ್ದು. ನಿಮಗೆ ಏನಾದ್ರು ಮೇ ಬಿ ಅವರೇ ನೀವು ಯಾವ್ದಾದ್ರು ಒಂದು ಸೂಕ್ಷ್ಮ ನೀವೇ ಮಾಡಿ ಅಂದಾಗೆ ನಿಮಗೆ ಅನುಕೂಲ ಬೆಟರ್. ನೀವು ನೆಕ್ ಮೂವ್ಮೆಂಟ್ ಅಥವಾ ಶೋಲ್ಡರ್ ಮೂವ್ಮೆಂಟ್ ಮಾಡಿ ಬಿಟ್ಬಿಡ್ಬೋದು. ಅವ್ರೇನ್ ಪರ್ಟಿಕ್ಯುಲರ್ ಒಂದು ಹೆಸರನ್ನ ಹೇಳ್ದಾಗೆ ಸೊ ನೀವು ಅದನ್ನೇ ಮಾಡಿ ತೋರಿಸ್ಬೇಕಾಗುತ್ತೆ. ಅದರಲ್ಲಿ ಇರ್ತಕ್ಕಂಥ ಎಷ್ಟು ಸ್ಟೆಪ್ಸ್ ಇರ್ತವೆ ಅವುಗಳ ಹೆಸರು ಕೂಡ ನೀವು ಹೇಳಬೇಕಾಗುತ್ತೆ. ಸೊ ಅವುಗಳನ್ನ ಅಷ್ಟನ್ನು ಅಭ್ಯಾಸ ಮಾಡುವಂಥದ್ದಾಗಿರುತ್ತೆ. ಇವಾಗ ಲೆಫ್ಟ್ ಅಂಡ್ ರೈಟ್ ಬೆಂಡಿಂಗ್, ಲೆಫ್ಟ್ ರೈಟ್ ಬೆಂಡಿಂಗ್, ಎರಡು ಕಾಲನ್ನ ಕೂಡಿಸಿರ್ಬೇಕು. ಜಾಯಿನ್ ಯುವರ್ ಫೀಟ್. ಇನ್ಹೇಲ್, ರೈಸ್ ಬೋತ್ ಹ್ಯಾಂಡ್ಸ್ ಎಟ್ ಶೋಲ್ಡರ್ ಲೆವೆಲ್. ನಿಮ್ಮ ಎರಡು ಹಸ್ತಗಳು ಭುಜಕ್ಕೆ ಸಮಾಂತರದಲ್ಲಿರಬೇಕು. ಬನ್ನಿ, ಇವಾಗ ಉಸಿರನ್ನ ಹೊರ ಹಾಕ್ತಾ ಬಲಭಾಗಕ್ಕೆ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, breathe in, breathe out, breathe in, breathe out,
breathe in, breathe out, breathe in, breathe out, breathe in, ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಕ್ಲಾಕ್ ವೈಸ್ ರೊಟೇಷನ್, ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ನಿಮಗೆ ಗೊತ್ತಿರುವಂಥದ್ದು ಇವು ಮೂರನ್ನು ಮೊದಲು ಮುಖ್ಯವಾದದ್ದು. ಇನ್ನು ಎರಡು ಕಾಲುಗಳನ್ನು ಕೂಡಿಸಿ ಎರಡು ಕೈಗಳು ನಿಮ್ಮ ಹೆಬ್ಬೆರಳನ್ನು ಹಿಂದೆ ಹಾಕಬೇಕು, ಉಳಿದ ನಾಲ್ಕು ಬೆರಳು ಮುಂದೆ. ಈ ರೀತಿಯಾಗಿ ನೀವು ಸೊಂಟನ ಹಿಡ್ಕೊಂಡು ಫಾರ್ವರ್ಡ್ ರೊಟೇಷನ್ ಕಂಪ್ಲೀಟ್ಲಿ ಬೈಂಡ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಫಾರ್ವರ್ಡ್ ಮಾಡಬೇಕು. ಬನ್ನಿ ಇವಾಗ ಉಸಿರನ್ನು ಹೊರ ಹಾಕ್ತಾ ಮೂಮೆಂಟ್ ಮಾಡಬೇಕು. ಬ್ರೀದ್ ಇನ್, breathe out, breathe in, breathe out, breathe in, breathe out, breathe in, breathe out, relax. ಈಗ ಆಂಟಿ ಕ್ಲಾಕ್ ರೊಟೇಷನ್, exhale, left to right, sorry, right to left, exhale, inhale, exhale, breathe in, breathe out, breathe in, breathe out, ರಿಲ್ಯಾಕ್ಸ್. ಉಸಿರನ್ನ ತೆಗೆದುಕೊಳ್ತಾ ನೇರವಾಗಿ ನಿಂತ್ಕೋಬೇಕು. ಬ್ರೀದ್, ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು ಸ್ಟ್ರಾಂಗ್ ಮೂಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಇದಕ್ಕೆ ಇವುಗಳಿಗೆ ಏನು ಹೆಸರಿಲ್ಲ. ಈಗ ನೀವು ಶೋಲ್ಡರ್ ಮೂಮೆಂಟ್ ಅಲ್ಲಿ ನೀವು ಭುಜವಲ್ಲಿ ಶಕ್ತಿ ವಿಕಾಸಕ, ಪೂರ್ಣ ಭುಜ ಶಕ್ತಿ ವಿಕಾಸಕ ಅವೆರಡಕ್ಕೂ ಹೆಸರಿತ್ತು. ಬಟ್ ನೆಕ್ ಮೂಮೆಂಟ್ಗೆ 4 ಸ್ಟೆಪ್ಸ್ಗೂ ಹೆಸರು ಇರೋದಿಲ್ಲ. ನೀವು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ನೀವು ಹೇಳ್ಬೋದು. ಇವಾಗ ಸ್ಟ್ರಾಂಗ್ ಮೂಮೆಂಟ್ಗೂ ಕೂಡ ನೀವು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಅಂತ ಹೆಸರು ಆ ಥರ ಹೇಳಿ ನೀವು ಅಭ್ಯಾಸನ ಮಾಡುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ನೀ ಮೂಮೆಂಟ್. ನೀವು ಜಂಗಶಕ್ತಿ ವಿಕಾಸಕ, ನಿಮಗೆ ಗೊತ್ತು ಜಂಗಶಕ್ತಿ ವಿಕಾಸಕ ಅಂದ್ರೆ PT ಎಕ್ಸಸೈಸ್ ನೀನೇ ಮಾಡಿದ್ವಿ. ಒಂದು 3 ಬಾರಿ ಸಾಂಕೇತಿಕವಾಗಿ ನಾವು 3 ಬಾರಿ ಅಭ್ಯಾಸವನ್ನು ಮಾಡೋಣ. ಬನ್ನಿ. 1, 2, 3, 4. ಈ ರೀತಿ ಕೆಳಗಡೆ ಬಂದಾಗ ಈ ರೀತಿ ಸೌಂಡ್ ಮಾಡಬಾರ್ದು, ಮತ್ತೆ ಕೆಳಗಡೆ ಮೇಲ್ಗಡೆ ಹೋದಾಗ ಈ ರೀತಿ ಸೌಂಡ್ ಮಾಡಬಾರ್ದು. ಆಯ್ತಾ? 1, 2, 3, 4. 1, 2, 3, 4. 1, 2, 3, 4. ಇದನ್ನ ಸ್ವಲ್ಪ ಫಾಸ್ಟ್ ಆಗಿ ಮಾಡಬೇಕು. 1, 2, 1, 2, 1, 2, 1, 2, 1, 2, 1, 2. ರಿಲ್ಯಾಕ್ಸ್. ಈ ರೀತಿ ನೀವು ಅಭ್ಯಾಸನ ಮಾಡಬೇಕಾಗುತ್ತೆ. ಇದಕ್ಕೆ ಜಂಗಶಕ್ತಿ ವಿಕಾಸಕ ಅಂತಾರೆ. ಇನ್ನು ನೆಕ್ಸ್ಟ್ ಬರುವಂತ ಜಾನುಶಕ್ತಿ ವಿಕಾಸಕ. ಜಾನುಶಕ್ತಿ ವಿಕಾಸಕ ನಾನು ನಿನ್ನೆ ಹೇಳಿದ್ದೆ ನಿಮಗೆ. ಕುರ್ಚಿ ಆಸನ ನಾವು ಕಾಮನ್ ಆಗಿ ಅಭ್ಯಾಸ ಮಾಡುವಂಥದ್ದು. ಈ ರೀತಿಯಾಗಿ ಎರಡು ಕೈಗಳು ಸೊಂಟದ ಮೇಲೆ ಇರಲಿ, ಕಾಲುಗಳನ್ನ ಕೂಡಿಸಿರ್ಬೇಕು. ನಿಧಾನಕ್ಕೆ ಉಸಿರನ್ನ ಹೊರ ಹಾಕ್ತಾ ಕೆಳಗೆ ಬಾಗ್ಬೇಕು, ಬೆಂಡ್ ಮಾಡಬೇಕು. ಮೊಣಕಾಲನ್ನ ಉಸಿರನ್ನ ತೆಗೆದುಕೊಳ್ತಾ ಮೇಲೆ ಬರಬೇಕು. ಎಕ್ಸೇಲ್, ಇನ್ಹೇಲ್, ಬ್ರೀದ್ ಔಟ್, ಬ್ರೀದ್ ಇನ್, breathe out, breathe in, breathe out, breathe in, breathe out, breathe in, breathe out, breathe in, ರಿಲ್ಯಾಕ್ಸ್. ಇಲ್ಲಿ ನೀವು ಗಮನಿಸಬೇಕು, ಇವು ಸೂಕ್ಷ್ಮ ವ್ಯಾಯಾಮಗಳನ್ನ ನಾವು ಸೂಕ್ಷ್ಮವಾಗಿ ಅಭ್ಯಾಸವನ್ನ ಮಾಡಬೇಕಾಗ್ತಾ ಇರುತ್ತೆ. ಸೊ ನೀವು ಪ್ರತಿಯೊಂದನ್ನು ಗಮನಿಸಬೇಕು. ಅದರಿಂದ ಏನು ನಮ್ಮ ದೇಹಕ್ಕೆ ಯಾವ ಭಾಗಕ್ಕೆ ಒತ್ತಡ ಬೀಳ್ತಾ ಇದೆ, ಸೊ ಅದರಿಂದ ಏನ್ ಲಾಭ ಆಗ್ತದೆ ಅನ್ನೋದನ್ನ ನೀವು ಪ್ರಾಕ್ಟಿಕಲ್ ಆಗಿ ನೀವು ಅಭ್ಯಾಸ ಮಾಡ್ತಾ ಅದನ್ನ ಗಮನಿಸ್ತಾ ಹೋಗ್ಬೇಕು. ಅಂದಾಗೆ ನಿಮ್ಗೆ ಅದ್ರ ಬಗ್ಗೆ ನಿಮ್ಗೆ ಥೆರಪೆಟಿಕ್ ಯೋಗವನ್ನ ಕಲೀಲಿಕ್ಕೆ, ನೀವು ಥೆರಪಿಯನ್ನ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನಾಳೆ ನೀವು ಇವಾಗ ವೆಲ್ನೆಸ್ ಇನ್ಸ್ಟ್ರಕ್ಟರ್ ಆದಾಗೆ ಇದು ತುಂಬಾ ಮುಖ್ಯ ಆದದ್ದು. ಲೆವೆಲ್ 2ಗೆ, ಲೆವೆಲ್ 3 ನೀವು ಟೀಚರ್ ಆಗ್ತೀರಾ, ಇವ್ಯಾಲ್ಯೂಯೇಟರ್ ಆಗ್ತೀರಾ, ಅದೇನೋ ಒಂಥರ ಪ್ರಿನ್ಸಿಪಲ್ ಇದ್ದಂಗೆ ನೀವು. ಬಟ್ ಇದು ವೆಲ್ನೆಸ್ ಇನ್ಸ್ಟ್ರಕ್ಟರ್ ಲೆವೆಲ್ 2 ಏನಿದೆ, ನೀವು ವೆಲ್ನೆಸ್ ಇನ್ಸ್ಟ್ರಕ್ಟರ್ ಅಂತಂದ್ರೆ ನೀವು ಆರೋಗ್ಯದ ಬಗ್ಗೆ ಸಂಪೂರ್ಣ ಗಮನ ಇರಬೇಕು. ನಿಮಗೆ ನಿಮ್ಮ ಪ್ರತಿಯೊಂದು ಆರ್ಗಾನ್ಸ್ ಬಗ್ಗೆ ತಿಳ್ಕೊಂಡಿರ್ಬೇಕು. ನೀವು ಯಾವ್ಯಾವ ಆಸನ ಮಾಡೋದ್ರಿಂದ ಯಾವ್ಯಾವ ಭಾಗಕ್ಕೆ ಲಾಭವನ್ನು ತಂದು ಕೊಡ್ತದೆ, ಯಾವ್ಯಾವ ಆಸನಗಳು ಅನ್ನೋದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾದದ್ದು. ನೆಕ್ಸ್ಟ್ ಬರುವಂತದ್ದು ಆಂಕಲ್ ಮೂಮೆಂಟ್. ಆಂಕಲ್ ಮೂಮೆಂಟ್ ಅಲ್ಲಿ ಪಾದ ಮೂಲ ಶಕ್ತಿ ವಿಕಾಸಕ ಅಂತ ಇದೆ. ಪಾದ ಮೂಲ ಶಕ್ತಿ ವಿಕಾಸಕ ಮತ್ತೆ ಗುಲ್ಮ ಪಾದ ಮತ್ತೆ ಪಿಷ್ಟಪಾದ ಶಕ್ತಿ ವಿಕಾಸಕ. ಗುಲ್ಮ ಪಾದ ಮತ್ತೆ ಪಿಷ್ಟಪಾದ ಶಕ್ತಿ ವಿಕಾಸಕ, ಇದರಲ್ಲಿ 2 ಟೈಪ್ಸ್. ಇವೆರಡನ್ನು ನೀವು ಹೆಸರನ್ನ ಹೇಳ್ಬೇಕಾಗತ್ತೆ. ನೀವು ನೆನ್ಬಿಟ್ಕೊಂಡು ಗುಲ್ಮಪಾದ, ಪಿಷ್ಟಪಾದ ಶಕ್ತಿ ವಿಕಾಸಕ ಮತ್ತು ಪಾದ ಮೂಲ ಶಕ್ತಿ ವಿಕಾಸಕ. ಮೊದಲನೇದು ಪಾದ ಮೂಲ ಶಕ್ತಿ ವಿಕಾಸಕವನ್ನು ನಾವು ಅಭ್ಯಾಸ ಮಾಡೋಣ. ಸ್ಟ್ರೆಚ್ ಯುವರ್ ರೈಟ್ ಲೆಗ್ ಫಾರ್ವರ್ಡ್, ಇನ್ಹೇಲ್ ರೈಟ್,
ಅಪ್, ಎಕ್ಸೆಲ್ ಡೌನ್. ಈ ರೀತಿ ಮೂವ್ಮೆಂಟ್ ಮಾಡಬೇಕು, ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಮಾಡಬೇಕು. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್ ಇದಕ್ಕೆ ಪಾದಮೂಲ ಶಕ್ತಿ ವಿಕಾಸಕ ಅಂತ ಕರಿತೀವಿ. ನೀವು ಹೇಳ್ತಾ ಇದನ್ನ ಅಭ್ಯಾಸ ಮಾಡಬೇಕು. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು ಸೂಕ್ಷ್ಮವಾಗಿ ಅಭ್ಯಾಸನ ಮಾಡಬೇಕಾಗುತ್ತೆ. ಇವಾಗ ಲೆಫ್ಟ್ ಲೆಗ್ ಫಾರ್ವರ್ಡ್, ಬ್ರೀದ್ ಇನ್, ಬ್ರೀದ್ ಔಟ್, 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 ರಿಲ್ಯಾಕ್ಸ್. ಈ ರೀತಿಯಾಗಿ ಪಾದಮೂಲ ಶಕ್ತಿ ವಿಕಾಸಕ, ಗುಲ್ಮ ಪಾದ, ಪಿಷ್ಟ ಪಾದ ಶಕ್ತಿ ವಿಕಾಸಕನ ನಾವು ಅಭ್ಯಾಸ ಲೆಫ್ಟ್ ರೈಟ್, ರೈಟ್ ಟು ಲೆಫ್ಟ್ ಮೂವ್ಮೆಂಟ್ ನಿಮಗೆ ರೊಟೇಷನ್ ಮಾಡುವಂಥದ್ದು. ಬನ್ನಿ ಇವಾಗ ರೈಟ್ ಲೆಗ್ ಫಾರ್ವರ್ಡ್, rotate, exhale slowly, rotate, inhale, up, exhale down, inhale up, exhale down, breathe in, breathe out, breathe in, breathe out, breathe in, breathe out, relax. ಇವಾಗ ಆಂಟಿ ಕ್ಲಾಕ್ವೈಸ್ rotation. Stretch your leg forward, right to left, breathe in, breathe out, sorry, breathe out, breathe in, 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 relax. ಈ ರೀತಿಯಾಗಿ ಕ್ಲಾಕ್ವೈಸ್ ಮತ್ತು ಆಂಟಿ ಕ್ಲಾಕ್ವೈಸ್ ಗುಲ್ಮಪಾದ ಪಿಷ್ಟಪಾದ ಶಕ್ತಿ ವಿಕಾಸಕವನ್ನು ನೀವು ಅಭ್ಯಾಸ ಮಾಡಬೇಕು. ಇವಾಗ ಲೆಫ್ಟ್ ಲೆಗ್ ಫಾರ್ವರ್ಡ್, clockwise rotation, exhale down, inhale up, exhale down, inhale up, breathe out, breathe in, 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 exhale, relax. Okay, now anti-clockwise rotation. Stretch you again, stretch your leg forward, right to left, exhale, inhale, exhale, inhale, exhale, inhale, breathe out, breathe in, breathe out, breathe in, breathe out, breathe in, breathe out, relax. ಈ ರೀತಿಯಾಗಿ ನೀವು ಗುಲ್ಮಪಾದ ಪಿಷ್ಟಪಾದ ಶಕ್ತಿ ವಿಕಾಸಕವನ್ನು ಅಭ್ಯಾಸ ಮಾಡಬೇಕು. ಇವೆರಡೂ ನಿಮ್ಗೆ ಆಂಕರ್ ಮೂವ್ಮೆಂಟ್ ಮಾಡಿ ತೋರಿಸಿ ಸೂಕ್ಷ್ಮ ವ್ಯಾಯಾಮ ಅಂತ ಅಂದಾಗೆ, ಮೈಕ್ರೋ ಸರ್ಕ್ಯುಲೇಷನ್ ಎಕ್ಸಸೈಸಸ್ ಅಂತಂದಾಗ ನೀವು ಎರಡನ್ನ ಹೆಸರು ಹೇಳಿ ಅಭ್ಯಾಸ ಮಾಡುವಂಥದ್ದು. ರಿಲ್ಯಾಕ್ಸ್. ಈಗ ಬನ್ನಿ, ಈಗ ನಾವು ಸೂಕ್ಷ್ಮ ವ್ಯಾಯಾಮಗಳನ್ನ ಅಭ್ಯಾಸ ಮಾಡ್ತೀವಿ. ಮೈಕ್ರೋ ಸರ್ಕ್ಯುಲರ್ ಎಕ್ಸಸೈಸ್, ಇವಾಗ ಮ್ಯಾಕ್ರೋ ಸರ್ಕ್ಯುಲರ್ ಎಕ್ಸಸೈಸ್ ಮಾಡುವ. ಸ್ಥೂಲ ವ್ಯಾಯಾಮಗಳು, ಸ್ಥೂಲ ವ್ಯಾಯಾಮಗಳಲ್ಲಿ ಎರಡು ವಿಧ ಇದೆ. ಒಂದು ಸರ್ವಾಂಗ ಪುಷ್ಟಿ, ಇನ್ನೊಂದು ಹೃದ್ಗತಿ ಅಂತ. ಈ ಎರಡನ್ನು ನೀವು ಮಾಡಿ ತೋರಿಸ್ಬೇಕು. ಒಂದು ಸೂಕ್ಷ್ಮ ವ್ಯಾಯಾಮದಲ್ಲಿ ಕೇಳ್ತಾರೆ, ಇನ್ನೊಂದು ಸ್ಥೂಲ ವ್ಯಾಯಾಮದಲ್ಲಿ. ಎರಡರಲ್ಲಿ ಒಂದೊಂದನ್ನ ಕೇಳ್ತಾರೆ, ನೀವು ಎರಡರಲ್ಲಿ ಒಂದೊಂದು ಮಾಡಿ ತೋರಿಸ್ಬೇಕಾಗುತ್ತೆ. ಇವಾಗ ನಾವು ಸರ್ವಾಂಗ ಪುಷ್ಟಿಯನ್ನು ಮಾಡೋಣ. ಸ್ವಲ್ಪ ಎರಡು ಕಾಲನ್ನ 1 feet 2 feet ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಳ್ಳಿ. 1.5 feet ಡಿಸ್ಟೆನ್ಸ್ ಅಲ್ಲಿ ಇಟ್ಕೋಬೇಕು. ಇವಾಗ ನೀವೇನ್ ಮಾಡಿ, ಎಡಕೈಯನ್ನ ಮುಷ್ಟಿಯನ್ನು ಕಟ್ಟಿ ಎಡಕೈ ಮೇಲೆ ನಿಮ್ಮ ಬಲಕೈನ ಇಡಬೇಕು. ಈ ರೀತಿಯಾಗಿ ಮುಂದೆ ಬಾಗಿ. ನಿಮಗೆ ಫಸ್ಟ್ ಈಗ ನೀವು ಏನ್ ಮಾಡಬೇಕು, ಎಡಗಡೆಯಿಂದ ಬಾಗಿ ಮೇಲೆ ಬರಬೇಕು. ಉಸಿರನ್ನ ತೆಗೆದುಕೊಳ್ತಾ ಇನ್ನು ನೋಡಿ, ಇಲ್ಲ ಅಂದ್ರೆ ಈ ರೀತಿಯಾಗಿ ಎರಡೂ ಕೈಗಳನ್ನು ಮುಷ್ಟಿಯನ್ನು ಕಟ್ಟಿ ಎಡಗೈ ಮೇಲೆ ಬಲಕೈ ಈ ರೀತಿಯಾಗಿ ಇಟ್ಕೋಬೇಕು. ನಿಮ್ಗೆ ಕ್ಲಿಯರ್ ಕಾಣಿಸ್ತಾ ಇರುತ್ತೆ ಅನ್ಸುತ್ತೆ ಪಿಕ್ಚರ್. ಓಕೆ, ಈಗ ನೀವು ಉಸಿರನ್ನ ಹೊರ ಹಾಕ್ತಾ ಮುಂದೆ ಬಾಗಬೇಕು. ಉಸಿರನ್ನ ತೆಗೆದುಕೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ. ಈಗ ಬ್ರೀದ್ ಇನ್, ಬ್ರೀದ್ ಔಟ್. ನೋಡಿ ಇಲ್ಲಿ ಏನಾಗುತ್ತೆ, ನಿಮ್ಮ ಹ್ಯಾಂಡ್ ಚೇಂಜ್ ಆಗ್ತವೆ. ಇವಾಗ ಇಲ್ಲಿ ನೀವು ಲೆಫ್ಟ್ ಹ್ಯಾಂಡ್ ಕೆಳಗಡೆ ಇತ್ತು, ಇಲ್ಲಿ ಬಲಕ್ಕೆ ಬಂದಾಗ ಲೆಫ್ಟ್ ಹ್ಯಾಂಡ್ ಮೇಲೆ ಬರಬೇಕು. ಈ ರೀತಿಯಾಗಿ ನೀವು ಮತ್ತೆ ಇಲ್ಲಿ ಬ್ರೀದ್ ಇನ್, ಬ್ರೀದ್ ಔಟ್. ಮತ್ತೆ ಹ್ಯಾಂಡ್ ಚೇಂಜ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಸಾರಿ, hand change, breathe in, breathe out, hand change, breathe in, breathe out, hand change, breathe in, breathe out,
hand change, breathe in, breathe out, breathe in, ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಇದಕ್ಕೆ ಸರ್ವಾಂಗ ಪುಷ್ಟಿ ಅಂತ ಕರಿತೀವಿ. ಸೊ ಸ್ಥೂಲ ವ್ಯಾಯಾಮಗಳಲ್ಲಿ ಎರಡು ವಿಧ, ಒಂದು ಸರ್ವಾಂಗ ಪುಷ್ಟಿ ಮತ್ತೆ ವೃದ್ಧಗತಿ ಅಂತ. ಇವಾಗ ನೀವು ಸರ್ವಾಂಗ ಪುಷ್ಟಿಯನ್ನು ಅಭ್ಯಾಸ ಮಾಡಿದ್ರೆ, ಈಗ ವೃದ್ಧಗತಿಯನ್ನು ಅಭ್ಯಾಸ ಮಾಡೋಣ. ಇದು ನಿಮಗೆ ನೆನಪಿರುವಂಥದ್ದು ನೋಡಿ. ಇದ್ರ ಬಗ್ಗೆ ನೀವು ಇನ್ ಕೇಸ್ ಕೇಳಿದರೆ ಅವರು ಇದರಿಂದ ಏನು ಲಾಭ, ಬೆನಿಫಿಟ್ಸ್ ಕೇಳಿದಾಗ ಫ್ಯಾಟ್ ಕರಗುತ್ತೆ, ನಿಮಗೆ ಡಯಾಲಿಸಿಸ್ ಪೇಷಂಟ್ಗೆ ಕೂಡ ಇದು ಒಳ್ಳೆಯದು, ಬಾಡಿ ಫ್ಲೆಕ್ಸಿಬಿಲಿಟಿ ಆಗುತ್ತೆ ಅಂತ ನೀವು ಹೇಳ್ಬೋದು. ಒಂದು ಎರಡು ಬೆನಿಫಿಟ್ಸ್ ಹೇಳಿದ್ರೆ ಸಾಕು. ಮತ್ತೆ ಆಮೇಲೆ ಯಾರು ಮಾಡಬಾರ್ದು ಅಂತ ಕೇಳಿದಾಗ ಕೂಡ ನೀವು ಹೇಳ್ಬೇಕು, ಅದು ಅಬ್ಡಾಮಿನಲ್ ರೀಸೆಂಟ್ ಆಗಿ ಅಬ್ಡಾಮಿನಲ್ ಆಪರೇಷನ್ಸ್ ಆದಂಥವ್ರು ಮಾಡಬಾರ್ದು, ಹರ್ನಿಯಾ, ಅಲ್ಸರ್ ಆದಂಥವ್ರು, ಹೃದಯ ಸಮಸ್ಯೆ ಇರುವಂಥದ್ದು, ಅಥವಾ ಆಮೇಲೆ L4, L3, L2 ಆಪರೇಷನ್ಸ್ ಆದವರು, ಬ್ಯಾಕ್ ಬೋನ್ ಆಪರೇಷನ್ಸ್ ಮಾಡಿಸ್ಕೊಂಡವರು, ಸ್ಪೈನಲ್ ಕಾರ್ಡ್ ಅವರು ಮಾಡಬಾರ್ದು ಅಂತ ನೀವು ಇನ್ಸ್ಟ್ರಕ್ಷನ್ಸನ್ನು ಮೊದಲು ಕೊಡಬೇಕಾಗುತ್ತೆ. ಬನ್ನಿ ಇವಾಗ ಹೃದ್ಗತಿನ ಒಂದು ಎಂಜಿನ್ ಮೂಮೆಂಟ್. ಎಂಜಿನ್ ಯಾವ ರೀತಿ ನಿಮ್ಗೆ ಗೊತ್ತಿರುತ್ತೆ, ಎಂಜಿನ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅಂತ. ಆ ರೀತಿಯಾಗಿ ಮಾಡುವಂಥದ್ದು. ಈಗ ಎರಡು ಕೈಗಳನ್ನ ಮುಷ್ಟಿಯನ್ನು ಕಟ್ಟಿ ಕ್ಲೆಂಚ್ ಯುವರ್ ರಿಸ್ಟ್. ಈ ರೀತಿ ನಿಮ್ಮ ಕೈ ಮತ್ತೆ ಕಾಲು ಎಂಜಿನ್ ಯಾವ ರೀತಿ ಮೂವ್ಮೆಂಟ್ ಆಗ್ತಾ ಇರುತ್ತೆ ಆ ರೀತಿ ನೀವು ಮಾಡುವಂಥದ್ದು. ಬನ್ನಿ, ನಿಮ್ಮ ಎರಡು ಕೈ ಮುಂದೆ ಹೋದಾಗ ಬಲ ಕಾಲ ಮೇಲೆ ಬರಬೇಕು, ಲೆಗ್ ಮತ್ತೆ ಹ್ಯಾಂಡ್ ಇನ್ ಅಪೋಸಿಟ್ ಮೂವ್ಮೆಂಟ್ ಆಗ್ತಾ ಇರಬೇಕು. ಬನ್ನಿ, ರೆಡಿ? ಈ ರೀತಿಯಾಗಿ ಪೊಸಿಷನ್ ಇದ್ರಿ. ನಿಮ್ಮ ಹಿಮ್ಮಡಿ ನಿತಂಬಗಳಿಗೆ ಸಾಕ್ತಾ ಇರಬೇಕು. ಕ್ಲಿಯರ್ ಆಗಿ ಪಿಕ್ಚರ್ ಕಾಣಿಸ್ತು ಅಂತ ತಿಳ್ಕೊತೀನಿ. ಸ್ಲೋ, ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು ಸ್ಲೋ ಆಗಿ ಸ್ಟಾರ್ಟ್ ಮಾಡಬೇಕು, ಸ್ಲೋ ಆಗಿ ಸ್ಟಾಪ್ ಮಾಡಬೇಕು. ಇದು ಹೃದಯತೆ. ಇದರಲ್ಲಿ 2 ಟೈಪ್ಸ್ ಇದೆ. ಈ ರೀತಿ ನೀವು ಮುಷ್ಟಿಯನ್ನು ಕಟ್ಟಿ ಹ್ಯಾಂಡ್ಸ್ ಲೈಕ್ ಮೂವ್ಮೆಂಟ್ ಮಾಡ್ಬೋದು, ದೆನ್ ಕೈಗಳನ್ನು ಮೇಲೆ ಮತ್ತೆ ಕೆಳಗೆ ಮಾಡ್ಬೋದು. ದೀರ್ಘವಾದ ಶ್ವಾಸವನ್ನು ತೆಗೆದುಕೊಳ್ಳಿ, ನಿಧಾನವಾಗಿ ಶ್ವಾಸವನ್ನು ಹೊರ ಹಾಕ್ತಾ ಬನ್ನಿ. ರಿಲ್ಯಾಕ್ಸ್. ಎಸ್, ವೆಲ್. ಈಗ ಈ ರೀತಿ ಕೈ ಮೂವ್ಮೆಂಟನ್ನು ಮಾಡ್ತಾ ಅಭ್ಯಾಸ ಮಾಡೋಣ. ಬನ್ನಿ. ನಿಮ್ಮ ಹಿಮ್ಮಡಿ ನಿತಂಬಗಳಿಗೆ ತಾಗಬೇಕು. ಫಾಸ್ಟ್. ಸ್ಲೋ. ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು ಹೃದ್ಗತಿಯನ್ನು ಅಭ್ಯಾಸ ಮಾಡಬೇಕು. ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು ಸ್ಥೂಲ ವ್ಯಾಯಾಮಗಳನ್ನು ಅಭ್ಯಾಸ ಮಾಡಬಹುದು. ಈ ರೀತಿಯಾಗಿ ನೀವು ಹೆಸರುಗಳನ್ನ ಹೇಳಿ. ಸ್ಟಾರ್ಟಿಂಗ್ ಮಾಡುವಾಗ ಸ್ಲೋ ಆಗಿ ಸ್ಟಾರ್ಟ್ ಮಾಡಬೇಕು, ಎಂಡ್ ಮಾಡುವಾಗ ಕೂಡ ನಿಧಾನವಾಗಿ ಸ್ಟಾಪ್ ಮಾಡಬೇಕು. ಈಗ ಸೂರ್ಯ ನಮಸ್ಕಾರನ 2 ರೌಂಡು ಸೂರ್ಯ ನಮಸ್ಕಾರ ಮಾಡೋಣ. ನೆಕ್ಸ್ಟ್ ಶತಕರ್ಮಗಳನ್ನು ಡೆಮೋ ಕೊಡ್ತೀನಿ ನಾನು. ಬನ್ನಿ, ಎಲ್ಲರೂ ನಿಮ್ಮ ಮ್ಯಾಟ್ ಅಥವಾ ಹಾಸಿಗೆ ತುದಿಗೆ ಬನ್ನಿ. ಇವಾಗ ಕೌಂಟ್ ಕೊಡ್ತಾ ಹೋಗ್ತೀನಿ, ಬಟ್ ಪ್ರಾಪರ್ ಆಗಿ ಸೂರ್ಯ ನಮಸ್ಕಾರಗಳನ್ನು ಮಾಡಬೇಕು. ಈಗ ನಿಮ್ಮ ಪಾದಗಳು, ನಿಮ್ಮ ಪೊಸಿಷನ್ಸ್ ಪ್ರತಿಯೊಂದು ಸ್ಟೆಪ್ಸ್ ಅಲ್ಲಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡುವಂಥದ್ದು. ಪ್ರತಿಯೊಂದನ್ನು ಗಮನಿಸ್ತಾರೆ. ಸೂರ್ಯ ನಮಸ್ಕಾರ ಬರುತ್ತೆ, ಎಲ್ಲರೂ ಮಾಡ್ತಾರೆ, ಬಟ್ ಪ್ರಾಪರ್ ವೇನ ಯಾರು ಫಾಲೋ ಮಾಡಲ್ಲ. ನಮ್ಮದೇ ಆಗಿರಲಿ ನಿಮ್ಮದೇ ಆಗಿರಲಿ, ಏನಾದರೂ ನಾವು ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದಾಗೆ
ಸಿಕ್ಕಾಪಟ್ಟೆ ಮಿಸ್ಟೇಕ್ಸು ನಮಗೆ ಗೊತ್ತಾಗ್ತಿದೆ. ಸೊ ಇವಾಗ ನಾವು ಅದನ್ನು ಸ್ವಲ್ಪ ಪ್ರಾಪರ್ ಆಗಿ ಗಮನಿಸ್ತಾ ಅಭ್ಯಾಸ ಮಾಡೋಣ ಬನ್ನಿ. 1. Raise your both hands. Exhale. Hands down. Keep both palms in front of chest. 2. Urdhva Namaskara. Don't hold your breath. Breathe normally. Bend back as much as possible. 3. Inhale. Exhale. Slowly bend forward. Look forward. And exhale completely and try to touch your palms to the ground. Try to touch your forehead to the knee joint. Don't bend your knee joint. Breathe for 5 times. 1, 2, 3, 4, 5. 4. Left leg back. Breathe in. ಉಸಿರನ್ನು ತಗೊಳ್ತಾ ಎಡಕಾಲ್ ಹಿಂದೆ. Look forward. Concentrate in between the eyebrows. Observe breathing. Relax. Next. ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಬಲಕಾಲ್ ಹಿಂದೆ. Take right leg back. Parvatasana or Adho Mukha Svanasana. 6. Knee, chest and chin touch to the floor. ಇಲ್ಲಿ ಏನು ಮಾಡಬೇಕು, ಬ್ರೀದ್ ಇನ್ ಮತ್ತೆ ಬ್ರೀದ್ ಔಟ್ ಮಾಡಬೇಕು. ಮೊದಲು ಈ ಸ್ಥಿತಿಲಿ ಬಂದಾಗೆ ನೀವು ಉಸಿರನ್ನ ಹೊರ ಹಾಕಿ ಬಲಕಾಲನ್ನ ಹಿಂದೆ ತೆಗೆದುಕೊಂಡು ಹೋಗಿರ್ತೀರಾ. ಇವಾಗ ಏನು ಮಾಡಬೇಕು, ಮತ್ತೆ ಉಸಿರು ತಗೋಬೇಕು. ಎಕ್ಸೇಲ್ ಆಗಿರುತ್ತೆ. ಇನ್ಹೇಲ್ ಅಂಡ್ ಎಕ್ಸೇಲ್. ನೀ, ಚೆಸ್ಟ್ ಅಂಡ್ ಚಿನ್ ಟಚ್ ಟು ದ ಫ್ಲೋರ್. 7. Inhale cobra. 8. Exhale Parvatasana or Adho Mukha Svanasana. 9. Inhale left leg forward. Look forward. ನಿಮ್ಮ ಎದೆ ನಿಮ್ಮ ತೊಡೆಗೆ ತಾಗಿರಬೇಕು. 10. Exhale right leg forward. Try to touch your forehead to the knee joint. Don't bend your knee joint. Keep both palms on floor. Breathe for 5 times. 1, 2, 3, 4, 5. Breathe in, head up, and slowly come up. Exhale and slowly bend back. Don't close your eyes. Don't hold your breath. Breathe for 3 times. 1, 2, 3. Inhale, come up slowly. And exhale, do Namaste. Relax. ಈ ರೀತಿಯಾಗಿ ನೀವು ಅಭ್ಯಾಸನ ಮಾಡಬೇಕಾಗತ್ತೆ. ಇನ್ನೊಂದು ಬಾರಿ ಅಭ್ಯಾಸನ ಮಾಡೋಣ. ನಾನು ನೇರವಾಗಿ ಕೌಂಟ್ ಕೊಡ್ತಾ ಹೋಗ್ತೀನಿ, ನೀವು ಮೂಮೆಂಟ್ ಮಾಡ್ತಾ ಹೋಗಬೇಕು. ಬನ್ನಿ. 1, 2, 3, ಗಮನಿಸ್ತಾ ಬರಬೇಕು. ನನ್ನ ಮೂಮೆಂಟ್ ಯಾವ ರೀತಿ ಇರುತ್ತೆ ಪ್ರತಿಯೊಂದನ್ನು ಗಮನಿಸ್ತಾ ಬನ್ನಿ. 4, 5. ಪರ್ವತಾಸನದಲ್ಲಿ ಹಿಮ್ಮಡಿ ನೆಲಕ್ಕೆ ತಾಗಿರ್ಬೇಕು. ಮೊಣಕಾಲು ನೇರವಾಗಿರ್ಬೇಕು. Don't bend your knee joints. Heels should be touched to the floor. Look at your navel region. Breathe for 5 times. 1, 2, 3, 4, 5. Inhale and exhale. Knee, chest and chin touch to the floor. 6, 7. Inhale cobra. Look back. 8.
Exhale. Look at your navel region. Breathe for 5 times. 1, 2, 3, 4, 5. Inhale, take left leg forward. Look forward. 10. Right leg forward. Exhale. Try to touch your forehead to the knee joint. Breathe for 5 times. 1, 2, 3, 4, 5. Inhale, slowly come up. And exhale, slowly bend back as much as possible. Don't close your eyes. Don't hold even breathe. Inhale, come up. Exhale to Namaste. Exhale, hands down, relax. ಈ ರೀತಿಯಾಗಿ ನೀವು ಸೂರ್ಯ ನಮಸ್ಕಾರವನ್ನು ಸ್ಟೆಪ್ ವೈಸ್ ಪ್ರಾಪರ್ ಆಗಿ ಗಮನಿಸ್ತಾ ಅಭ್ಯಾಸ ಮಾಡಬೇಕು. ನೀವು ನಾನು ಸೂರ್ಯ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಸುಮ್ಮನೆ ಮಾಡಿ ನಿಂತ್ಕೊಂಡ್ಬಿಟ್ರೆ ಅವರು ನಿಮ್ಮದು ಮಾರ್ಕ್ಸ್ ಕಟ್ ಮಾಡಿಬಿಡ್ತಾರೆ. ಆಮೇಲೆ ಇಲ್ಲ ನಾನು ಎಲ್ಲ ಮಾಡಿದ್ದೆ, ಅವ್ರು ನನಗೆ ಏನಿಗೆ ಕೇಳಿದ್ರು ನಾನು ಅಭ್ಯಾಸ ಮಾಡಿ ತೋರಿಸಿದ್ದೀನಿ, ಆದ್ರೂ ನನ್ನ ಮಾರ್ಕ್ಸ್ ಕಡಿಮೆ ಬಂದಿದೆ, ನಾನು ಫೇಲ್ ಆಗಿದ್ದೀನಿ ಅಂತ ಆಮೇಲೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಪ್ರಾಪರ್ ವೇನ ಮೆಥಡ್, ಟೈಮಿಂಗ್, ಬ್ರೀದಿಂಗು ಸರಿಯಾಗಿ ಗಮನಿಸಬೇಕು. ಇವಾಗ ನಾನು ನಿಮಗೆ ಷಟ್ಕರ್ಮಗಳ ಬಗ್ಗೆ ಹೇಳಿದ್ದೆ. ಸೊ ಇವಾಗ ನಾನು ಒಂದು 2 ಡೆಮೋ ಕೊಡ್ತೇನೆ. ಇವುಗಳನ್ನ ನೀವು ಕಲೀಲೇಬೇಕು. ಇವು 2 ಅಂತೂ ಬೇಸಿಕ್ ಆಗಿ ನೀವು ನಾಳೆ ಇವಾಗ ವೆಲ್ನೆಸ್ ಇನ್ಸ್ಟ್ರಕ್ಟರ್ ಆದರೂ ಕೂಡ, ಟೀಚರ್ ಆದರೂ ಕೂಡ, ನೀವು ಪ್ರೋಟೋಕಾಲ್ ಇನ್ಸ್ಟ್ರಕ್ಟರ್ ಆದರೂ ಕೂಡ ಡೆಮೋ ಕೊಡಲೇಬೇಕಾಗುತ್ತೆ. ಇದನ್ನ ಕಲಿಬೇಕು ನೀವು. ಬನ್ನಿ, ಈಗ ನಿಧಾನಕ್ಕೆ 2 ಕೈಯನ್ನು ಒಂದು ಚಾಚಿ ನಿಧಾನಕ್ಕೆ ಮೊಣಕಾಲನ್ನು ಮಡಚಿ ಕೆಳಗಡೆ ಕೂತ್ಕೊಳ್ಳಿ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್. ಷಟ್ಕರ್ಮಗಳಲ್ಲಿ ಹೇಳಿದೆ ನಾನು ನೇತಿ ಮತ್ತೆ ದೌತಿ. ನಿಮಗೆ ಪ್ರಾಕ್ಟಿಕಲ್ಗೆ ಕೇಳುವಂಥದ್ದು ನೇತಿ ಮತ್ತೆ ದೌತಿನಲ್ಲೂ ನಿಮಗೆ ಎಕ್ಸ್ಪ್ಲನೇಷನ್ಸ್ ಕೇಳ್ಬೋದು ಅಥವಾ ಮಾಡಲಿಕ್ಕೆ ಅಂದರೆ ವಮನ ದೌತಿಯನ್ನ ಕೇಳ್ತಾರೆ. ಇನ್ನು ಜಲನೇತಿ ಮತ್ತೆ ಸೂತ್ರನೇತಿ ಇವೆರಡನ್ನ ಪ್ರಾಕ್ಟಿಕಲ್ ಅಲ್ಲಿ ನಿಮಗೆ ಡೆಮೋ ಕೇಳಬಹುದು, ಇಲ್ಲಾಂದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳ್ತಾರೆ. ಬಟ್ ಇದರಲ್ಲಿ ಒಂದು ಆಪ್ಷನ್ ಅಂತೂ ಇದೇ ಇರುತ್ತೆ, ಒಂದು ಎಕ್ಸ್ಪ್ಲೇನ್ ಮಾಡಬೇಕು ಇಲ್ಲ ಡೆಮೋ ಮಾಡಬೇಕು. ಯಾರಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ, ಅವರು ಡೆಮೋ ಮಾಡ್ಬೋದು. ನಮಗೆ ಡೆಮೋ ಮಾಡಲಿಕ್ಕೆ ಯಾರಿಗೆ ಕಷ್ಟ ಆಗುತ್ತೆ ಅವರು ಎಕ್ಸ್ಪ್ಲೇನ್ ಮಾಡ್ಬೋದು. ಕಪಾಲಭಾತಿಯನ್ನು ಮಾಡ್ತಾ ಇರಿ. ನೀವು ಜಲನೇತಿ ಪಾಟ್ ನಿನ್ನೆ ತೋರಿಸಿದ್ದೆ ನಿಮಗೆ. ಈ ರೀತಿ ಜಲನೇತಿ ಪಾಟ್ ಇರುತ್ತೆ, ಅದಕ್ಕೆ ಒಂದು ಈ ರೀತಿ ಉದ್ದವಾದ ಒಂದು ಸ್ಪಾಟ್ ಇರುತ್ತೆ. ಆ ಸ್ಪಾಟ್ನ ನೀವು ನಾಸ್ಟ್ರಿಲ್ ಒಂದು ರೈಟ್ ನಾಸ್ಟ್ರಿಲ್ ಅಥವಾ ಲೆಫ್ಟ್ ನಾಸ್ಟ್ರಿಲ್ ಒಂದು ನಾಸ್ಟ್ರಲ್ಲಿ ನೀವು ಅದನ್ನ ಇಟ್ಬಿಟ್ಟು ಲೆಫ್ಟ್ ರೈಟ್ ವಾಟರ್ನ ಪಾಸ್ ಮಾಡುವಂಥದ್ದು. ಮೊನ್ನೆ ನಿಮಗೆ ಹೇಳಿದ ಹಾಗೆ YCB ಯೋಗ ಸರ್ಟಿಫಿಕೇಶನ್ ಗೈಡ್ಲೈನ್ ಬುಕ್ದು. ಸೊ ಅದರಲ್ಲಿ ತುಂಬ ಈಸಿ ಮೆಥಡಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ಸನ್ನ ಕೊಟ್ಟಿದ್ದಾರೆ. ಸೊ ನೀವು ಆ ಬುಕ್ನಲ್ಲಿರೋ ಥರನೇ ಎಕ್ಸ್ಪ್ಲೇನ್ ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ನಿಮಗೆ ಜಾಸ್ತಿ ನಾಲೆಡ್ಜು ಡೇಂಜರೇ, ಕಡಿಮೆ ನಾಲೆಡ್ಜ್ ಇದ್ರೂ ಡೇಂಜರೇ. ಒಂದು ತಕ್ಕ ಮಟ್ಟಲ್ಲಿ ಇಟ್ಕೊಂಡ್ರೆ ನಾವು ಒಳ್ಳೆಯದು. ಯಾಕಂದರೆ ನಾವು ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಹೋದರೆ ಅವ್ರು ನಿಮಗೆ ಜಾಸ್ತಿ ಮಾತಾಡ್ತಾನೆ ಅಂತ ನಿಮಗೆ ಮಾರ್ಕ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಿಮಗೆ ಮಾತಿನ ಮೇಲೆ ಹಿಡಿತಾ ಇರೋದಿಲ್ಲ, ಎಷ್ಟು ಮಾತಾಡಬೇಕು ಅಷ್ಟು ಆ ಥರ ಎಲ್ಲ ವಿಚಾರ ಮಾಡ್ತಾರೆ. ನಿಮ್ಮ ಪರ್ಸ್ನಾಲಿಟಿ ಕಂಪ್ಲೀಟ್ ಆಗಿ ಅವರು ಅಳಿತಾರೆ. ಇದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೂಡ ನಿಮ್ಮಲ್ಲಿ ಇದರಲ್ಲಿ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಬನ್ನಿ, ಇವಾಗ ನಾನು ನಿಮಗೆ ಜಲನೇತಿಯನ್ನು ತೋರಿಸ್ತಾ ಇದ್ದೀನಿ. put the spout into the nostril, open your mouth, breathe through the mouth and look it up.
ಹೋಪ್ ಎವ್ರಿಬಡಿ ಇಟ್ಸ್ ಕ್ಲಿಯರ್. ಸಚ್ ಇದು ಕ್ಲಿಯರ್ ಆಗಿ ಕಾಣಿಸ್ತಾ ಅನ್ಸುತ್ತೆ ಓಂಜಿ. ಓಂ ಎಲ್ಲರಿಗೂ ಕಾಣಿಸ್ತದೆ ಚೆನ್ನಾಗಿದೆ. ಏನೀಗ ರೈಟ್ ಟು ಲೆಫ್ಟ್. ಈ ರೀತಿಯಾಗಿ ನೀವು ಚಲನತೆಯನ್ನು ಅಭ್ಯಾಸ ಮಾಡಿ ತೋರಿಸ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಭ್ಯಾಸ ಮಾಡೋರಿಗೆ ಇದನ್ನ ಗುರುಮುಖಿಂದ ಕಲ್ತ್ರೆ ಒಳ್ಳೇದು. ಯಾಕಂದ್ರೆ ನಿಮ್ಗೆ ಅಲ್ಲಿ ನಿಮ್ಗೆ ಏನೇ ನಿಮಗೆ ತೊಂದರೆ ಆದ್ರೂ ಕೂಡ ಅವ್ರಿಗೆ ಹೇಳ್ಕೋಬಹುದು. ಸೊ ಅವ್ರು ಅದನ್ನ ನಿಮಗೆ ಪರಿಹರಿಸುವಂಥದ್ದು. ಈಗ ನೀವೇ ಮಾಡುವಾಗ ಸ್ವಲ್ಪ ಮಾನಸಿಕವಾಗಿ ನೀವು ಸಿದ್ಧರ ಆಗ್ಬೇಕಾಗತ್ತೆ. ಏನ್ ಸೈಡ್ ಎಫೆಕ್ಟ್ಸ್ ಏನ್ ಇರೋದಿಲ್ಲ. ಬಟ್ ಸ್ವಲ್ಪ ನೀರ ನೆತ್ತಿಗೆ ಏರಿತು ಅಂದ್ರೆ ಸ್ವಲ್ಪ ಕಷ್ಟ ತೊಂದರೆ ಆಗುತ್ತೆ ಅಷ್ಟೇ. ಬಟ್ ನೀವು ಮಾಡಬಹುದು. ನೆಕ್ಸ್ಟ್ ಬರುವಂತದ್ದು ಸೂತ್ರ ನೃತ್ಯ. ನಾವು ನಮ್ಮ ತರಬೇತಿಯಲ್ಲಿ ಈಗ ಈ ರೀತಿಯ ಒಂದು ಕ್ಯಾಥೆಟರ್ ಅನ್ನ ಎಲ್ರಿಗೂ ಕೊಡ್ತಾ ಇದೀವಿ. ಇದರಲ್ಲಿ ಒಂದು ಕ್ಲೋಸ್ ಎಂಡ್ ಇರುತ್ತೆ, ಒಂದು ಓಪನ್ ಎಂಡ್ ಇರುತ್ತೆ. ಇದು ಒಂದ್ ಕಡೆ ಓಪನ್ ಇರುತ್ತೆ, ಒಂದ್ ಕಡೆ ಕ್ಲೋಸ್ ಇರುತ್ತೆ. ಈ ಕ್ಲೋಸ್ ಇರುವಂತ ಎಂಡ್ ಅನ್ನು ನೀವು ಏನ್ ಮಾಡ್ಬೇಕು, ನಾಸ್ಟ್ರಲ್ ಅಲ್ಲಿ ಪಾಸ್ ಮಾಡಿ ಪುಷ್ ಇದನ್ನ ಗಂಟಲಿನ ಮೂಲಕ ಬಾಯಿಯಿಂದ ಹೊರಗೆ ತೆರೆಯುವಂಥದ್ದು. ಇನ್ನು ತುಂಬಾ ಸಿಂಪಲ್ ವೇದಲ್ಲಿ ನಿಮಗೆ YCB ಬುಕ್ ಅಲ್ಲಿ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ. ಒಂದು 2 ಲೈನ್ ಅಥವಾ 3 ಲೈನ್ ಅಲ್ಲಿ ನಿಮಗೆ ಹೇಳ್ಬಿಟ್ಟಿದ್ದಾರೆ. ಸೊ ಅಷ್ಟು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಇದಕ್ಕೆ ನಿಮ್ಗೆ ಏನಂತಾರೆ ಇದಕ್ಕೆ ರಬ್ಬರ್ ನಾವು ಕ್ಯಾಥೆಟರ್ ಅಂತ ಕರಿತೀವಿ ಇದಕ್ಕೆ. ಸೊ ಇದಕ್ಕೆ ಏನು ಯೋಗಿಕ್ ಭಾಷೆಯಲ್ಲಿ ನಾವು ಏನಂತೀವಿ, ಸೂತ್ರ ನೇತಿ ಅಂತ ಕರಿತೀವಿ. ಇವೇನ್ ಇದನ್ನ ನಾವು ಕಾಟನ್ ಬಟ್ಟೆಯಿಂದನೂ ಕೂಡ ಅಭ್ಯಾಸ ಮಾಡಬಹುದು. ನೀವು ಯಾವುದೇ ಕ್ರಿಯೆಯನ್ನ ಮಾಡಿ ಕೊನೆಯಲ್ಲಿ ಕಪಾಲಭಾತಿಯನ್ನ ಮಾಡ್ಬೇಕು ಗೊತ್ತೇ. ಫಾರ್ ಎಕ್ಸಾಂಪಲ್ ನೀವು ಜಲನೇತಿನೇ ಮಾಡಿರ್ಲಿ, ದುಗ್ಧ ನೇತಿನೇ, ಗ್ರೀವ ನೇತಿನೇ ಮಾಡ್ರಿ, ಸೂತ್ರ ನೇತಿನೇ ಮಾಡಿ, ಕಂಪಲ್ಸರಿ ನೀವು ಕಪಾಲಭಾತಿಯನ್ನ ಮಾಡುವಂಥದ್ದು. ಯಾಕಂತಂದ್ರೆ ನಿಮ್ಮ ನಾಸ್ಟ್ರಲ್ ಅಲ್ಲಿ ಅಥವಾ ನಾಸಲ್ ಪ್ಯಾಸೇಜ್ ಅಲ್ಲಿ ನೀರು ಉಳ್ಕೊಂಡಿರುತ್ತೆ. ಸೊ ಕಪಾಲಭಾತಿಯನ್ನು ಮಾಡೋ ಕ್ವಿಕ್ ಬ್ರೀದಿಂಗ್ ಮಾಡೋದ್ರಿಂದ ಆ ನೀರು ಹೊರಗಡೆ ಬರ್ತದೆ. ಇಲ್ಲಾಂದ್ರೆ ನಿಮಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ನೆಗಡಿ, ತಲೆನೋವು, ಈ ಥರ ಜ್ವರ ಆಗುವಂಥದ್ದು ಆಗ್ತಾನೆ. ಬಟ್ ಅದೇ ನಿಮಗೆ ಹೋಗುತ್ತೆ 1 ದಿನದಲ್ಲಿ 2 ದಿನದಲ್ಲಿ ಮತ್ತೆ ಗುಣ ಆಗುತ್ತೆ. ಈಗ ಸೂತ್ರ ನೀತಿಯನ್ನು ತೋರಿಸ್ತಾ ಇದ್ದೀನಿ. ನೀವು ಸ್ವಲ್ಪ ಇಲ್ಲಿ ಮೊದಲು ನೀವು ಏನ್ ಮಾಡಿ, ಸ್ವಲ್ಪ ಬೆಂಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮ್ಗೆ ಒಳಗಡೆ ಹೋದಾಗ ಇಲ್ಲಿ ಸ್ವಲ್ಪ ಅಡಿತಾ ಇರುತ್ತೆ, ತಡೆಯುತ್ತೆ. ಸೊ ಅದಕ್ಕೆ ನೀವು ಮೊದಲನೇ ಸ್ವಲ್ಪ ಈ ರೀತಿ ಬೆಂಡ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಕೆಳಗಡೆ ಮತ್ತೆ ಡೌನ್ ಮಾಡೋದು ಮೂವ್ ಆಗುತ್ತೆ. ಈ ರೀತಿಯಾಗಿ ನೀವು ತೆಗಿಬೇಕು. ಕ್ಲೀನಿಂಗ್ ದ ನಾಸಲ್ ಪ್ಯಾಸೇಜ್ ಬೈ ದಿ ಜೆಂಟಲ್ ಮೋಷನ್ ಅಂತ ಹೇಳಬೇಕು ಅವರಿಗೆ. ಈ ರೀತಿಯಾಗಿ ನೀವು ಸ್ಲೋ ಆಗಿ ಮೂವ್ ಮಾಡಬೇಕು. ಈ ರೀತಿಯಾಗಿ ನೀವು ಮೂಗಿಂದ ಹಾಕಿದ ಮೇಲೆ ಬಾಯಿಯಿಂದ ಹೊರಗೆ ತೆಗೆಯುವಂಥದ್ದು. ನೆಕ್ಸ್ಟ್ ಈಗ 2 ಕಡೆ ನೀವು ಅಭ್ಯಾಸನ ಮಾಡಬೇಕಾಗುತ್ತೆ. ನೀವು ಒಂದೇ ಕಡೆ ಅಭ್ಯಾಸವನ್ನ ಮಾಡಬಾರ್ದು. ಯಾಕಂದ್ರೆ ಅವ್ರು ನಿಮಗೆ ಜಡ್ಜ್ ಮಾಡ್ತಾರೆ, ಇವರು ಒಂದೇ ಕಡೆ ಅಭ್ಯಾಸ ಮಾಡಿದ್ದಾರೆ, ಸೊ ಇವರಿಗೆ ಅದು ಗೊತ್ತಿಲ್ಲ. ಈಗ ನೀವು ಯಾವುದೇ ಆಸನಗಳನ್ನ ಅಭ್ಯಾಸ ಮಾಡಬೇಕಾದ್ರೂ ಹಾಗೇನೆ ನೀವು ಕೌಂಟೂರ್ ಆಸನಗಳನ್ನ ಮಾಡಬೇಕು. ಒಂದು ಫಾರ್ವರ್ಡ್ ಬೆಂಡಿಂಗ್ ಇತ್ತಂದ್ರೆ ಬ್ಯಾಕ್ವರ್ಡ್ ಬೆಂಡಿಂಗ್ ಕಂಪಲ್ಸರಿ ಮಾಡಬೇಕು. ಮತ್ತೆ ನೀವು ಒಂದು ಕೈಯಿಂದ ಅಭ್ಯಾಸ ಮಾಡಿದ್ರೆ ಇನ್ನೊಂದು ಕೈಯಿಂದ ಅಭ್ಯಾಸನ ಮಾಡಿ ತೋರಿಸ್ಬೇಕು. ಇವರಿಗೆ ಕಂಪ್ಲೀಟ್ ನಾಲೆಡ್ಜ್ ಇದೆ ಅಂತ ಅವರು ಗೆಸ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಈ ಬಗ್ಗೆ ಅಷ್ಟು ಇವರಿಗೆ ತಿಳುವಳಿಕೆ ಯೋಗದಲ್ಲಿ ಇಲ್ಲ ಅಂತ ಅವರು ನಿಮಗೆ ಜಡ್ಜ್ ಮಾಡ್ತಾರೆ. ಬನ್ನಿ ಈಗ ರೈಟ್ ನಾಸ್ಟ್ರಲ್ ಅಲ್ಲಿ ನಾನು ಪಾಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಹೊರ ತೆಗೆಯುವಂಥದ್ದು.
ಈ ರೀತಿ ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಆಮೇಲೆ ನೀವು ಅಭ್ಯಾಸ ಮಾಡುವಾಗೆ ಸ್ವಲ್ಪ ಕಣ್ಣಲ್ಲಿ ನೀರು ಬರೋದು ಅಥವಾ ನಿಮಗೆ ಕೆಮ್ಮು ಸ್ವಲ್ಪ ತೊಂದರೆ ಇನ್ನು ಸೀನ್ ಬರೋದು ಈ ತರ ಆಯ್ತು ಅಂದ್ರೆ ಅವರಿಗೆ ನಿಮ್ಗೆ ಅಭ್ಯಾಸ ಇಲ್ಲ ಅಂತ ತಿಳ್ಕೊತಾರೆ. ಸೊ ನೀವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡ್ಬೇಕು. ಈಗ ನಾನು ನಿಮ್ಗೆ ತೋರಿಸ್ತಿದ್ದೆ, ಇಲ್ಲ ನನಗೆ ಏನು ನಿಮ್ಗೆ ಏನು ಫೀಲ್ ಅನ್ಸ್ಲಿಲ್ಲ ನನಗೆ. ಸೊ ಆತರ ನಿಮಗೆ ಅದು ಫುಲ್ ಈಸಿಯಾಗಿ ನಿಮಗೆ ಒಂದಂದ್ರೆ ಫುಲ್ ಈಸಿ ನಿಮಗೆ ಅದು ಆಗಿರ್ಬೇಕು. ನಿಮಗೆ ಅದು ನೋಡ್ರಿಗೆ ಅದು ಕಠಿಣ ಅನ್ಸಿರ್ಬೇಕು, ನಿಮಗೆ ಅದು ಫುಲ್ ಈಸಿ ಅನ್ಸಿರ್ಬೇಕು. ಅವ್ರಿಗೆ ಎಷ್ಟು ಆಸಾನಾಗಿ ಇವರು ಅಭ್ಯಾಸ ಮಾಡ್ತಾ ಇದ್ದಾರೆ ಅನ್ನೋ ತರ ನೀವು ರೂಢಿಯನ್ನ ಇಟ್ಕೋಬೇಕು. ಅದನ್ನ ಅಭ್ಯಾಸ ಮಾಡಿ ಮಾಡಿ ನಿಮ್ಗೆ ಅದು ಸಾಧ್ಯ ಆಗ್ತದೆ. ಇದು ಇವೆರಡನ್ನು ನೀವು ನೋಡ್ಬೇಕು. ನೆಕ್ಸ್ಟ್ ನವಲಿಯನ್ನ ಕೇಳ್ತಾರೆ. ಸೊ ಮಧ್ಯಮ ನವಲಿ, ದಕ್ಷಿಣ ನವಲಿ ಮತ್ತೆ ವಾಮನ ನವಲಿಯನ್ನ ನೀವು ಮೂರನ್ನು ಮಾಡಿ ತೋರಿಸ್ಬೇಕಾಗುತ್ತೆ. ನವಲಿ ಮಾಡಿ ತೋರಿಸಿ ಅಂದಾಗ ಅವದನ್ನು ಮಾಡಿ ತೋರಿಸ್ಬೇಕು. ಇನ್ನು ತ್ರಾಟಕ ಅಂತ ಬಂದಾಗ ತ್ರಾಟಕ ನೀವು ದೀಪವನ್ನು ಇಟ್ಕೊಂಡು ಅಭ್ಯಾಸ ಮಾಡಿ ತೋರಿಸ್ಬೇಕು. ಅಥವಾ ನಿಮ್ಮ ಬೆರಳನ್ನು ಮುಂದೆ ಚಾಚಿ ನಿಮ್ಮ ದೃಷ್ಟಿಯನ್ನ ಆ ಕಣ್ಣೀರು ಟೀಯರ್ಸ್ ಕಮ್ಸ್ ಔಟ್ ಅಲ್ಲಿವರೆಗೂ ನೀನು ಆ ಬೆರಳನ್ನ ನೋಡಿ ದೃಷ್ಟಿ ಅಭ್ಯಾಸ ತ್ರಾಟಕವನ್ನ ಮಾಡುದು. ಇವಾಗ ನಾನು ನಿಮಗೆ ನವಲಿಯನ್ನ ತೋರಿಸ್ತೀನಿ. ನವಲಿನೂ ಕೂಡ ನೀವು ಮನೆಯಲ್ಲಿ ಅಭ್ಯಾಸ ಮಾಡ್ಬೇಕಾಗುತ್ತೆ. ಇದು ಬೈ ಪ್ರಾಕ್ಟೀಸ್ ಬರುವಂತದ್ದು. ಇದು ಏನೋ ಸೈಡ್ ನಿಮ್ಗೆ ಶಾರ್ಟ್ ಕಟ್ಸ್ ಏನೂ ಇಲ್ಲ. ನೀವು ಅಭ್ಯಾಸ ಮಾಡಿನೇ ಪರಿಶ್ರಮದಿಂದಾನೇ ಇವನ್ನೆಲ್ಲ ರೂಢಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನೀವು ನಿಮ್ಮ ಎರಡು ಕೈಗಳನ್ನು ತೊಡೆ ಮೇಲೆ ಇಟ್ಕೋಬಹುದು. ಕಂಪ್ಲೀಟ್ ಆಗಿ ಉಸಿರನ್ನ ಹಾಕ್ತಾ ನೋಡಿ, ಈ ರೀತಿಯಾಗಿ ನೀರು ಆಮೇಲೆ ಹೊರಗೆ ಬರುತ್ತೆ. ನೀರು ಉಳ್ಕೊಂಡಿದೆ ನನ್ನ ಮೂಗಲ್ಲಿ, ನಾಸ್ಟ್ರಲ್ಲಿ. ಸೊ ಆಮೇಲೆ ಅದು ನೀವು ಫಾರ್ವರ್ಡ್ ಬೆಂಡಿಂಗ್ ಬೇಕು, ಬಾರ್ಡ್ ಬೆಂಡಿಂಗ್ ಮಾಡುವಾಗ ಹೊರ ಬರುತ್ತೆ. ಅದಕ್ಕೆ ಕಂಪಲ್ಸರಿ ನೀವು ಕಪಾಲಭಾತಿ ಮಾಡಲೇಬೇಕು. ಬನ್ನಿ ನವಲಿಯನ್ನ ಅಭ್ಯಾಸ ಮಾಡೋಣ. ನೀವೇನ್ ಮಾಡ್ಬೇಕು, ಉಸಿರನ್ನ ಹೊರಗೆ ಹಾಕಿದ್ಮೇಲೆ ಸಾರಿ ಉಸಿರನ್ನ ಹೊರ ಹಾಕಬೇಕು. ಮೊದಲು ನೀವು ಕಂಬವನ್ನ ನಿಲ್ಲಿಸಬೇಕು. ಮಧ್ಯ ಹೊಟ್ಟೆಯನ್ನ ಒಳಗಡೆ ಎರಡು ಸೈಡಿಂದ ಹೊಟ್ಟೆ ಒಳಗಡೆ ಇಟ್ಕೊಂಡು ನೀವು ಕಂಬ ನಿಲ್ಲಿಸಲಿಕ್ಕೆ ಮೊದಲು ಪ್ರಯತ್ನ ಪಡಬೇಕು. ನಿಮಗೆ ಕಂಬ ನಿಲ್ಲಿಸಲಿಕ್ಕೆ ಬಂತು ಅಂದ್ರೆ ನಂತರ ನೀವು ರೊಟೇಟ್ ಮಾಡೋದನ್ನ ರೂಢಿ ಮಾಡ್ಕೋಬೇಕಾಗುತ್ತೆ. ನೀವು ಕಂಬ ನಿಲ್ಲಿಸ್ತೇನೆ ಹೊರತು ನಿಮಗೆ ರೊಟೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಬನ್ನಿ ಈಗ ನೋಡೋಣ. ಈ ರೀತಿಗೆ ಮಧ್ಯಭಾಗದಲ್ಲಿ ಕಂಬ ನಿಲ್ಲಿಸಬೇಕು. ಈಗ ಲೆಫ್ಟ್ ಟು ರೈಟ್ ನಾನು ರೊಟೇಟ್ ಮಾಡ್ತೀನಿ, ಗಮನಿಸಿ. ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸರ್? ಅದು ಮೂವ್ಮೆಂಟ್ ಆಗ್ತಾ ಇರುತ್ತೆ ನೋಡಿ. ನನ್ನ ಹಾಸ್ಟೆಲ್ ಇನ್ನೂ ಇಷ್ಟು ನೀರು ನಿಂತಿದೆ, ಉಳ್ಕೊಂಡಿದೆ. ಆವಾಗ್ಲಿಂದಾನು ನೀರು ಬರ್ತಾ ಇದೆ. ಸೊ ಕಪಾಲಭಾತಿನ ಕಂಪ್ಲೀಟ್ ಆಗಿ ಮಾಡ್ಬೇಕು. ನನಗೆ ಇಲ್ಲಿ ಟೈಮ್ ಸಾಲಲ್ಲ ಅಂತ ನಾನು ಹಾಗೆ ಮಾಡ್ತಾ ಇದ್ದೆ. ಸ್ವಲ್ಪ ನಂಗೆ ಟೈಮ್ ಬಗ್ಗೆ ಹೇಳ್ತಾ ಇರಿ ಸರ್. ಆಯ್ತು, ಇನ್ನು ಇದೆ, ಇನ್ನು ಒಂದು 12 ನಿಮಿಷ, 7 ಗಂಟೆಗಿದೆ, ಇನ್ನು ಮಾಡ್ತಾ ಇರ್ತಾರೆ. ಸೊ ನಿಮಗೆ ಇವಾಗ ನಾನು ಲೆಫ್ಟ್ ಟು ರೈಟ್ ತೋರಿಸಿದೆ, ಇವಾಗ ರೈಟ್ ಟು ಲೆಫ್ಟ್. ಈ ರೀತಿ ನೀವು ಫಾಸ್ಟ್ ಆಗಿ ಮೂವ್ಮೆಂಟ್ ಅನ್ನ ಮಾಡುವಂಥದ್ದು. ಸೊ ಅದನ್ನ ಗರಗರ ನೀವು ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋದನ್ನ ಗಮನಿಸ್ತಾರೆ ಅವರು. ಸೊ ನಿಮಗೆ ಅದು ಹೆಚ್ಚು ಇದು ಯಾವಾಗ ಬರುತ್ತೆ, ನೀವು ಹೆಚ್ಚು 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 ಅಭ್ಯಾಸ ಮಾಡ್ತಾ ಹೋದಾಗೆಲ್ಲ ಇದು ರೂಢಿ ಆಗುವಂಥದ್ದು. ಇವು 4 ನಿಮಗೆ ಪ್ರಾಕ್ಟಿಕಲ್ ಡೆಮೋ ಕೇಳ್ತಾರೆ, ಎಕ್ಸ್ಪ್ಲನೇಷನ್ಸ್ಗೂ ಕೇಳ್ತಾರೆ. ಎಕ್ಸ್ಪ್ಲನೇಷನ್ಸ್ಗೆ ನಿಮ್ಗೆ 6 ಕೇಳ್ತಾರೆ.
ಬಟ್ ನೀವೇನು ಮಾಡಬೇಕು, ಆ ಡೆಮೋ ಅಂತ ಬಂದಾಗೆ ಇವು ಈಸಿ ಆಗಿರೋದನ್ನ ನೀವು ಕಲ್ತ್ಕೊಂಡು ನಿಮಗೆ ಯಾವುದು ಅದೇ ಆಸಾನಾಗಿ ಆರಾಮಾಗಿ ಸಹಜವಾಗಿ ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ನೀವು ಮಾಡಿ ತೋರಿಸುವಂಥದ್ದು. ನೆಕ್ಸ್ಟ್ ನಿಮಗೆ ಪ್ರಾಣಾಯಾಮಗಳ ಬಗ್ಗೆ ಉಷಾ ಭಗತ್ ಅವರು ನಿಮಗೆ ತರಗತಿಯನ್ನು ತಗೋತಾರೆ. ಅವರು ನಿಮಗೆ ಅಪಾರ್ಟ್ ಫ್ರಮ್ ದಿಸ್ ನಾನೇನೇನೋ ಹೇಳಿದ್ದೀನಿ ಅದೆಲ್ಲ ನಾನು ಅವ್ರಿಗೆ ಸಿಲೆಬಸ್ ಕೊಟ್ಟಿದ್ದೆ. ಸೊ ಇದು ನನಗೆ ಅವರು ಒಂದು ಸಿಲೆಬಸ್ ಇಷ್ಟನ್ನು ನೀನು ಕಲಿಸು, ನಾನು ಉಳಿದನ್ನು ತಗೋತೀನಿ ಅಂತ ತಿಳಿಸಿದ್ರು. ಸೊ ಉಳಿದಿದ್ದನ್ನು ಅವರು ಹೇಳ್ತಾರೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಬಹುದು. ಇಲ್ಲಿ ನಾನು ನಿಮಗೆ ಮುದ್ರಾ ಮತ್ತು ಮುದ್ರೆಗಳ ಬಗ್ಗೆನೂ ಹೇಳ್ತೀನಿ. ಸೊ ಈ ಮುದ್ರೆಗಳದ್ದು ನಾನು ನಿಮಗೆ ಡೆಮೋ ತೋರಿಸ್ತೀನಿ. ಇದರಲ್ಲಿ ಈ 3 ಮುದ್ರೆಗಳನ್ನು ಬಿಟ್ಟರೆ ನಿಮಗೆ ಬೇರೆ ಯಾವನ್ನೂ ಕೇಳೋದಿಲ್ಲ. ಈ 3 ಮುದ್ರೆಗಳನ್ನು ನೀವು ಕಂಪಲ್ಸರಿ ಅಭ್ಯಾಸ ಮಾಡಬೇಕು. ಒಂಥರ ನಿಮಗೆ ಪಾಕೆಟಲ್ಲಿ ಮಾಡಿಸಿದ್ದಂಗೆ, ನಿಮ್ಮ ಪಾಕೆಟಲ್ಲೇ ಇದ್ದಂಗೆ ಇವು 3. ಆ 3 ಯಾವ್ಯಾವು ಅಂತ ಹೇಳ್ತೀನಿ. ಮೊದಲನೇದು ಯೋಗ ಮುದ್ರಾ, ಯೋಗ ಮುದ್ರಾ, ಮಹಾಮುದ್ರ ಮತ್ತು ವಿಪರೀತ ಕರ್ಣಿ ಮುದ್ರಾ. ಈ 3 ಮುದ್ರೆಗಳನ್ನು ನಿಮ್ಮ ಸಿಲೆಬಸ್ಗೆ ಪ್ರಾಕ್ಟಿಕಲ್ಗೆ ಇಟ್ಟಿದ್ದಾರೆ. ಈ 3ನ್ನ ನಾವೀಗ ಅಭ್ಯಾಸ ಮಾಡೋಣ. ಸೊ ಇದರಲ್ಲಿ ಏನಾಗುತ್ತೆ, ಬಂಧಗಳನ್ನು ನಾವು ಉದ್ಯಾನ ಬಂಧವನ್ನು ಹಾಕಿರ್ತೀವಿ. ಆವಾಗ ಈ ಇದು ಯೋಗ ಮುದ್ರಾದಲ್ಲಿ ನೋಡೋಣ. ಈ ರೀತಿಯಾಗಿ ಮುಷ್ಟಿಯನ್ನು ಕಟ್ಟಬೇಕು. ಕ್ಲೆಂಚ್ ಯುವರ್ ರಿಸ್ಟ್, ಕೀಪ್ ಬೋತ್ ದ ರಿಸ್ಟ್ ಆನ್ ನಾವೆಲ್ and exhale slowly, bend forward. ಇಲ್ಲಿ ಏನಾಗುತ್ತೆ, ಉಸಿರನ್ನ ಹೋಲ್ಡ್ ಮಾಡಿರ್ತೀವಿ, ಹಾಗಾಗಿ ಇದಕ್ಕೆ ಮುದ್ರಾ ಅಂತ ಕರಿತೀವಿ. ಬಂಧವನ್ನು ಮುಕ್ತಗೊಳಿಸಿ ನಿಧಾನಕ್ಕೆ ಉಸಿರನ್ನು ತೆಗೆದುಕೊಳ್ತಾ ಮೇಲೆ ಬನ್ನಿ. ರಿಲ್ಯಾಕ್ಸ್. ಈ ರೀತಿ ನೀವು ಯೋಗ ಮುದ್ರವನ್ನು ಅಭ್ಯಾಸ ಮಾಡಬೇಕು. ಇದು ಸಿಂಪಲ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಬರುವಂಥದ್ದು ಮಹಾಮುದ್ರ. ಸೊ ಇದರಲ್ಲಿ ನೀವು ಒಂದಷ್ಟು ಮಹಾಮುದ್ರ ಅಥವಾ ವಿಪರೀತ ಕರ್ಣಿ ಇವೆರಡನ್ನ ನಿಮಗೆ ತೋರಿಸಿದ್ರೆ ಹೆಚ್ಚು ಮಾರ್ಕ್ಸ್ ಬರುವಂಥದ್ದು. ಸೊ ಇವರಿಗೆ ತಿಳ್ಕೊಂಡಿದ್ದಾರೆ, ಡೀಪ್ ನಾಲೆಡ್ಜ್ ಇದೆ ಅಂತ ಅವರು ಜಡ್ಜಸ್ ನಿಮಗೆ ಜಡ್ಜ್ ಮಾಡ್ತಾರೆ. ನಿಧಾನಕ್ಕೆ 2 ಕಾಲ ಮುಂದೆ ಚಾಚಿ, ಸ್ವಲ್ಪ ಕಾಲು ಶೇಕ್ ಮಾಡಿ, ರಿಲ್ಯಾಕ್ಸ್. ಮಹಾಮುದ್ರ ಅಂತಂದ್ರೆ ಈಗ ನೀವು ಜಾನು ಶೀರ್ಷಾಸನ ಮಾಡ್ತೀರಾ. ಸೊ ಅದೇ ಪೊಸಿಷನಲ್ಲಿ ನಾವು ಬರಬೇಕು. ಈಗ ನಿಮ್ಮ ಎಡಕಾಲನ್ನು ಮಡಚಿ ಬಲ ತೊಡೆಯ ಪಕ್ಕದಲ್ಲಿ ಮೂಲಕ್ಕೆ ಇಟ್ಕೊಳ್ಳಿ. ನಿಮ್ಮ ಮೊಣಕಾಲು ನಿಮ್ಮ ಭುಜಕ್ಕೆ ಸಮಾಂತರದಲ್ಲಿರಬೇಕು. Inhale, raise both hands. On exhale, slowly bend forward. Catch your ankle or your feet. ನಿಮ್ಮ ಪಾದವನ್ನು ಹಿಡ್ಕೋಬೇಕು, ಬಟ್ ನಿಮ್ಮ ದೃಷ್ಟಿ ಇನ್ ಬಿಟ್ವೀನ್ ದ ಐಬ್ರೋಸ್ ಇರಬೇಕು. ಈ ಥರ ಮೇಲ್ಗಡೆ ನಿಮ್ಮ ದೃಷ್ಟಿ ಇರಬೇಕು. ಇದಕ್ಕೆ ಮಹಾಮುದ್ರ ಅಂತ ಕರೀತಾರೆ. ಸೊ ಇದನ್ನ ನೀವು ಮಾಡಿ ತೋರಿಸ್ಬೇಕು. ಮಹಾಮುದ್ರವನ್ನ ಡೆಮಾನ್ಸ್ಟ್ರೇಷನ್ ಕೊಡಿ ಅಂತ ಹೇಳಿದಾಗ ಸೊ ಈ ರೀತಿಯಾಗಿ ನೀವು ಮಾಡಬೇಕು. ಅವಾಗ ಫಿನಿಶ್ ಮಾಡಬೇಕಾದ್ರೆ ಬ್ರೀದ್ ಇನ್, ಬ್ರೀದ್ ಔಟ್, ರಿಲ್ಯಾಕ್ಸ್. ಬಟ್ ಇದು ನೀವು ಗಮನಿಸಬೇಕಾದ್ದು, ಇದರಲ್ಲಿ ಮಹಾಮುದ್ರದಲ್ಲಿ ಏನು ಮಾಡ್ತೀವಿ ಅಂತ. ಬ್ರೀದ್ ಇನ್, ಬ್ರೀದ್ ಔಟ್, ಕ್ಯಾಚ್ ಯುವರ್ ಆಂಕಲ್ ಆರ್ ಯುವರ್ ಫೀಟ್ ಆರ್ ಯುವರ್ ಟೋಸ್. ಈ 3ರಲ್ಲಿ ಯಾವುದು ಸಿಗುತ್ತೆ ಅದನ್ನ ಹಿಡ್ಕೋಬಹುದು. ನಿಮ್ಮ ದೃಷ್ಟಿ ಇನ್ ಬಿಟ್ವೀನ್ ದ ಐಬ್ರೋಸ್ ಇರಬೇಕು. ಆಜ್ಞಾಚಕ್ರದ ಚಕ್ರದ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಬೇಕು. ಉಸಿರಾಟವನ್ನು ಗಮನಿಸಬೇಕು. ಅಬ್ಸರ್ವ್ ಬ್ರೀದಿಂಗ್. 1 2 3 4 5. Inhale, raise your both hands. Exhale, hands down. Relax. ನಿಧಾನಕ್ಕೆ ಎಡ ಕಾಲನ್ನು ಮುಂದೆ ಚಾಚಿ. ಈಗ ಬಲ ಕಾಲಿಂದ ಅಭ್ಯಾಸ ಮಾಡೋಣ. ನಿಮ್ಮ ಬಲ ಕಾಲನ್ನು ಮಡಚಿ, ಕೀಪ್ ಇಟ್ ಅಟ್ ದ ರೂಟ್ ಆಫ್ ದಿ ಲೆಫ್ಟ್ ಲೆಗ್ ಥೈ. Your knee should be parallel to the shoulder. Inhale, raise your both hands. Exhale, slowly bend forward, catch your toes. Concentrate in between the eyebrows. 1 2 3 4 5. Inhale, exhale, hands down. ನೋಡಿ, ಇಲ್ಲಿ ಬಂದ ಮೇಲೆ ನಿಮ್ಮ ಭುಜದ 2 ಹಸ್ತಗಳು ನಿಮ್ಮ ಭುಜಕ್ಕೆ ಸಮಾಂತರದಲ್ಲಿ ಬಂದ ಮೇಲೆ ನಿಮ್ಮ ಕೈಗಳನ್ನು ರೊಟೇಟ್ ಮಾಡಬೇಕು ಈ ರೀತಿ. ಮತ್ತೆ ಮೇಲೆ ಹೋಗುವಾಗ ಭುಜದ ಸಮಾಂತರ ಬಂದ ಮೇಲೆ ನೀವು ಈ ರೀತಿಯಾಗಿ ಮೇಲ್ಮುಖವಾಗಿ ಅಥವಾ ಕೆಳಮುಖವಾಗಿ ತಿರುಗಿಸುವಂಥದ್ದು. ರಿಲ್ಯಾಕ್ಸ್. ಈ ರೀತಿಯಾಗಿ ಮಾಡಬೇಕು. ನಿಧಾನಕ್ಕೆ ಬಲಕಾಲನ್ನು ಮಡಚಿ. ಇದು ಬರುವಂಥದ್ದು ವಿಪರೀತ ಕರ್ಣಿ ಮುದ್ರಾ. ವಿಪರೀತ ಕರ್ಣಿ ಸೇಮ್ ಇದು
ಹೆಂಗ್ ಸರ್ವಾಂಗಾಸನವನ್ನು ಮಾಡ್ತೀವಲ್ಲ ಸೇಮ್ ಅದೇ ತರ ಇರುತ್ತೆ. ಬಟ್ ಇಲ್ಲಿ ಏನ್ ಮಾಡ್ತೀವಿ, ಉಡ್ಯಾನ ಬಂಧವನ್ನ ಹಾಕಿರ್ತೀವಿ. ನಿಮ್ಮ ದೃಷ್ಟಿ ಎರಡೂ ಕಾಲಿನ ಹೆಬ್ಬೆರಳ ಮೇಲೆ ಇರುತ್ತೆ. ಬನ್ನಿ ಒಂದ್ಸರಿ ಅಭ್ಯಾಸ ಮಾಡೋಣ ಎಲ್ರು. ಫಸ್ಟ್ ಗಮನಿಸಿ, ನಂತರ ನೀವು ಕೂಡ ಅಭ್ಯಾಸವನ್ನ ಮಾಡಿ ನೋಡಿ. ಸರ್ವಾಂಗಾಸನಕ್ಕೂ ಮತ್ತೆ ಉಪೃತಕರಣಿ ಮುದ್ರಕ್ಕೂ ವ್ಯತ್ಯಾಸವನ್ನು ನೀವು ಕಂಡ್ಕೋಬೇಕು. ನಿಧಾನಕ್ಕೆ ಉಸಿರನ್ನು ತೆಗೆದುಕೊಳ್ತಾ ಎರಡು ಕಾಲುಗಳ ಮೇಲೆ 90 ಡಿಗ್ರಿ ತಗೊಂಡ್ಬೇಕು. ಮತ್ತೆ ಸರ್ವಾಂಗಾಸನ. ಸರ್ವಾಂಗಾಸನದಲ್ಲಿ ಸ್ವಲ್ಪ ನಿಮ್ಮ ಕಾಲುಗಳು ಮುಂದ್ಗಡೆ ಬಾಗಿರ್ಬೇಕು. ಸರ್ವಾಂಗಾಸನದಲ್ಲಿ ಲೆಗ್ಸ್ ಸ್ಟ್ರೈಟ್ ಇರುತ್ತೆ. ಬಟ್ ಈ ವಿಪರೀತ ಮುದ್ರದಲ್ಲಿ ಸ್ವಲ್ಪ ಕಾಲು ಬೆಂಡ್ ಆಗಿರುತ್ತೆ. ಈ ರೀತಿ ಅಂದ್ರೆ ನಿಮಗೆ ಉಡ್ಯಾನ ಬಂಧ ಹಾಕ್ಲಿಕ್ಕೆ ಈಸಿ ಆಗ್ತದೆ. ಈ ಕಾಲ್ ಸ್ಟ್ರೇಟ್ ಇದ್ರೆ ಉಡ್ಯಾನ ಬಂಧ ಹಾಕೋದು ಸ್ವಲ್ಪ ಕಷ್ಟ. ಅದಕ್ಕೆ ಸ್ವಲ್ಪ ಕಾಲುಗಳನ್ನ ಈ ರೀತಿ ಬೆಂಡ್ ಮಾಡಿಕೊಂಡು ನೀವು ಉಡ್ಯಾನ ಬಂಧನ ಹಾಕೋದು. ಈಗ ಉಸಿರನ್ನ ಕಂಪ್ಲೀಟ್ ಆಗಿ ಹೊರಗೆ ಹಾಕಿ ಎಕ್ಸೇಲ್. ಉಡ್ಯಾನ ಬಂಧವನ್ನು ಹಾಕಿ ಹೊಟ್ಟೆ ಒಳಗೆ ಎಳ್ಕೊಳ್ಬೇಕು. 1 2 3 4 5 ರಿಲ್ಯಾಕ್ಸ್. ನಿಧಾನಕ್ಕೆ ಬಂಧ ಮುಕ್ತಗೊಳಿಸ್ಬೇಕು. ಮೊದಲು ಉಡ್ಯಾನ ಬಂಧವನ್ನ ಮುಕ್ತಗೊಳಿಸ್ತಾ ಉಸಿರನ್ನ ತೆಗೆದುಕೊಳ್ಳಿ. ಈ ಉಸಿರನ್ನ ಹೊರ ಹಾಕ್ತಾ ನಿಧಾನಕ್ಕೆ ಕಾಲುಗಳನ್ನ ಕೆಳಗೆ ಬರಬೇಕು. ಈ ರೀತಿ ಪ್ರಾಪರ್ ಆಗಿ ನೀವು ಅಭ್ಯಾಸವನ್ನ ಮಾಡಿ ತೋರಿಸ್ಬೇಕಾಗುತ್ತೆ. ರಿಲ್ಯಾಕ್ಸ್ ನೋಡಿ. ಗಮನಿಸಿದ್ರಲ್ಲ, ನಾವು ಇಲ್ಲಿ ಕಾಲುಗಳು ಸರ್ವಾಂಗಾಸನದಲ್ಲಿ ಸ್ಟ್ರೈಟ್ ಇರುತ್ತೆ, ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. ಬಟ್ ಇದರಲ್ಲಿ ನಮ್ಮ ವಿಪರೀತ ಮುದ್ರದಲ್ಲಿ ಸ್ವಲ್ಪ ಕಾಲುಗಳು ಮುಂದಕ್ಕೆ ಬಾಗಿರುತ್ತೆ. ಮತ್ತೆ ಉಡ್ಯಾನ ಬಂಧವನ್ನ ಹಾಕಿರ್ತೀವಿ. ಇದಷ್ಟನ್ನ ನೀವು ಈ ಒಂದು ವಿಪರೀತ ಮುದ್ರದಲ್ಲಿ ಗಮನಿಸ. ಈ ಮೂರನ್ನೇ ಮಾತ್ರ ಕೇಳ್ತಾರೆ ನಿಮಗೆ. ಈ ಮೂರಲ್ಲಿ ಬಿಟ್ಟು ಹೊರಗಡೆ ಮತ್ತೆ ಬೇರೆ ಯಾವನ್ನ ನಿಮಗೆ ಕೇಳೋದಿಲ್ಲ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಲೆವೆಲ್ 2 ದಲ್ಲಿ ನಿಮಗೆ ಮಹಾಮುದ್ರ ಅಥವಾ ಯೋಗ ಮುದ್ರವನ್ನ ಕೇಳ್ತಾರೆ. ಬಟ್ ಲೆವೆಲ್ 3ಗೆ ನಿಮಗೆ ಕಂಪಲ್ಸರಿ ನಿಮಗೆ ವಿಪರೀತಕರಣೆಯನ್ನ ಕೇಳುವಂಥದ್ದು ಇರುತ್ತೆ. ತಗೊಂಡೋಗಿ ವೆಲ್. ಇವಾಗ ನಿಮಗೆ ಏನಪ್ಪ, ಬಂಧಗಳು, ಬಂಧಗಳಲ್ಲೂ 3 ವಿಧ ಅದಾವೆ. ಸೊ ಆ ಮೂರನ್ನು ನಾವು ಎಟ್ ದ ಸೇಮ್ ಟೈಮ್ ಹಾಕೋದಕ್ಕೆ ಅವಕ್ಕೆ ನಾವು ಮಹಾಬಂಧ ಅಂತ ಕರಿತೀವಿ. ನಾವು ಬಂಧಗಳ ಬಗ್ಗೆ ಒಂದ್ಸರಿ ಅಭ್ಯಾಸವನ್ನು ಮಾಡೋಣ. ಬಂಧಗಳನ್ನು ಹಾಕುವಾಗ ನಾನು ಏನೇನೇ ಹೇಳಿದ್ರೆ ನಿಮಗೆ, ನಾವು ಬಾಹ್ಯ ಪ್ರಾಣಾಯಾಮದಲ್ಲಿ ನಾವು 3 ಬಂಧಗಳನ್ನು ಹಾಕ್ತೀವಿ. ಮೊದಲನೇ ನಾವು ಬಂಧಗಳನ್ನು ಹಾಕುವಾಗೆ ಕೆಳಗಡೆಯಿಂದ ಹಾಕಬೇಕು. ಬಂಧಗಳನ್ನು ಮುಕ್ತಗೊಳಿಸುವಾಗ ಮೇಲ್ಗಡೆಯಿಂದ ಬರಬೇಕು. ಕೆಳಗಡೆಯಿಂದ ಅಂದ್ರೆ ಒಂದೇದು ಮೂಲ ಬಂಧ, ಉಡ್ಯಾನ ಬಂಧ ಮತ್ತೆ ಜಾಲಂಧ್ರ ಬಂಧ. ಈಗ ಒಂದ್ಸರಿ ನಾವು ಈಗ ಫಸ್ಟ್ ಮೂಲ ಬಂಧವನ್ನ ಅಭ್ಯಾಸ ಮಾಡೋಣ. ನಿಮಗೆ ಗೊತ್ತಿರುತ್ತೆ, ನಿಮಗೆ ಅಶ್ವಿನಿ ಮುದ್ರೆನ ಯಾವ ರೀತಿ ಹಾಕ್ಬೇಕಂತ. ಆ ರೀತಿ ನೀವು ಅದನ್ನ ನಿಮ್ಮ ಯಾವುದು ಅನಸ್ ಅಥವಾ ನೀವು ಏನ ಗುದದ್ವಾರವನ್ನ ನೀವು ಆ ರೀತಿ ಸಕ್ ಮಾಡಿ ಒಳಗಡೆ ಹಿಡಿದಿಟ್ಕೊಳ್ಳುವಂಥದ್ದು. ಬನ್ನಿ ಒಂದ್ಸರಿ ಎರಡು ಕೈ ಉಚ್ಚಿನ ಮುದ್ರೆಯಲ್ಲಿ ಸಿದ್ಧಾಸನ, ಪದ್ಮಾಸನ, ಸುಖಾಸನ, ನಿಮಗೆ ಅನುಕೂಲ ಆಗುವಂತ ಆಸನದಲ್ಲಿ ನೀವು ನೇರವಾಗಿ ಕುತ್ಕೊಳ್ಳಿ. ಈಗ ಮೂಲ ಬಂಧವನ್ನ ಅಭ್ಯಾಸ ಮಾಡೋಣ. ರಿಲ್ಯಾಕ್ಸ್. ಎಷ್ಟೊತ್ತಾಗುತ್ತೆ ನಮ್ಮ ಪಠ್ಯ ಪುಸ್ತಕದಲ್ಲಿ 2 ರಿಂದ 3 ಸೆಕೆಂಡ್ ಅಂತ ಇದೆ. ಸೊ ನಿಮಗೆ ಎಷ್ಟು ಮ್ಯಾಕ್ಸಿಮಮ್ 5 ಸೆಕೆಂಡ್ವರೆಗೂ ನೀವು ಹಿಡಿಬಹುದು. ನಿಮ್ಮ ಕೆಪಾಸಿಟಿ ತಕ್ಕಾಗೆ ನೀವು ಅದನ್ನ ಬಂಧವನ್ನ ಹಾಕಬಹುದು. ಈ ರೀತಿಯಾಗಿ ಮತ್ತೆ ರಿಲ್ಯಾಕ್ಸ್ ಮಾಡುವಂಥ. ನೆಕ್ಸ್ಟ್ ಉಡ್ಯಾನ ಬಂಧದಲ್ಲಿ ಸಂಪೂರ್ಣವಾಗಿ ಉಸಿರನ್ನ ಹೊರ ಹಾಕಬೇಕು. ಹೊಟ್ಟೆನ ಒಳಗಡೆ ಹಿಡಿದಿಟ್ಕೋಬೇಕು. ಒಳಗಡೆ ಉಸಿರನ್ನ ಹೋಗಬಾರ್ದು ಮತ್ತೆ ಹೊರಗಡೆ ಬರಲೂಬಾರ್ದು. ನಿಮ್ಗೆ ಎಷ್ಟು ಹೊತ್ತು ಸಾಧ್ಯ ಆಗುತ್ತೆ ಅಷ್ಟು ಹೊತ್ತುವರೆಗೂ ನೀವು ಆ ಬಂಧವದಲ್ಲಿ ಇರಬೇಕಾಗುತ್ತೆ. ಬನ್ನಿ, ಈಗ ನಿಮ್ಮ ಎಡ ಕೈಯನ್ನ ನಾಭಿ ಮೇಲೆ ಇಟ್ಕೊಳ್ಳಿ. ಬಲ ಕೈ ಚಿನ್ ಮುದ್ರೆಯಲ್ಲಿ ಇರಲಿ. ಕೀಪ್ ರೈಟ್ ಹ್ಯಾಂಡ್ ಆನ್ ಚಿನ್ ಮುದ್ರಾ, ಲೆಫ್ಟ್ ಹ್ಯಾಂಡ್ ಆನ್ ಸ್ಟಮಕ್. ಎಕ್ಸೇಲ್ ಕಂಪ್ಲೀಟ್ಲಿ. ಉಡ್ಯಾನ ಬಂದ್. ಬಂಧವನ್ನು ಮುಕ್ತಗೊಳಿಸಿ. ರಿಲ್ಯಾಕ್ಸ್ and then inhale deeply. Again exhale completely. ಉಡ್ಯಾನ ಬಂದ್. ರಿಲ್ಯಾಕ್ಸ್. ಡೀಪ್ ಬ್ರೀತ್. ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು ಉಡ್ಯಾನ ಬಂಧವನ್ನ ಮಾಡಿ ತೋರಿಸ್ಬೇಕು. ಉಡ್ಯಾನ ಬಂಧ ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಅದು ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ಪಿಕ್ಚರ್. ಸೊ ನಿಮಗೆ ಉಡ್ಯಾನ ಬಂಧ ನನಗೆ ಕೇಳಿದ್ರು, ನಾನು ಎಕ್ಸಾಮ್ ತಗೊಂಡಾಗೆ ನಮಗೆ 2 times ನನಗೆ ಕೇಳಿದ್ರು ಉಡ್ಯಾನ ಬಂಧವನ್ನ ಹಾಕಿ ತೋರಿಸಿ ಅಂತ. ನಾನು ಉಡ್ಯಾನ ಬಂಧವನ್ನ ಹಾಕಿ ತೋರಿಸಿ. ನೆಕ್ಸ್ಟ್ ಮೂರನೇದು
ಜಾಲಂಧರ ಬಂಧ ನಮ್ಮ ಈ ಕುತ್ತಿಗೆ ಭಾಗದಲ್ಲಿ ಲಾಕ್ ಮಾಡುವಂಥದ್ದು. ನೆಕನ ಉಸಿರು ಒಳಗಡೆ ಹೋಗ್ಲೂಬಾರ್ದು ಮತ್ತೆ ಹೊರಗಡೆ ಬರ್ಲೂಬಾರ್ದು. ನಿಮ್ಗೆ ಎಷ್ಟು ಹೊತ್ತು ಸಾಧ್ಯ ಆಗುತ್ತೆ ಅಷ್ಟೊತ್ತು ಇಟ್ಕೋಬೇಕು. ಬನ್ನಿ, ಎರಡು ಕೈ ಚಿನ್ಮದಲ್ಲಿ ಉಸಿರನ್ನು ಸಂಪೂರ್ಣವಾಗಿ ಹೊರಹಾಕಿ, ಎಕ್ಸೇಲ್ ಕಂಪ್ಲೀಟ್ಲಿ, ಲಾಕ್. ಓಪನ್, ರಿಲ್ಯಾಕ್ಸ್. ಈ ರೀತಿ ನೀವು ಜಾಲಂಧರ ಬಂಧವನ್ನ ಹಾಕಬೇಕಿತ್ತು. ಈ ಮಹಾಬಂಧ, ಈ ಮೂರು ಬಂಧವನ್ನು ಏಕಕಾಲಕ್ಕೆ ಹಾಕೋದ್ರಿಂದ ನಾವು ಅದನ್ನ ಮಹಾಬಂಧ ಅಂತ ಕರಿತೀವಿ. ಸೊ ಮಹಾಬಂಧವನ್ನು ಕೇಳ್ಬೋದು, ಮೂರನ್ನು ಹಾಕಿ ತೋರಿಸಿ ಅಂದಾಗ ಮೂರನ್ನು ಹಾಕ್ಬೇಕು. ಮೊದಲು ನಾವು ಯಾವುದು ಮೂಲ ಬಂಧ, ನಂತರ ಉಡ್ಯಾನ ಬಂಧ, ನಂತರ ಜಾಲಂಧರ ಬಂಧ. ಬಿಡುವಾಗ ಜಾಲಂಧರ ಬಂಧ, ಉಡ್ಯಾನ ಬಂಧ, ನಂತರ ಮೂಲ ಬಂಧವನ್ನು ಮುಕ್ತಗೊಳಿಸಬೇಕು. ಬನ್ನೀಗ ಮಹಾಬಂಧವನ್ನು ಅಭ್ಯಾಸ ಮಾಡೋಣ. ಮೂಲ ಬಂಧ, ಉಡ್ಯಾನ ಬಂಧ, ಜಾಲಂಧರ ಬಂಧ. ಬಂಧವನ್ನು ಮುಕ್ತಗೊಳಿಸಬೇಕು. ಫಸ್ಟ್ ಜಾಲಂಧರ ಬಂಧ, ಉಡ್ಯಾನ ಬಂಧ, ಮೂಲ ಬಂಧ, ರಿಲ್ಯಾಕ್ಸ್. ಇವಾಗ ನೀವು ಉಸಿರಾಟವನ್ನು ಮಾಡ್ಬೋದು. ದೀರ್ಘವಾದ ಶ್ವಾಸವನ್ನು ತೆಗೆದುಕೊಳ್ಳಿ, ನಿಧಾನವಾಗಿ ಶ್ವಾಸವನ್ನು ಹೊರಹಾಕಿ, ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು ಮೂರು ಬಂಧಗಳನ್ನ ಮತ್ತೆ ಮಹಾಬಂಧವನ್ನ ಅಭ್ಯಾಸ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಅನಾಟಮಿ ಬಗ್ಗೆ ತಿಳ್ಕೊಳ್ಳೇಬೇಕಾಗುತ್ತೆ. ಇನ್ನು ಅನಾಟಮಿಗೆ ನಮ್ದು ರೆಸ್ಪಿರೇಟರಿ ಸಿಸ್ಟಮ್ ಆಗಿರಲಿ, ಡೈಜೆಸ್ಟಿವ್ ಸಿಸ್ಟಮ್ ಆಗಿರಲಿ, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಆಗಿರ್ಬೋದು, ಎಸ್ಪಿಟರಿ ಸಿಸ್ಟಮ್ ಆಗಿರ್ಬೋದು, ನರ್ವಸ್ ಸಿಸ್ಟಮ್ ಆಗಿರ್ಬೋದು, ನೀವು ಅವೆಲ್ಲರ ಬಗ್ಗೆನೂ ಸಂಪೂರ್ಣವಾಗಿ ತಿಳ್ಕೊಬೇಕಾಗುತ್ತೆ. ಅವುಗಳ ಬಗ್ಗೆ ನಮಗೆ ಕ್ವಶನ್ಸ್ ಬರುತ್ತೆ. ಆಯ್ತಾ? ನಿಮ್ ಅಷ್ಟಚಕ್ರಗಳ ಪೊಸಿಷನ್ ಬಗ್ಗೆ ಕೇಳ್ತಾರೆ, ಅವುಗಳ ಬಗ್ಗೆನೂ ತಿಳ್ಕೊಬೇಕು. ನೀವು ನೋಡಿ ನಿಮ್ಗೆ ಹೆಂಗೆ ಕನ್ಫ್ಯೂಷನ್ ಹೆಂಗ್ ಮಾಡ್ತಾರೆ ಅಂತಂದ್ರೆ, ಮೊದಲನೇ ಚಕ್ರ ಯಾವುದು ಅಂತ ಕೇಳಿದಾಗ ಎಲ್ರು ಏನ್ ಹೇಳ್ತಾರೆ, ಮೇಲಿಂದ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ, ಮೊದಲನೇದು ಸಹಸ್ರಾರ ಚಕ್ರ ಅಂತ ಹೇಳ್ಬಿಡ್ತಾರೆ. ಸೊ ಅಲ್ಲೇ ನಿಮ್ಗೆ ಎಷ್ಟು ಇದ್ರ ಬಗ್ಗೆ ನಾಲೆಡ್ಜ್ ಇದೆ, ನಿಮ್ಗೆ ಇದು ಬೇಸಿಕ್ಸ್ ಇದೇ ಗುರಿ ಗೊತ್ತಿಲ್ಲ ಅಂತ ಹೇಳಿ ನಿಮ್ಗೆ ರಿಸಲ್ಟ್ ನಿಮ್ಮನ್ನ ಫೇಲ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ನಾವು ಕೆಳಗಡೆಯಿಂದ ಕೌಂಟ್ ಅನ್ನ ಕೊಡ್ಬೇಕಾಗುತ್ತೆ. ಮೊದಲನೇದು ನಮ್ದು ಮೂಲಾಧಾರ ಚಕ್ರ, ನಂತರ ಸ್ವಾದಿಷ್ಠಾನ ಚಕ್ರ, ನಂತರ ಮಣಿಪೂರ ಚಕ್ರ, ಅದರ ನಂತರ ಬರೋದು ಅನಾಹತ ಚಕ್ರ, ಅದರ ನಂತರ ಬರೋದು ವಿಶುದ್ಧಿ ಚಕ್ರ, ಅದರ ನಂತರ ಬರುವಂಥದ್ದು ಆಜ್ಞಾ ಚಕ್ರ, ಅದರ ನಂತರ ಬರುವಂಥದ್ದು ಸಹಸ್ರಾರ ಚಕ್ರ. ಈ ರೀತಿಯಾಗಿ ನೀವು ಅಷ್ಟಚಕ್ರಗಳ ಬಗ್ಗೆ ನೆನಪಿಟ್ಕೊಳ್ಳುವಂಥದ್ದು. ಮೊದಲನೆಯದು ಫಸ್ಟ್ ಒನ್ ಮೂಲಾಧಾರ ಚಕ್ರ, ಸೆಕೆಂಡ್ ಒನ್ ಸ್ವಾದಿಷ್ಠಾನ ಚಕ್ರ, ನೆಕ್ಸ್ಟ್ ಥರ್ಡ್ ಒನ್ ಮಣಿಪೂರ ಚಕ್ರ, ಫೋರ್ತ್ ಒನ್ ಅನಾಹತ ಚಕ್ರ, ಫಿಫ್ತ್ ಒನ್ ವಿಶುದ್ಧಿ ಚಕ್ರ, ಸಿಕ್ಸ್ತ್ ಒನ್ ಆಜ್ಞಾ ಚಕ್ರ, ಸೆವೆಂತ್ ಒನ್ ಸಹಸ್ರಾರ ಚಕ್ರ. ಈ ರೀತಿ ನೀವು ನೆನಪಿಟ್ಕೋಬೇಕು. ಸೆವೆಂತ್ ಒನ್ ಉಲ್ಟಾ ನಾವು ಹೇಳಬಾರ್ದು ಯಾವತ್ತು. ನೀವು ಒಂದು ಸಹಸ್ರಾರ ಚಕ್ರ, ಒಂದು ಆಜ್ಞಾ ಚಕ್ರ, ಎರಡು ಮೂರೈದು ವಿಶುದ್ಧ ಚಕ್ರ ಹಿಂಗೆ ಹೇಳಿದ್ರೆ ನಿಮಗೆ ಅದು ಮೊದಲೇ ನಾವು ಕೆಳಗಡೆಯಿಂದಾನೇ ನಾವು ಇದನ್ನ ಕೊಡ್ಬೇಕು. ಇದನ್ನ ಯಾಕೆ ಗೊತ್ತಿರುತ್ತೆ ಹೇಳ್ತಿದ್ದೇನೆ, ಇದರಲ್ಲೇ ಜಾಸ್ತಿ ಜನ ಫೇಲ್ ಆಗ್ತಾರೆ. ಸೊ ಇದ್ರ ಬಗ್ಗೆ ಕೇಳಿದಾಗಲೇ ಪ್ರಾಕ್ಟಿಕಲ್ ಅವ್ರು ವೈವಾಗಿ ನಿಮಗೆ ಜಾಸ್ತಿ ನಿಮಗೆ ನಾಲೆಡ್ಜ್ ಎಷ್ಟಿದೆ, ನಿಮಗೆ ಜ್ಞಾನ ಇದ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ಅಳಿತಾರೆ. ನೀವು ಇನ್ನು ಡೆಮೋ ಚೆನ್ನಾಗಿ ಕೊಟ್ಟೆ, ನಾನು ಒಳ್ಳೆ ಆಸನಗಳನ್ನ ಮಾಡ್ತೀನಿ, ಡೆಮೋ ಮಾಡಿ ತೋರಿಸ್ತೆ, ಮುದ್ರೆಗಳನ್ನ ಹಾಕಿ ತೋರಿಸ್ತೆ ಅನ್ನೋದಕ್ಕಿಂತ ಇಲ್ಲಿ ನಿಮಗೆ ನಾಲೆಡ್ಜ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಅವ್ರು ನಿಮ್ಮನ್ನ ಹೋಲ್ ಪರ್ಸನಾಲಿಟಿಯನ್ನ ಅಳಿತಾರೆ. ಸೊ ನೀವು ಆನ್ಸರ್ ಮಾಡುವಾಗಲೂ ಕೂಡ ಪ್ರಾಪರ್ ಆಗಿ ಎಷ್ಟನ್ನ ಹೇಳಬೇಕು ಅಷ್ಟೇ ಹೇಳಬೇಕು. ಎರಡು ವಾಕ್ಯದಲ್ಲಿ ಅದು ಎರಡು ಸೆಂಟೆನ್ಸ್ ಅಲ್ಲಿ ಹೇಳೋದಿತ್ತು, ಎರಡು ಸೆಂಟೆನ್ಸ್ ಒಂದೇ ಪದದಲ್ಲಿ ಒಂದು ವರ್ಡ್ ಅಲ್ಲಿ ಅಣ್ಣ ಮ್ಯೂಟ್ ಆಯ್ತು. ಓಂ ಇವಾಗ ಕೇಳ್ತಾ ಇದೆಯಾ? ಓಂ ಕೇಳಿಸ್ತಾ ಇದೆ. ಓಕೆ ಸರ್, ಅದಕ್ಕೆ ನೀವು ಕರೆಕ್ಟಾಗಿ ಎಷ್ಟು ಉತ್ತರವನ್ನು ಕೊಡಬೇಕು ಅಷ್ಟನ್ನು ಮಾತ್ರ ಕೊಡಬೇಕಾಗುತ್ತೆ. ನೀವು ಜಾಸ್ತಿ ಹೇಳಿದ್ರು ಕಷ್ಟ, ಕಡಿಮೆ ಹೇಳಿದ್ರು ಕಷ್ಟ. ಸೊ ನೀವು ಒಂದಷ್ಟು ಈಗೇನು ಸಿಲೆಬಸ್ ಇದೆಯಲ್ಲ, ಒಂದು ಸಿಲೆಬಸ್ ಕೊಟ್ಟಿದ್ದಾರೆ, ಇದು ಹೊರತಾಗಿ ಅವ್ರು ಏನನ್ನು ಕೇಳಕ್ಕೆ ಸಾಧ್ಯ ಇಲ್ಲ. ಕೇಳಿದ್ರು ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗ್ತದೆ, ಅದೇನು ತೊಂದರೆ ಇಲ್ಲ. ಆಯ್ತಾ? ನೀವು ಅದಕ್ಕೆ ಎಷ್ಟನ್ನ ನೀವು ವಯಸ್ಸಿದ್ದು ಗೈಡ್ಲೈನ್ ಬುಕ್ ಇದೆ, ಅದನ್ನ ದಯವಿಟ್ಟು ತರಿಸ್ಕೊಳ್ಳಿ. ಯಾರು ವಯಸ್ಸಿಗೆ ಎಕ್ಸಾಮ್ ಬರಿಬೇಕು ಅನ್ಕೊಂಡಿದ್ರೆ ಅದ್ರಲ್ಲಿ ಒಂದು ಶಾರ್ಟ್ ಕಟ್ ಆಗಿ ನಿಮ್ಗೆ ಆನ್ಸರ್ಗಳನ್ನ ಕೊಟ್ಟಿದ್ರೆ ಅಷ್ಟನ್ನು ನೀವು 2-3 ಸೆಂಟೆನ್ಸ್ ಅನ್ನ ನೀವು ಕಲ್ತ್ಕೊಂಡ್ಬಿಟ್ರೆ ಸಾಕು. ನೀವು ಈಸಿಯಾಗಿ ನನಗೆ ಆ ಭಾಷೆದಲ್ಲಿ ಹಿಡಿತಾ ಇಲ್ಲ, ಈ ಭಾಷೆ ನಂಗೆ ಹಿಡಿತಾ ಇಲ್ಲ ಅನ್ನೋದಕ್ಕಿಂತ ಸೊ ಅವುಗಳನ್ನ ನೀವು ಸ್ವಲ್ಪ ಕುಲಂಕುಷವಾಗಿ ಸ್ವಲ್ಪ ಅಧ್ಯಯನ ಮಾಡಿಬಿಟ್ರೆ ಸಾಕು. ನೀವು ಅವ್ರಿಗೆ ಆ ಕ್ವಶನ್ಸ್ ಕೇಳಿದಾಗ ಅದಕ್ಕೆ ಅಷ್ಟು ಆನ್ಸರ್ ಮಾಡಿದ್ರೆ ಸಾಕು. ಅವ್ರಿಗೆ ಜಾಸ್ತಿ ಎಕ್ಸ್ಪ್ಲನೇಷನ್ಸ್ ಏನು ಕೇಳೋದಿಲ್ಲ. ಇನ್ನು ಲೆವೆಲ್ 3 ನಲ್ಲಿ ನಿಮಗೆ ಇವ್ಯಾಲ್ಯೂಯೇಷನ್ಗೆ 20 ಮಾರ್ಕ್ಸ್ ಇರುತ್ತೆ. ಸೊ ನೀವು
ಅವರು ನಾನೀಗ ಸ್ಟೂಡೆಂಟು, ಸೊ ಈಗ ನಾನು ಮಾಡ್ತಾ ಇದ್ದೇನೆ, ನೀವು ಯಾವ ರೀತಿ ಕರೆಕ್ಷನ್ ಮಾಡ್ತೀರಾ, ಅವ್ನ ಯಾವ ರೀತಿ ತಿದ್ತೀರಾ ಅಂದಾಗ ನೀವು ಅದನ್ನ ಗಮನಿಸಬೇಕಾಗುತ್ತೆ. ಪ್ರಾಪರ್ ನಾನು ಹೇಳಿದ್ನ ಇದು 4 ಪಿಲ್ಲರ್ಸ್ ಅಲ್ಲಿ ಆಸನಗಳ ಅಭ್ಯಾಸ ನಿಂತಿರುತ್ತೆ ಅಂತದ್ದು, ಟೈಮಿಂಗು, ಬ್ರೀದಿಂಗು, ಮೆಥಡ್, ಕಾನ್ಸಂಟ್ರೇಷನ್, ಇವುಗಳೆಲ್ಲ 4ನ ಗಮನಿಸುವಂಥದ್ದು. ಸೊ ನಿಮ್ಗೆ ನಾಳೆ ಕೋಚ್ ಅಥವಾ ರೆಫ್ರಿ ಆಗಲಿಕ್ಕೆ ನಿಮಗೆ ಕರ್ನಾಟಕ ಅಥವಾ ಕೇಂದ್ರ ಸರ್ಕಾರ ನಿಮಗೆ ಕಾಲ್ಫಾರ್ಮ್ ಮಾಡಿದಾಗೆ, ಸೊ ಅಲ್ಲಿ ಪರೀಕ್ಷಕರದು ಮತ್ತೆ ನಿಮ್ಮದನ್ನ ಹೇಗೆ ವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾರೆ, ಅವರು ಅಂಕಗಳನ್ನ ಹಾಕ್ತಾರೆ, ನೀವು ಅಂಕಗಳನ್ನ ಹಾಕ್ತಾ ಇರ್ತಾರೆ ರೆಫ್ರೀಸು ಕೋಚ್ಗೆ. ಸೊ ಅವ್ರದ್ದು ನಿಮ್ದು ಏನು ಮಾರ್ಕ್ಸ್ ಹಾಕಿರುತ್ತಲ್ಲ, ಡಿಫ್ರೆನ್ಸ್ ಜಸ್ಟ್ 1 ಮಾರ್ಕ್ಸ್ ಅಲ್ಲಿ ಡಿಫ್ರೆನ್ಸ್ ಇದ್ರೆ ಮಾತ್ರ ನೀವು ರೆಫ್ರಿ ಅಥವಾ ಕೋಚ್ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ. ನಿಮ್ಗೆ ಅದು 1ಕ್ಕಿಂತ ಜಾಸ್ತಿ 2 ಬಂದ್ರು ಕೂಡ ನಿಮಗೆ ಜಸ್ಟ್ ಹಾಫ್ ಮಾರ್ಕ್ಸ್ ನೀವು ಜಾಸ್ತಿ ಕೊಟ್ಟರು ಕೂಡ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ ರೆಫ್ರಿ ಅಥವಾ ಕೋಚ್ ಗಳ ಒಂದು ಪರೀಕ್ಷೆನಲ್ಲಿ. ಈ ತರ ಇರುತ್ತೆ. ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಕೇಳಬಹುದು ಸರ್. ಓಂಜಿ, ಯಾರಿಗಾರ ಡೌಟ್ಸ್ ಇದ್ರೆ ನಿಮ್ಮ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ನೋಡಿ, ಇಲ್ಲಿ ಯಾರೋ YCP ಬುಕ್ ಲಿಂಕ್ ಕಳಿಸಿ ಅಂತ ಅಯ್ಯಂಗಾರರು ಕೇಳ್ತಿದ್ದಾರೆ. YCP ಬುಕ್ ಲಿಂಕ್ಸ್ ಯಾವ್ದು ಇಲ್ಲ ಅಂತ ನನ್ಗೆ ಅನ್ಸುತ್ತೆ. ಹೇಳಿ, ಅದ್ರ ಬಗ್ಗೆ ಡೀಟೇಲ್ ಹೇಳಿ. YCP ಬುಕ್ ಲಿಂಕ್ಸ್ ಯಾವ ಇಲ್ಲ, ಯಾಕಂದ್ರೆ ಅವನ್ನ ಆನ್ಲೈನ್ ದಲ್ಲಿ ಅವೈಲೇಬಲ್ ಇಲ್ಲ ಅನ್ಸುತ್ತೆ. ಅವು ಅದರ ಸಾಫ್ಟ್ ಕಾಪಿ ಮೇ ಬಿ ನನಗೂ ಗೊತ್ತಿಲ್ಲ. ನಾನು ಒಂದ್ಸರಿ ಕೇಳ್ಬಿಡ್ತೀನಿ, ನಾನು ಮೇಲ್ ಹಾಕ್ತೀನಿ ಅವರಿಗೆ, ಆಯುಷ್ ಡಿಪಾರ್ಟ್ಮೆಂಟ್ ಮೇಲ್ ಹಾಕಿ ಸಾಧ್ಯ ಇದ್ರೆ ನಾನು ತಿಳ್ಕೊಂಡು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ನನಗೆ ಇದುವರೆಗೂ ಇರೋ ಮಾಹಿತಿ ಇಲ್ಲ ಅನ್ಸುತ್ತೆ. ಸೊ ಅವರು ಯಾಕಂದ್ರೆ ಹಾರ್ಡ್ ಕಾಪಿನ ಎಲ್ರಿಗೂ ಕೊಡ್ತಾ ಇದ್ದಾರೆ. ಸೊ ನಾವು ನಮ್ಮ ಆನ್ಲೈನ್ ತರಬೇತಿಯಲ್ಲಿ ಕೂಡ ಅದನ್ನ ನೀಡ್ತಾ ಇದ್ದೇವೆ. ನಿಮಗೆ ಬೇಕಂತಂದ್ರೆ ನೀವು ರಘುಪ್ರಸಾದ್ ಸರ್ ಜೊತೆ ಮುಖಾಂತರ ನೀವು ಅದನ್ನ ತರಿಸ್ಕೋಬಹುದು. ಅಥವಾ ನೀವು ನೇರವಾಗಿ 9008100880ಗೆ ಸಂಪರ್ಕ ಮಾಡಿ ನೀವು ತರಿಸ್ಕೋಬಹುದು. ನೇರವಾಗಿ ಕಾರ್ಯಾಲಯಕ್ಕೆ ಸಂಪರ್ಕ ಮಾಡಿ ಬುಕ್ ಬೇಕು ಅಂದ್ರೆ ಅವಾಗ ಈಸಿ ಆಗತ್ತೆ. ಓಂ ಜಿ. ಕಲ್ಲೇಜಿ ಹರಿ ಓಂ. ಓಂ ಜಿ ಸರ್, ಹೇಳಿ. ನಾನು ಗಿರೀಶ್ ದೇಶಪಾಂಡೆ ಮಾತಾಡೋದು. ಮೊನ್ನೆ ನಿಮ್ಮನ್ನು ಭೇಟಿಯಾಗಿದ್ದೆ. ನಮಸ್ತೆ ಹರಿ ಓಂ. ನನ್ನ ಪಕ್ಕದಲ್ಲಿ ಶಿವರಾಮ್ ಶೆಟ್ಟಿಜಿ ಇದ್ದಾರೆ. ಓಂ ಜಿ ಸರ್. ಇವರು ನಮ್ಮ ಮಾರ್ಗದರ್ಶಕ. ಈಗ ಯೋಗ ಮುದ್ರೆ ಬಗ್ಗೆ ತಾವು ಹೇಳಿದ್ರಿ. ಹಾ ಸರ್. ಯೋಗ ಮುದ್ರೆಯಲ್ಲಿ ನಾವು ಪದ್ಮಾಸನದಲ್ಲಿ ಹಸ್ತಗಳನ್ನ ಎಡಹಸ್ತ ಮೇಲೆ ಬಲಹಸ್ತ ಇಟ್ಕೊಂಡು ಮುಂದೆ ಬಾಗೋದು ಸರಿನಾ, ಅಥವಾ ವಜ್ರಾಸನದಲ್ಲಿ ಕೂತ್ಕೊಂಡು ಕೈ ಮುಷ್ಟಿಗಳನ್ನ ಮುಷ್ಟಿ ಕಟ್ಟಿ ಮುಂದೆ ಬಾಗೋದು ಸರಿನಾ, ಯಾವ್ದು ಸರಿ? ನೀವು ಯೋಗ ಮುದ್ರದಲ್ಲಿ ಕೇಳಿದ್ರೆ ಬೆಟರ್. ನೀವು ಎರಡರಲ್ಲೂ ಮಾಡಬಹುದು, ತೊಂದರೆ ಇಲ್ಲ. ಎರಡರಿಂದಾನು ಮಾಡಿದ್ರೆ, ಎರಡು ವೇದಲ್ಲೂ ನಿಮಗೆ ಸಿಲೆಬಸ್ ಅಲ್ಲಿ ಎರಡು, ಯಾಕಂದ್ರೆ ಬಾಬಾ ರಾಮದೇವ್ ಗುರುಜಿ ಅವ್ರದ್ದು ಅದು ಯೋಗ ಸಾಧನಾ ಪುಸ್ತಕದಲ್ಲಿ 2 ರೀತಿಯಾಗಿ ಅಭ್ಯಾಸ ಇದೆ. ಬಟ್ ಇದರಲ್ಲಿ ಏನದು ವ್ಯತ್ಯಾಸ ಏನಿರೋದಿಲ್ಲ. ಬಟ್ ಇದು ಆಸನಗಳ ಒಂದು ಸ್ಥಿತಿ ಬದಲಿರುತ್ತೆ. ಬಟ್ ಮುದ್ರೆನಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ಆಸನ ಸ್ಥಿತಿ ಚೇಂಜ್ ಇರುತ್ತೆ, ಬಟ್ ಮುದ್ರೆನಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಸೊ ನೀವು ಪದ್ಮಾಸನದಲ್ಲಾದ್ರೂ ಹಾಕಬಹುದು ಅಥವಾ ವಜ್ರಾಸನದಲ್ಲಾದ್ರೂ ಹಾಕಬಹುದು. ಸೊ ಆಮೇಲೆ ಇನ್ನೊಂದು ಪ್ರಶ್ನೆ, ಸೂರ್ಯ ನಮಸ್ಕಾರದಲ್ಲಿ ತಾವು ಕಾಲುಗಳನ್ನ ಹಿಂದೆ ಜೋಡಿಸಿರ್ಬೇಕಾ ಅಥವಾ ಹಿಂದೆ ಸ್ವಲ್ಪ ದೂರ ಇಟ್ಕೊಂಡಿದ್ರಿ? ಆಕ್ಚುಲಿ ಸೂರ್ಯ ನಮಸ್ಕಾರ ಪ್ರಕಾರ ಯಾವ್ದು ಸರಿ? ಕಾಲುಗಳು ಹಿಂದೆ ಜೋಡಿಸಿರ್ಬೇಕಾ? ಅಷ್ಟಾಂಗ ನಮಸ್ಕಾರ ಆಗ್ಲಿ ಅಥವಾ ಪರ್ವತಾಸನದಲ್ಲಾಗ್ಲಿ? ಬೆಟರ್ ನೀವು ಏನ್ ಮಾಡ್ಬೇಕು, ಇದರಲ್ಲಿ ಯಾವುದು ಪರ್ವತಾಸನದಲ್ಲಿ ಸ್ವಲ್ಪ ಪಕ್ಕದ ಇದ್ರೆ ತೊಂದರೆ ಇಲ್ಲ. ಯಾಕಂದ್ರೆ ಈಗ ನೀವು ಕಾಲು ಕೂರ್ಸಿದ್ರೆ, ಎರಡು ಹಿಮ್ಮಡಿಯನ್ನ ಕೂರ್ಸಿದ್ರೆ ನೆಲಕ್ಕೆ ತಾಗೋದಿಲ್ಲ ಪರ್ವತಾಸನದಲ್ಲಿ. ನಾನು ನಿಮಗೆ ತೋರಿಸ್ತೀನಿ. ಬೇಕಾದ್ರೆ ಈ ರೀತಿಯಾಗಿ ನೀವು ಹಿಮ್ಮಡಿಯನ್ನ ಕೂರ್ಸಕ್ ಹೋದ್ರೆ ಅಷ್ಟು ಇದಾಗೋದಿಲ್ಲ. ಬಟ್ ನೀವು ಒಂದ್ ಫೀಟ್ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡ್ಬೋದು. ನಾವು ಎಕ್ಸಾಮ್ಗೆ ನಿಮಗೆ ಡೆಮೋ ಕೊಡ್ತಾರೆ, ಯಾವಾಗ ನೀವು YCP ಎಕ್ಸಾಮ್ಗೆ ಅಪ್ಲೈ ಮಾಡಿದಾಗೆ. ಸೊ ಅವಾಗ ನಿಮಗೆ 1 ವಾರ ನಿಮಗೆ ಥಿಯರಿ ಮತ್ತೆ ಪ್ರಾಕ್ಟಿಕಲ್ಗೆ ಡೆಮೋ ಕೊಡ್ತಾರೆ. ಅವಾಗ ನಿಮಗೆ ಕ್ಲಿಯರ್ ಆಗೋದು ಗೊತ್ತಾಗುತ್ತೆ. ಸೊ ನೀವು ಈ ರೀತಿಯಾಗಿ ಸ್ವಲ್ಪ ಕಾಲುಗಳನ್ನ ಸ್ವಲ್ಪ ದೂರದಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಸಂಪೂರ್ಣವಾಗಿ ನೆಲಕ್ಕೆ ತಾಗುತ್ತೆ, ಮತ್ತೆ ಕಾಲುಗಳು ನೇರವಾಗಿರ್ತವೆ. ನೋಡಿ ಗಮನಿಸಿ. ಆಮೇಲೆ ನಿಮ್ಮ ದೃಷ್ಟಿ ನೇರವಾಗಿ ನಾಭಿ ಕಡೆ ಹೋಗುತ್ತೆ. ಕಾಲನ್ನ ಕೂಡಿಸಿದಾಗೆ ನೋಡಿ, ನಿಮ್ಗೆ ಅಷ್ಟು ಪೂರ್ಣ ತಾಗೋದಿಲ್ಲ. ಇಲ್ಲಿ ಗ್ಯಾಪ್ ಬರುತ್ತೆ, ತುಂಬಾ ಗ್ಯಾಪ್ ಬರುತ್ತೆ. ಸೊ ಸ್ವಲ್ಪ ನೀವು ಡಿಸ್ಟೆನ್ಸ್ ತಗೋಬಹುದು. ಇನ್ನ ನೀವು ಹೇಳಿದ್ರೆ ಯಾವುದು ಎಡಕಾಲನ್ನ ಹಿಂದೆ ತೆಗೆದುಕೊಂಡು ಹೋದಾಗ ಯಾವ ರೀತಿ ಕಾಲು ಇಡಬೇಕು ಅಂತ. ಸೊ ಕಾಲು ಬೆಟರ್ ನೀವು ಈ ರೀತಿಯಾಗಿ ಇಟ್ಕೋಬಹುದು. ಇದು ಹಿಂದೆ ಚಾಚಬಾರ್ದು. ನೀವು ಭುಜಂಗಾಸನಕ್ಕೆ ಹೋದಾಗ ಈ ರೀತಿ ಕಾಲು ಚಾಚಬಹುದು. ಈ ಸ್ಥಿತಿಯಲ್ಲಿ ಇದ್ದಾಗ ನೀವು ಆಶ್ವ ಸಂಚಲನಾಸನ ಕಾಲನ್ನ ಈ ರೀತಿ ಇಟ್ಕೋಬೇಕು. ಕ್ಲೋಸ್ ಇದ್ರೆ ಓಪನ್ ಇದ್ರೆ ನಡೀತದೆ, ಬಟ್ ನಿಮ್ಮ ಸಂಪೂರ್ಣ ನೆಲಕ್ಕೆ ತಾಗಿರ್ಬೇಕು.
ಕೈಗಳು ನೀವು ಬೆರಳಲ್ಲ, ನಿಮ್ಮ ಹಸ್ತ ನೆಲಕ್ಕೆ ತಾಗಿರ್ಬೇಕು ಸಂಪೂರ್ಣವಾಗಿ. ಸೊ ಹಸ್ತ ನೆಲಕ್ಕೆ ತಾಗಿತ್ತು ಅಂದ್ರೆ ನೀವು ಕೈ ಬೆರಳನ್ನ ಹೇಗೆ ಇಟ್ಕೊಂಡ್ರು ತೊಂದರೆ ಇಲ್ಲ. ಸೊ ಈ ಕೆಲವೊಂದು ಪಿಕ್ಚರ್ ಅಲ್ಲಿ ಕೆಲವು ಜನ ತೋರಿಸ್ತಾರೆ, ನಾನು ನೋಡಿದ ಹಾಗೆ ಸ್ವಾಮೀಜಿ ಆ ಚಿತ್ರದಲ್ಲಿ ಈ ರೀತಿ ಬೆರಳನ್ನ ಈ ರೀತಿ ಇಟ್ಟಿರ್ತಾರೆ ಅವರು, ನೀವು ಗಮನಿಸಿದ್ರ ಅನ್ಸುತ್ತೆ, ಕೈ ಈ ರೀತಿ ಇಟ್ಟಿರ್ತಾರೆ. ಸೊ ತೊಂದರೆ ಏನಿಲ್ಲ, ಬಟ್ ಹಸ್ತ ಹಚ್ಚೋದ್ರಿಂದ ಒಳ್ಳೇದು. ಹಸ್ತವನ್ನು ಹಚ್ಚೋದ್ರಿಂದ ನಿಮ್ಮ ಎದೆ ಸಂಪೂರ್ಣವಾಗಿ ನಿಮ್ ತೊಡೆಗೆ ತಾಗುತ್ತೆ. ನೋಡಿ, ನೀವು ಬೆರಳು ಹಚ್ಚಿ ಅಷ್ಟು ನಿಮ್ಮ ಎದೆ ತೊಡೆಗೆ ತಾಗೋದಿಲ್ಲ. ಅದೇ ನೀವು ಹಸ್ತ ಹಚ್ಚಿ ಸಂಪೂರ್ಣವಾಗಿ ನಿಮ್ಮ ಎದೆ ಮತ್ತೆ ನಿಮ್ಮ ಭಾರ ನಿಮ್ ತೊಡೆ ಮೇಲೆ ಬಿದ್ದಿರುತ್ತೆ. ಅವಾಗ ನಿಮ್ ದೃಷ್ಟಿ ಇದ್ರ ಮುಂದೆ ಮೂವ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಂತರ ಈ ರೀತಿ ಬೆಡ್ ಮಾಡ್ಲಿಕ್ಕೆ ನಿಮ್ಗೆ ಈಸಿಯಾಗಿ ಹಿಂದೆ ಹೋಗ್ಲಿಕ್ಕೆ, ಕಾಲ್ ತೆಗೆದುಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಊರ್ಧ್ವಹಸ್ತ ನಮಸ್ಕಾರದಲ್ಲಿ ಕೈಗಳ ಮೇಲೆ ನಮಸ್ಕಾರ ಸ್ಥಿತಿ ಇರಬೇಕು, ಕೈಗಳು ಓಪನ್ ಆಗಿರ್ಬೇಕು. ಈ ರೀತಿ ನೀವು ಓಪನ್ ಇರ್ಬೇಕು, ಈ ರೀತಿ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕು, ಅಂದ್ರೆ ನಿಮ್ಗೆ ಹಿಂದೆ ಬಾಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ನೋಡಿ, ಇಲ್ಲಿ ನೀವು ತಗೊಂಡ್ ಹೋಗುವಾಗ ಕೂರ್ಸಿ ತಗೊಂಡ್ ಹೋಗ್ಬೇಕು. ಮೇಲೆ ಹೋದ್ಮೇಲೆ ಈ ರೀತಿ ನಿಧಾನಕ್ಕೆ ನೀವು ಬೆಂಡ್ ಆಗ್ತಾ ಕೈಗಳು ಬೇರೆ ಆಗುತ್ತೆ. ಆಮೇಲೆ ಕೈ ಕೂರ್ಸಿ ನೀವು ಬೆಂಡ್ ಆಗ್ಲಿಕ್ಕೆ, ಹಿಂದೆ ಜಾಸ್ತಿ ಬೆಂಡ್ ಆಗ್ಲಿಕ್ಕೆ ಸಾಧ್ಯನೂ ಇಲ್ಲ. ಸೊ ನೋಡಿ, ಇಲ್ಲಿ ಗಮನಿಸಿ, ಇಲ್ಲಿ ಮೇಲೆ ಬಂದ್ಮೇಲೆ ಆಟೋಮೆಟಿಕ್ ಆಗಿ ಕೈಗಳು ಸ್ವಲ್ಪ ದೂರ ಹೋಗೇ ಹೋಗುತ್ತೆ. ಆಮೇಲೆ ನೀವು ಎಷ್ಟು ಬೆಂಡ್ ನಿಮ್ಗೆ ಸಾಧ್ಯ ಆಗುತ್ತೆ ಅಷ್ಟನ್ನು ನೀವು ಬೆಂಡ್ ಮಾಡ್ಬೋದು. ಮತ್ತೆ ಉಸಿರು ತೆಗೆದುಕೊಳ್ತಾ ಎರಡು ಕೈಗಳು ಮೇಲೆ ಈ ರೀತಿ ನಿಮಗೆ ವಾಯ್ಸ್ ತರ ಮಾಡಬಹುದು. ಇದಕ್ಕೆ ನಿಮಗೆ ಏನು ಮಾಸ್ಕ್ ಕಟ್ಟಾಗ ನಿಮಗೆ ಇದು ವೇಳೆ ಸರಿ ಇದೆ. ಈ ರೀತಿ ನೀವು ಅಭ್ಯಾಸ ಮಾಡಬಹುದು. ಮತ್ತೆ ಕಲೆಯಜಿ, ನೀವೊಂದು ಹೇಳಿದ್ರಿ ಎಕ್ಸಾಮ್ ಮೇಲೆ ಕೊಡ್ತಾರೆ ಸರ್. ಎಕ್ಸಾಮ್ ಕಟ್ಟಿದ್ಮೇಲೆ 1 ವಾರ ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಎಕ್ಸಾಮ್ ಕಟ್ಟಿದ್ಮೇಲೆ ಅದನ್ನ ಯಾರು ಟ್ರೈನಿಂಗ್ ಕೊಡ್ತಾರೆ? ಅಂದ್ರೆ ಪತಂಜಲಿ ಹರಿದ್ವಾರ ಕೊಡ್ತಾರ ಅಥವಾ ಯಾವ ತರ? ಹೌದು, ನಿಮ್ಗೆ ಇಲ್ಲಿ ಒಂದು ಅಪಾರ್ಚುನಿಟಿ ಬಗ್ಗೆ ಹೇಳ್ಬೇಕು. ನಾನು ನೆನಪು ಮಾಡಿದಕ್ಕೆ ತುಂಬಾ ಧನ್ಯವಾದ ಸರ್. ನೀವು ಪತಂಜಲಿ ಯೋಗಪೀಠದಿಂದ ಪರೀಕ್ಷೆ ನಡ್ಸ್ಕೊಂಡ್ರೆ, ಇದು ಪತಂಜಲಿ ಯೋಗಪೀಠವನ್ನು ಅವರು ಪರೀಕ್ಷಾ ಕೇಂದ್ರವಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ YCB ಇದ್ರ ಬೋರ್ಡ್ನವರು. ಸೊ ಇದರಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅವರು, ನೀವು ಪತಂಜಲಿ ಯೋಗಪೀಠದಿಂದ ಕಟ್ಟಿದ್ರೆ ಅವ್ರು ನಿಮ್ಗೆ ಪ್ರಾಕ್ಟಿಕಲ್ ಯಾವ ರೀತಿ ಕೊಡಬೇಕು, ಪ್ರಾಕ್ಟಿಕಲ್ ಅಲ್ಲಿ ನೀವು ಎಕ್ಸಾಮ್ ಅನ್ನ ಯಾವ ತರ ಕ್ವಶನ್ಸ್ ಬರುತ್ತೆ, ಮತ್ತೆ ಡೆಮೋಗೆ ನೀವು ಈವನ್ ಸೂರ್ಯ ನಮಸ್ಕಾರ ಯಾವ ರೀತಿ ಮಾಡಬೇಕು, ಮತ್ತೆ ಯಾವ್ಯಾವ ಆಸನ ಯಾವ ರೀತಿ ಡೆಮಾನ್ಸ್ಟ್ರೇಷನ್ ಮಾಡಬೇಕು, ಎಕ್ಸ್ಪ್ಲನೇಷನ್ ಯಾವ ರೀತಿ ಮಾಡಬೇಕು, ಮುದ್ರೆಗಳನ್ನ ಯಾವ ಕೇಳ್ತಾರೆ, ಅವೆಲ್ಲವನ್ನು ನಿಮ್ಗೆ ಕಂಪ್ಲೀಟ್ ಈಗ ನಾನು ಯಾವ ರೀತಿ ಸಿಲೆಬಸ್ ಹೇಳಿದೆ ಅವ್ರು ಒಂದ್ಸರಿ ಹೇಳ್ತಾರೆ, ಡೆಮೋ ಕೊಡ್ತಾರೆ. ಅವ್ರು ಒಂದು ಪ್ರಾಕ್ಟಿಕಲ್ ಡೆಮೋ, ಒಂದು ಥಿಯರಿ ಡೆಮೋ. ಒಂದು ಥಿಯರಿ ನಿಮಗೆ ಎಕ್ಸಾಮ್ ತಗೋತಾರೆ, ನಿಮಗೆ ಟೆಸ್ಟ್ ತಗೋತಾರೆ. ಸೊ ಆನ್ಲೈನ್ ಅಲ್ಲ ಇದೆಲ್ಲ? ಆನ್ಲೈನ್ ಅಲ್ಲೇ ಆಗತ್ತಲ್ಲ? ಹೌದು ಸರ್, ಆನ್ಲೈನ್ ಅಲ್ಲಿ ನಿಮ್ಗೆ ಒಂದು ಟೆಸ್ಟ್ ಕೊಡ್ತಾರೆ. ನಂತರ ನಿಮ್ಗೆ ಆನ್ಯುವಲ್ ಎಕ್ಸಾಮ್ ಅನ್ನ ಬರ್ಲಿಕ್ಕೆ ಅವಕಾಶ ಕೊಡ್ತಾರೆ. ಓಕೆ ಓಕೆ ಓಕೆ. ಯಾವ ಲೆವೆಲ್ ತಗೊಂಡ್ರು ಕೊಡ್ತಾರೆ? ಲೆವೆಲ್ 1 ತಗೊಂಡ್ರು ಕೊಡ್ತಾರೆ, ಲೆವೆಲ್ 2 ಯಾವ ಲೆವೆಲ್ ಆದ್ರೂ ಕೊಡ್ತಾರೆ. ಹೌದು ಸರ್, ಹೌದು. ಆಮೇಲೆ ಎಲ್ಲ ಗಮನ ಇಟ್ಕೊಳ್ಳಿ. ನೋಡಿ, ನೀವು ಎಕ್ಸಾಮ್ ಕಟ್ಟಿ ಡಿಸೈಡ್ ಮಾಡಿದ್ರೆ, ನೋಡಿ ಈಗ ಒಂದು January 1 ಅಲ್ಲಿ ಒಂದು ಎಕ್ಸಾಮ್ ಇದೆ, ಮತ್ತೆ ಫೆಬ್ರವರಿಲಿ ಪ್ರತಿ ಮಂತ್ ಅಲ್ಲೂ ಬರ್ತಾ ಇರುತ್ತೆ. ನೀವು ಯಾವಾಗ ಎಕ್ಸಾಮ್ ತಗೋಬೇಕು ಆದಷ್ಟು ಬೇಗ ಕಟ್ಟಿದ್ರೆ ದುಡ್ಡು, ಅಂದ್ರೆ ಅವಾಗ ಏನಾಗುತ್ತೆ ನಿಮ್ಗೆ ಅವರು ಎಕ್ಸಾಮ್ ಇದನ್ನ ಕೊಡಕ್ಕೆಲ್ಲ ಇದು, ಯಾಕಂದ್ರೆ ಕಟ್ ಆಫ್ ಟೈಮ್ ಇರುತ್ತೆ. ಒಂದ್ 10 ದಿನ ಎಕ್ಸಾಮ್ ಮುಂಚೆ, 10 ದಿನ ಮುಂಚೆ ಬಹುಶಃ ನೀವು ಅದನ್ನ ಸಬ್ಮಿಟ್ ಮಾಡ್ಬೇಕು ಎಲ್ಲ. ಅದ್ರ ಪ್ರಾಸೆಸ್ ಬಗ್ಗೆ ಹೇಳಿ, ಏನೇನ್ ಡಾಕ್ಯುಮೆಂಟ್ ಮಾಡ್ಬೇಕು, ಯಾವ ತರ ಎಕ್ಸಾಮ್ ಕಟ್ಟಕ್ಕೆ ಏನೇನ್ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡಿ. ನಿಮ್ದು ಸೈನ್ ಬೇಕಾಗುತ್ತೆ, ನಿಮ್ದು ಫೋಟೋ ಬೇಕಾಗುತ್ತೆ. ಬಟ್ ಅದ್ರಲ್ಲಿ ನಿಮ್ದು ಹೆಲ್ತ್ ಇಶ್ಯೂಸ್ ಬಗ್ಗೆ ನಿಮ್ಗೆ ಕೇಳ್ತಾರೆ. ಸೊ ಅದ್ರಲ್ಲಿ ನಿಮ್ಗೆ ಏನೇ ಸಮಸ್ಯೆಗಳಿದ್ರು ನೀವು ಅದರಲ್ಲಿ ನೀವು ಕೊಡ್ಬೇಕಾಗುತ್ತೆ. ನಿಮಗೆ 4 ಸ್ಟೆಪ್ಸ್ ಇರುತ್ತೆ. ನಾನು ನಿಮಗೆ ಅದದ್ದು ಕಂಪ್ಲೀಟ್ ಎನ್ರೋಲ್ಮೆಂಟ್ ಬಗ್ಗೆನೇ ಒಂದು PDF ಇದೆ, ನಾನು ನಿಮ್ಗೆ ಕಳಿಸ್ತೀನಿ. ಅದು ನನ್ನ ಹತ್ರ ನಿನ್ನೆ ಡೌನ್ಲೋಡ್ ಆಗಲಿಲ್ಲ, ನಿಮ್ಗೆ ಕಳ್ಸೋಣ ಅಂತಂದ್ರೆ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ. ಅದು 4 ಸ್ಟೆಪ್ಸ್ ಇದೆ. ನಾವು 4 ಸ್ಟೆಪ್ಸ್ನ ಕಂಪ್ಲೀಟ್ ಆಗಿ ಒಂದು ಫುಲ್ PDF ಇದೆ, ಒಂದು 7 ಪೇಜು, ಅದನ್ನ ಕಳ್ಸಿಕೊಡ್ತೀನಿ, ನೋಡ್ಕೊಳ್ಳಿ. ಮತ್ತೆ ಯಾರಿಗಾದ್ರೂ ಡೌಟ್ಸ್ ಇದ್ರೆ ನೀವು ನೇರವಾಗಿ ಸಂಪರ್ಕ ಮಾಡಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. 9008100880 ನಿಮ್ಗೆ ಈ ನಂಬರ್ ಗೊತ್ತಿರುತ್ತೆ, ಕಾಲ್ ಮಾಡಿ. ಮತ್ತೆ ಇನ್ನೊಂದು ಕೋರಿಕೆ, ಒಂದೇ ನಿಮಿಷ, ಇನ್ನೊಂದು ಕೋರಿಕೆ ನಿಮ್ಮಲ್ಲಿ. ಈಗ ನಾವು ಏನ್ ಮಾಡೋಣ ಅಂದ್ರೆ, ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕಾದ್ರೆ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಈಗ ಏನ್ ಮಾಡೋಣ ಅಂದ್ರೆ, ಯಾರು ಪ್ರತಿ ವೀಕು ಪತಂಜಲಿ ಕಡೆಯಿಂದ ನಾವು ಮಾರ್ಕ್ ಮಾಡೋಣ. ಅಂದ್ರೆ ನಮ್ಮ ಬೆಂಗಳೂರು ಅಥವಾ ಕರ್ನಾಟಕದಿಂದ, ಈಗ ಫಾರ್ ಎಕ್ಸಾಂಪಲ್ ಪ್ರತಿ ವಾರ ಈಗ ನೀವಿದ್ದೀರಾ, ಉಷಾ ಭಗತ್ ಇದ್ದೀರಾ, ಮತ್ತೆ ಯಾರ್ಯಾರು ಎಕ್ಸಾಮ್ ತಗೊಂಡಿದ್ದೀರಾ, ಹೆಂಗೆ ಅವ್ರಿಗೆ 15 ನಿಮಿಷ ಕೊಟ್ಟು ನಾವು ಕೇಳೋಣ ಅವರಿಗೆ, ನೆಕ್ಸ್ಟ್ ವೀಕಲ್ಲಿ ಯಾರಪ್ಪ ರೆಡಿ ಆಗ್ತೀರಾ ಅಂತ.
ಓಕೆ, ರೆಡಿ ಆದವ್ರಿಗೆ ನೀವ್ ಹೇಳ್ದಂಗೆ ಆತರ ಒಂದು ಪ್ರಯತ್ನ ಮಾಡ್ಬೋದಾ? ಅವರಿಗೆ ನೀವು ಒಂದು ಸಮಯ ಮಾಡ್ಕೊಂಡ್ರೆ ಅವಾಗ ಬೇರೆಯವರು ನೋಡ್ತಾ ಇರ್ಬೋದು ಅವ್ರು ಏನ್ ಮಾಡೋದನ್ನ, ಅವಾಗ ನಾವ್ ಏನ್ ಕರೆಕ್ಟ್ ಮಾಡ್ಬೋದು, ಏನ್ ತಪ್ಪು ಮಾಡ್ತಿದೀವಿ ಗೊತ್ತಾಗತ್ತೆ. ಅಂದ್ರೆ ನೀವೀಗ ರೆಫರಿ ತರ ಕೂತಿರ್ತೀರಾ, ಎಕ್ಸಾಮಿನರ್ ತರ ಕೂತಿರ್ತೀರಾ, ಅವ್ರಿಗೆ ಹೇಳ್ತೀರಾ ನೋಡಪ್ಪ ಈ ಮುದ್ರೆ ಹಾಕೋ ಅಥವಾ ಈ ಒಂದು ಆಸನ ಮಾಡು ಅಂತ. ಅವರು ಮಾಡಿದಾಗ ಅವಾಗ ಬೇರೆಯವ್ರಿಗೂ ಚೆನ್ನಾಗಿ ಪ್ರಿಪೇರ್ ಆಗಕ್ಕೆ ಅನುಕೂಲ ಆಗತ್ತೆ ಅಂತ ನನ್ ಭಾವನೆ. ಹೇಗ್ ಮಾಡ್ಬೋದು ಹೇಳಿ? ಬೆಟರ್ ಸರ್. ಇವಾಗ ನೀವು ಹೇಳಿದ್ರಿ ಈಗ ಪ್ರತಿ ತಿಂಗಳು ಕರೀತಾರೆ ಅಂತ. ಸೊ ಆ ಎಕ್ಸಾಮ್ ಯಾರು ಕಟ್ಕೋತಾರಲ್ಲ, ಯಾರು ಕಟ್ಟಿರ್ತಾರೆ, ಹಾ ಎನ್ರೋಲ್ಮೆಂಟ್ ಮಾಡ್ಕೊಂಡಿರ್ತಾರೆ, ಸೊ ಅವರಿಗೆ ನಾವು ಆ ರೀತಿ ನಾವು ಒಂದು ಟೆಸ್ಟ್ ಅನ್ನ ತಗೊಂಡು ಅವರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೋದು ಅಂತ. ಇಲ್ಲ ಅಂತಂದ್ರೆ ನೀವು ಪ್ರತಿ ವಾರ, ಈಗ ನೀವು ಉಷಾ ಭಗವಜ್ಜಿ ಹೇಳಿದ್ರಿ, ನಮ್ಮನ್ನ ಹೇಳಿದ್ರಿ, ನೀವು ಇರ್ತೀರಾ. ಸೊ ಪ್ರತಿಯೊಬ್ಬರಿಗೂ ವಾರಕ್ಕೆ ಒಂದೊಂದು ಕ್ಲಾಸ್ ಕೊಡ್ತಾ ನೀವು ಬರ್ಬೋದು. ಪ್ರತಿಯೊಬ್ರು ವಾರಕ್ಕೆ ಒಂದ್ಸರಿ ಕಂಪಲ್ಸರಿ ನೀವು ತಗೊಳ್ಳೇಬೇಕು, ಸಮಯವನ್ನು ಕೊಡ್ಬೇಕು ಅಂತಂದ್ರೆ ಖಂಡಿತ ಎಲ್ರು ತಗೋತಾರೆ. ಎಲ್ರಿಗೂ ವಾರಕ್ಕೆ ಒಂದ್ ತಾಸಾದ್ರೂ ಒಂದು ಸೇವೆಗೆ ಮೀಸಲು ಇಡ್ಲಿಕ್ಕೆ ಸಾಧ್ಯ ಇರುತ್ತೆ. ಬಟ್ ಎಲ್ರಿಗೂ ನಾವು ಕೇಳ್ಕೊಂಡ್ರೆ ಸಾಧ್ಯ ಆಗುತ್ತೆ ಸರ್, ನೀವು ಆತರ ಮಾಡಬಹುದು. ಆಯ್ತು. ಈಗ ನೋಡಿ, ಆಶಾಜಿ ಅಂತ ಒಬ್ರು ಮೈಸೂರಿಂದ ಎಕ್ಸಾಮ್ ಕಟ್ಟಿದ್ದಾರೆ. ಅದೇ ತರ ಯಾರ್ಯಾರು ಕಟ್ಟಿದೀರಾ, ನಮ್ದು ಒಂದು YCB ಬ್ಯಾಂಗ್ಳೂರಲ್ಲಿ ಒಂದು ವಾಟ್ಸಪ್ ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಅಲ್ಲಿ ಯಾರು ಎಕ್ಸಾಮ್ ತಗೊಳ್ತಾ ಇದ್ದೀರಾ, ಆಲ್ರೆಡಿ ಪೇ ಮಾಡಿದ್ದೀರಾ ಜನವರಿಗೆ ಅಂತ ನಮ್ಗೆ ಒಂಚೂರು ನಿಮ್ ಹೆಸರು ಡೀಟೇಲ್ ಕಳ್ಸಿದ್ರೆ ನಿಮ್ಗೋಸ್ಕರ ಒಂದು ಮಾರ್ಕ್ ಮಾಡೋ ಪ್ರಯತ್ನ ಮಾಡೋಣ. ಅವಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯುತ್ತೆ. ಒಂದೊಂದ್ಸರಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ ಅಲ್ಲ, ಈ ತರ ಒಂದ್ ಸ್ವಲ್ಪ ಚೆನ್ನಾಗ್ ಗೊತ್ತಿರುತ್ತೆ, ಹೇಳಕ್ಕೆ ಪ್ರಾಬ್ಲಮ್ ಆಗ್ತಿರುತ್ತೆ. ಅದನ್ನೆಲ್ಲ ನಮ್ಮಲ್ಲೇ ಕರೆಕ್ಟ್ ಮಾಡ್ಕೊಳ್ಳೋಣ. ನಮ್ಮ ಉದ್ದೇಶ ಏನು, ಹೆಚ್ಚು ಜನ ಈ ಎಕ್ಸಾಮ್ ನ ತೇರ್ಗಡೆ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಯಾರ್ಯಾರು ಈ ತರ ಕಟ್ಟಿದಿರ ಎಕ್ಸಾಮ್ಸ್ ಜನವರಿಗೆ, ಅವರು ನಮ್ಗೆ ಒಂದ್ ಸ್ವಲ್ಪ ನಮ್ಗೆ ಡೀಟೇಲ್ ಕಳ್ಸಿ, ನಾವು ಕಟ್ಟಿದೀವಿ ಅಂತ, ಅದನ್ನ ಪ್ಲಾನ್ ಮಾಡೋಣ. ಆ ತರ ಕಲಯಾಜಿ ಅವರ ಮತ್ತೆ ಬವಲಾಲ್ಜಿನೂ ಸಲಹೆಯನ್ನು ತಗೊಂಡ್ಬಿಟ್ಟು ಈ ತರ ಒಂದು ಪ್ಲಾನ್ ಮಾಡೋಣ. ಆಮೇಲೆ ಈಗ ಕಾಂಟೂರ್ ಆಸನಗಳ ಬಗ್ಗೆ ನಂಗೆ ನಿನ್ನೊಬ್ರು ಕೇಳಿದ್ರು. ಕಾಂಟೂರ್ ಆಸನಗಳು ನೀವು ಇವಾಗ ನೀವು ಈಗ ಯಾವುದು ಶೀರ್ಷಾಸನ ಮಾಡಿದ್ಮೇಲೆ ಯಾವ್ದು ಮಾಡ್ಬೇಕು, ತಾಡಾಸನ ಮಾಡ್ಬೇಕು. ನೀವು ತಲೆ ಕೆಳಗೆ ಮಾಡಿದ್ಮೇಲೆ ಅದಕ್ಕೆ ವಿರುದ್ಧವಾದಂತ ಪೂರಕಾಸನ ಅಂದ್ರೆ ತಾಡಾಸನ, ತಲೆ ಮೇಲ್ಮುಖ ಮಾಡಿ ಈ ರೀತಿಯಾಗಿ ತಾಡಾಸನ ಮಾಡುವಂಥದ್ದು. ಇನ್ನು ಪಶ್ಚಿಮೋತ್ತಾಸನ ಮಾಡಿದಾಗೆ ಪಶ್ಚಿಮೋತ್ತಾಸನ ಮಾಡಿದಾಗೆ ನೀವು ಪೂರ್ವತಾಸನ ಮಾಡಬೇಕು. ಈ ರೀತಿ ಫಾರ್ವರ್ಡ್ ಬೆಂಡಿಂಗ್ ಆದ್ಮೇಲೆ ಬ್ಯಾಕ್ವರ್ಡ್ ಬೆಂಡಿಂಗು. ಆಮೇಲೆ ನಿಮಗೆ ನಾನು ತಿರ್ಯಕ್ ತಾಡಾಸನ ಬಗ್ಗೆ ಹೇಳಿದಾಗ, ನೀವು ಲೆಫ್ಟ್ ಸೈಡ್ ಬಾಗಿರ್ತೀರಾ, ನಂತರ ಮೇಲ್ಗಡೆ ಒಂದು ರೈಟ್ ಸೈಡ್ ಬಾಗುವಂಥದ್ದು. ನೀವು ಈ ಫಾರ್ವರ್ಡ್ ಬೆಂಡಿಂಗ್ ಆದ್ಮೇಲೆ ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡಬೇಕು, ಅಥವಾ ಲೆಫ್ಟ್ ಸೈಡ್ ನೀವು ಬೆಂಡ್ ಆದ್ರೆ ರೈಟ್ ಸೈಡ್ ಬೆಂಡ್ ಆಗಬೇಕು. ಈ ರೀತಿ ಕಾಂಟೂರ್ ಆಸನಗಳು ಇರ್ತವೆ, ನೀವು ಮಾಡ್ಬೋದು. ಇವಾಗ ನೀವು ಆಸನ ಹೇಳ್ತಾರೆ, ನಿಮಗೆ 2 ಆಸನ ಕೇಳ್ತಾರೆ ಅಂತ ನಾನು ನಿನ್ನೆ ಹೇಳಿದೆ ನಿಮ್ಗೆ. ಅವ್ರು ಕೇಳೋದು 2 ಆಸನ ಅಂತಂದ್ರೆ, ಒಂದು ಅವ್ರು ಯಾವ್ದಾದ್ರು ಒಂದು ಹೆಸರು ಹೇಳ್ತಾರೆ, ಅದಕ್ಕೆ ಒಂದು ಪೂರಕ ಆಸನ ಮಾಡಿ ಅಂತ. ಈಗ ನಾನು ನಿಮಗೆ ಹೇಳ್ದೆ, ನಾನೇ ಕೇಳ್ತೆ ಅಂತ ತಿಳ್ಕೊಳ್ಳಿ. ಈಗ ನಂಗೆ ವೃಕ್ಷಾಸನವನ್ನ ನೀವು ಡೆಮೋ ಮಾಡಿ ತೋರಿಸಿ ಅಂತ ಹೇಳಿದಾಗ, ನೀವು ವೃಕ್ಷಾಸನ ಹಾಕ್ತಾರೆ, ನೀವು ಮೊದಲು ಬಲ ಕಾಲನ್ನು ಮಡಚಿ ಎಡ ತೊಡೆ ಮೂಲಕ ಇಟ್ಕೊಂಡು ನೀವು ಅಭ್ಯಾಸ ಮಾಡಿರ್ತೀರ. ನಂತರ ಇದಕ್ಕೆ ಪೂರಕಾಸನ ಯಾವುದು ಅಂತ ನಿಮ್ಗೆ ಗೊತ್ತಾಗಲ್ಲ. ಇದ್ರಲ್ಲಿ ಗೊತ್ತಾಗೋದು ಏನಿರುತ್ತೆ, ಅದೇ ಎಡಕಾಲನ್ನ ಮಡಚಿ ನೀವು ಬಲ ತೊಡೆ ಮೇಲೆ ಇಟ್ಕೊಂಡು ಅಭ್ಯಾಸ ಮಾಡ್ತಾರೆ. ಅದಕ್ಕೆ ಪೂರಕವಾದಂಥದ್ದು ಆಸನಗಳು ಇರುತ್ತೆ. ಇನ್ನು ಕೆಲವೊಂದಷ್ಟು ಆಸನಗಳು ಮಾತ್ರ ಬೇರೆ ಬೇರೆ ಆಸನಗಳು ಬರುತ್ತೆ. ಒಂದು ಯಾವ್ದೋ ಹೇಳಿದೆ, ಶೀರ್ಷಾಸನ ಹೇಳಿದೆ ನಾನು. ಶೀರ್ಷಾಸನ ಮಾಡಿದಾಗೆ ಸೊ ಅದಕ್ಕೆ ಪೂರಕ ಆಸನ ತಾಡಾಸನ ಆಗಿರುತ್ತೆ. ನೆಕ್ಸ್ಟ್ ನಿಮ್ಗೆ ಪಶ್ಚಿಮೋತ್ತಾಸನ ಮಾಡಿದಾಗೆ ಪೂರ್ವತಾಸನ. ಪಶ್ಚಿಮೋತ್ತಾಸನ ಮಾಡಿದ್ಮೇಲೆ ಕಂಪಲ್ಸರಿಯಾಗಿ ನೀವು ಪೂರ್ವತಾಸನ ಮಾಡಲೇಬೇಕು. ಸೊ ಇದರಿಂದ ನಿಮಗೆ ನಾಲೆಡ್ಜ್ ಇದೆ, ಇವ್ರಿಗೆ ಆಸನಗಳ ಬಗ್ಗೆ ಇಷ್ಟು ತಿಳ್ಕೊಂಡಿದ್ದಾರೆ ಅಂತ ಅವ್ರಿಗೆ ಇಮಿಡಿಯೇಟ್ಲಿ ಅವ್ರಿಗೆ ಒಂದು ಇದು ಬರುತ್ತೆ, ಒಂದು ಗುಡ್ ಫೀಲ್ ಇಟ್ಕೋತಾರೆ ಅವ್ರು ನಿಮ್ಮ ಬಗ್ಗೆ. ಆ ಥರ ಇದನ್ನ ನಂತರ ನೀವು ಧನುರಾಸನ ಮಾಡಿದ್ಮೇಲೆ ನೀವು ಶಶಾಂಕಾಸನ ಮಾಡೋದು. ಧನುರಾಸನ ಅಂತಂದ್ರೆ ಈ ರೀತಿ ನೀವು ಹಿಂದ್ಗಡೆಯಿಂದ ಕಾಲು ಹಿಡ್ಕೊಂಡ ಮೇಲೆ ಎತ್ತಿರ್ತೀರ. ಸೊ ಅವಾಗ ನೀವು ವಾಪಸ್ ಸಹಜ ಸ್ಥಿತಿಗೆ ಬಂದ್ಮೇಲೆ ಮುಂದೆ ಶಶಾಂಕಾಸನ ಮಾಡುವಂಥದ್ದು ಈ ತರ ಇರುತ್ತೆ. ಉಷ್ಟ್ರಾಸನ ಮಾಡಿದ್ಮೇಲೆ ಮಂಡುಕಾಸನ ಮಾಡುವಂಥದ್ದು, ಇವು ಪೂರಕ ಆಸನಗಳು. ಸೊ ಒಂದಷ್ಟು ಇದು ಸಿಂಪಲ್ ಇರ್ತವೆ, ಒಂದಷ್ಟು ಅದರಲ್ಲಿನೇ ಕಠಿಣ. ನೀವು ವೃಕ್ಷಾಸನ, ಶೀರ್ಷಾಸನ, ಪಶ್ಚಿಮೋತ್ತಾಸನ, ಸೇತು ಬಂಧಾಸನ, ಮತ್ಸ್ಯಾಸನ ಇಂಥವುಗಳನ್ನ ನೀವು ಸಿಂಪಲ್ ನಿಮ್ಮ ಸಿಲೆಬಸ್ ಇರ್ತಕ್ಕಂಥವುಗಳನ್ನೇ ನೀವು ಅಭ್ಯಾಸ ಮಾಡಿ ರೂಢಿಸ್ಕೊಂಡು ನೀವು ಅವುಗಳನ್ನ ಅಡ್ವಾನ್ಸ್ ಆಸನಗಳು ಕೂಡ ನೀವು ಡೆಮೋ ಮಾಡಿ ತೋರಿಸಬಹುದು. ಓಂಜಿ ಹೇಳಿ ಮಾ. ಕಲೇಜಿ ಓಂಜಿ ಮಾ. ಓಂ. ಲೆವೆಲ್ 1 ನಲ್ಲಿ ಲೆವೆಲ್ 2 ನಲ್ಲಿ ಸೂತ್ರ ನೀತಿ ಕರೆಕ್ಟ್ ಆಗಿ ಮಾಡಿ ತೋರಿಸ್ಬೇಕಾ, ಇಲ್ಲ ಲಾಸ್ಟ್ ಲೆವೆಲ್ 3 ನಲ್ಲಿ ಮಾಡಿ ತೋರಿಸ್ಬೇಕು? ಇಲ್ಲ, ಈಗ ಏನ್ ಸಿಲೆಬಸ್ ಇದೆಯಲ್ಲ ಇದೆ, 3ರಲ್ಲೂ ಇದೆ. ಅವ್ರು ನಿಮಗೆ ಡೆಮೋಗಾದ್ರೂ ಕೇಳ್ತಾರೆ. ನಿಮಗೆ ಡೆಮೋ ಇಲ್ಲ, ನಾನು ಅದು ಡೆಮೋ ಮಾಡಕ್ ಬರಲ್ಲ ಅಂದಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ಕೊಬೋದು. ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆಯ್ತು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ನಿಮ್ಗೆ ಬರ್ಲಿಲ್ಲ ಅಂದ್ರೆ ಇಲ್ಲ, ಕೆಲವರಿಗೆ ಏನಾಗುತ್ತೆ ಉಲ್ಟಾ ಆಗಿರುತ್ತೆ. ಕೆಲವರಿಗೆ ಎಕ್ಸ್ಪ್ಲೇನ್ ಮಾಡಕ್ ಬರುತ್ತೆ, ಡೆಮೋ ಮಾಡಕ್ ಬರಲ್ಲ. ಕೆಲವರಿಗೆ ಡೆಮೋ ಮಾಡಕ್ ಬರುತ್ತೆ, ಎಕ್ಸ್ಪ್ಲೇನ್ ಮಾಡಕ್ ಬರಲ್ಲ. ಸೊ ನೀವು ಬೆಟರ್ ನೀವು ಎರಡನ್ನೂ ರೂಢಿಸ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ನೀವು ಮುಂದೆ ಎಕ್ಸಾಮ್ ಪರ್ಪಸ್ ನೀವು ಓದ್ಲಿಕ್ಕೆ ಹೋಗ್ಬೇಡಿ. ಆಸ್ ಅ ಯೋಗ ಟೀಚರ್ ನೀವು ನಾನು ಒಬ್ಬ ಯೋಗಿ ಅಂತ ನೀವು ಅಭ್ಯಾಸ ಮಾಡ್ತಾ ಹೋಗಿ. ಈ YCB ಅಲ್ಲ ಅಂದ್ರೂ ಕೂಡ ನಿಮಗೆ ಫ್ಯೂಚರ್ ಅಲ್ಲಿ ನಿಮಗೆ ಅದು ಒಂದಲ್ಲ ಒಂದು ರೀತಿ ನಿಮಗೆ ಹಾಗೆ ಆಗುತ್ತೆ. ಸೊ ನೀವು
ಎಲ್ಲದನ್ನು ಕಲಿತಾ ಹೋಗಿ. ಸಿಲೆಬಸ್ ಅಂತ ನೀವು ಒಂದು ಪರ್ಟಿಕ್ಯುಲರ್ ಆಗಿ ಮೈಂಡ್ ಸೆಟ್ ಇಟ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ನಿಮ್ಮನ್ನ ಅದು ನೀವು ಕಪ್ಪೆ ಒಳಗಿನ ಬಾವಿ ಒಳಗಿನ ಕಪ್ಪೆ ತರ ಆಗ್ಬಿಡ್ತಾರೆ. ಸೊ ಅದನ್ನ ನೀವು ಒಂದು ಸಮುದ್ರದ ಒಳಗಿನ ಕಪ್ಪೆ ಆಗ್ಬೇಕು. ಆವಾಗ ನೀವು ಮುತ್ತಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನೀವು ಎಲ್ಲವನ್ನು ಹೆಕ್ಕಿ ತೆಗಿಬೇಕು, ಎಲ್ಲವನ್ನ ನೀವು ತಿಳ್ಕೊಬೇಕು, ಎಲ್ಲವನ್ನು ಕಲಿಬೇಕಾಗುತ್ತೆ. ಸೊ ನನಗೆ ಇದು ಬರಲ್ಲ ಅದು ಬರಲ್ಲ ಅನ್ನೋಕ್ಕಿಲ್ಲ. ಸ್ವಲ್ಪ ನೀವು ಮಾನಸಿಕವಾಗಿ ಸಿದ್ಧ ಆಗ್ಬಿಟ್ರೆ ಇಲ್ಲಿ ಯಾವುದು ನಿಮಗೆ ಅಸಾಧ್ಯ ಅನ್ನೋದೇ ಇರೋದಿಲ್ಲ ಯೋಗದಲ್ಲಿ. ಮುಖ್ಯವಾಗಿ ಬೇಕಾಗಿರೋದೊಂದು ಪರ್ಸನಲ್. ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಅದು ಎನ್ರೋಲ್ಮೆಂಟ್ ಆಗೋದು ಹೆಂಗೆ? ಪೇಮೆಂಟ್ ಹೆಂಗೆ, ಯಾವ ತರ ಆನ್ಲೈನ್ ಮಾಡ್ಬೇಕಾ ಏನು? ಅದ್ರ ನಮ್ಗೆ ಸ್ವಲ್ಪ ಡಿಟೇಲ್ ಆಗಿ ತಿಳಿಸಿ. ಎನ್ರೋಲ್ಮೆಂಟ್ ಸರ್, ಎಕ್ಸಾಮ್ಗೆ ಎನ್ರೋಲ್ಮೆಂಟ್ ಆಗ ನಮ್ಗೆ ಯಾವ ತರ ನಾವು ಪೇಮೆಂಟ್ ಮಾಡ್ಬೇಕು ಅಥವಾ ಏನ್ ಮಾಡ್ಬೇಕು, ಯಾವ ಲಿಂಕಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಡೀಟೇಲ್ ಗೊತ್ತಿಲ್ಲ. ನೀವು YCB ಅಂದ್ರೆ ಯೋಗ ಸರ್ಟಿಫಿಕೇಶನ್ ಬೋರ್ಡ್ ಎಕ್ಸಾಮಿನೇಷನ್ 2020 ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ YCBದು ಆಯುಷ್ ಡಿಪಾರ್ಟ್ಮೆಂಟ್ ನಿಮ್ದು ಏನ್ ಬರುತ್ತೆ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ. ಫಸ್ಟ್ ಆಪ್ಷನ್ ಬರುತ್ತೆ ನಿಮಗೆ YCB ಎಕ್ಸಾಮಿನೇಷನ್ 2020 ಅಂತ ಹೊಡೆದ್ರೆ ಫಸ್ಟ್ ಆಪ್ಷನ್ ಬರುತ್ತೆ. ಸೊ ಆ ಫಸ್ಟ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋದ್ರೆ ನಿಮ್ಗೆ ಅಲ್ಲಿ ಎಕ್ಸಾಮಿನೇಷನ್ ಕ್ಯಾಲೆಂಡರ್ ಇರುತ್ತೆ, ನೀವು ಅಂತ ಇರುತ್ತೆ. ಆಮೇಲೆ ನಿಮಗೆ ಬೇರೆ ಬೇರೆದಲ್ಲೆಲ್ಲ ಪ್ರೋಗ್ರಾಮ್ಸ್ ಬಗ್ಗೆ ಕೊಟ್ಟಿರ್ತಾರೆ. ನೀವು ಎಕ್ಸಾಮಿನೇಷನ್ ಕ್ಯಾಲೆಂಡರ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಷ್ಟು ಶೆಡ್ಯೂಲ್ಸ್ ಬರ್ತದೆ. ಯಾವ್ಯಾವ ಡೇಟಿಗೆ ಯಾವ ಈ ಮಂತ್ ಅಲ್ಲಿ ಯಾವ ಡೇಟಿಗೆ ಎಕ್ಸಾಮ್ಸ್ ಇದೆ, ಯಾವ್ಯಾವ ಸೆಂಟರ್ ಇಂದ ಯಾವ್ಯಾವ ಕೇಂದ್ರದಿಂದ ಪರೀಕ್ಷೆನ ತೆಗೆದುಕೊಳ್ತಾ ಇದ್ದಾರೆ, ಅವೆಲ್ಲ ನಿಮಗೆ ಡೀಟೇಲ್ಸ್ ಇರುತ್ತೆ. ಸೊ ನೀವು ಅಲ್ಲಿ ಫೈಂಡ್ ಔಟ್ ಮಾಡ್ಕೊಂಡು ನಿಮ್ಗೆ ಯಾವ ಡೇಟಿಗೆ ಬೇಕು, ಯಾವ ಕೇಂದ್ರದಿಂದ ನೀವು ಪರೀಕ್ಷೆ ತೆಗೆದುಕೊಳ್ಳಿಕ್ಕೆ ಇಚ್ಛಿಸ್ತೀರಿ ಅದನ್ನ ಚೂಸ್ ಮಾಡಬೇಕು. ಅದ್ರಲ್ಲಿ ನಿಮ್ದು ಹೆಸರು, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥದ್ದು ಏನ್ ಡೀಟೇಲ್ಸ್ ಇರುತ್ತೆ ಆಸ್ ಇಟ್ ಈಸ್ ನೀವು ಫಿಲ್ ಅಪ್ ಮಾಡ್ಬೇಕಿರುತ್ತೆ. ನಿಮ್ ಎಕ್ಸ್ಪೀರಿಯನ್ಸ್ ಅನ್ನ ಕೇಳ್ತಾರೆ, ನಿಮ್ನ ಅಲ್ಲಿ ಫೋಟೋ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ನಿಮ್ದು ಅಲ್ಲಿ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ನಂತರ ನಿಮ್ದು ನೀವು ಏನ್ ಕ್ವಾಲಿಫಿಕೇಶನ್ ಆಗಿದೆ ಯೋಗದಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಕೇಳ್ತಾರೆ. ನೀವು ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಂಡಿದ್ರೆ ನೀವು ಪತಂಜಲಿ ಹೋಗ್ಬಿಟ್ಟಿಂದ ಈಗ ಆಲ್ರೆಡಿ ನಾವು ಟ್ರೈನಿಂಗ್ ತಗೊಂಡಿದ್ವಿ. ಸೊ ನೀವು ನಾವು ಸರ್ಟಿಫಿಕೇಟ್ ಕೋರ್ಸ್ ಮಾಡಿದೀವಿ ಅಥವಾ ಡಿಪ್ಲೊಮಾ ಮಾಡಿದ್ರೆ ಡಿಪ್ಲೊಮಾ ಅಂತ ಹೇಳ್ಬೋದು. ಡಿಗ್ರಿ ಮುಗಿಸ್ಕೊಂಡಿದ್ರೆ ನೀವು ಯೋಗದಲ್ಲಿ ಡಿಗ್ರಿ ಮಾಡಿದೀನಿ ಅಂತ ನೀವು ಹೇಳ್ಬಹುದು. ಬಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಸುಳ್ಳು ಹೇಳಕ್ ಹೋಗ್ಬಿಡಿ. ನಿಮ್ಗೆ ಎಷ್ಟಿರುತ್ತೆ ಗೊತ್ತಿರುತ್ತೆ ಹೇಳಿ. ಯಾಕಂದ್ರೆ ಅವರು ಏನ್ ನೋಡೋದಿಲ್ಲ ಬಿಡು, ಎಕ್ಸಾಮೇ ಬೇರೆ ಇದು ಬೇರೆ ಅಂತ ಇಲ್ಲ. ಅವ್ರು ಮೊದಲೇ ನಿಮ್ ಬಗ್ಗೆ ಎಲ್ಲ ತಿಳ್ಕೊಂಡು ನಂತರ ನಿಮ್ ಪರೀಕ್ಷೆನ ತೆಗೆದುಕೊಳ್ತಾ ಇರ್ತಾರೆ. ಆಮೇಲೆ ನಿಮ್ಗೆ ಯಾವ್ದನ್ನ ಪ್ರಾಕ್ಟಿಕಲ್ ಮತ್ತೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಏನು ಸರ್ಟಿಫಿಕೇಟ್ಸ್ ನ ಕೇಳೋದಿಲ್ಲ, ಆಯ್ತಾ? ನೀವು ಬೆಟರ್ ನೀವು ಇಟ್ಕೋಬಹುದು ನಿಮ್ಮ ಹತ್ರ ಸರ್ಟಿಫಿಕೇಟ್. ಓಂ ಜಿ ಸರ್. ಹಾ ಹೇಳಿ ಓಂ ಜಿ ಸರ್ ಮಾತಾಡಿ. ಈಗ ನಾವು ಫಸ್ಟ್ ಓಂ ಜಿ ಓಂ ಕೇಳ್ತಾ ಇದೆ ಸರ್, ಮಾತಾಡಿ ಸರ್. ಹೇಳಿ ಸರ್. ಇವತ್ತಿನ್ನು ಮತ್ತೆ ನಿನ್ನೆ ಕ್ಲಾಸ್ ಯೂಟ್ಯೂಬ್ ಅಲ್ಲಿ ಹಾಕ್ತೀರಾ? ಹಾಕಿದೀವಿ, ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಹಾಕಿದೀವಿ. ನೋಡಿ ಇಲ್ಲೇ ಕಳಿಸ್ತಾ ಇದೀನಿ, ಮತ್ತೆ ನಿಮ್ ಚಾಟ್ ವಿಂಡೋದಲ್ಲಿ ಕಳಿಸ್ತಾ ಇದೀನಿ. ನೆನ್ನೆದು ಆಲ್ರೆಡಿ ಹಾಕಾಗಿದೆ, ಈಗ ಇವತ್ತಿಂದ ಹಾಕ್ತೀನಿ. ಗವರ್ನರ್ ಆಯೋಗ್ಯ ಎಲ್ಲ ಬೇರೆದೊಂದು ಲಿಂಕ್ ಇದೆ, ಇದು ಕಳಿಸ್ತಾ ಇದೀನಿ. ಬರೀ ಎಕ್ಸಾಮ್ ಪ್ರಿಪರೇಷನ್ ಮಾರ್ಕ್ಸ್, ಯಾಕಂದ್ರೆ ಅಲ್ಲಿ ಎಲ್ಲಾವ್ದು ಇರುತ್ತೆ, ಇಲ್ಲಿ ಸ್ಪೆಸಿಫಿಕ್ ಆಗಿ ಎಕ್ಸಾಮ್. ಈಗ ನೋಡಿ ಮತ್ತೆ ಚಾಟ್ ವಿಂಡೋದಲ್ಲಿ ಕಳಿಸ್ತಾ ಇದೀನಿ. ಮತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಸಬ್ಸ್ಕ್ರೈಬ್ ಆದ್ಕೊಳ್ಳಿ. ನಿಮ್ಗೆ ಆಟೋಮೆಟಿಕ್ ಆಗಿ ನಾವ್ ಯಾವ್ದಾದ್ರು ಯೂಟ್ಯೂಬ್ ಹಾಕ್ತಾ ಇರ್ತೀವಿ ಅದೆಲ್ಲ ಬರ್ತಾ ಇರುತ್ತೆ. ಓಕೆ, ಇವತ್ತಿಂದ ಸಾಯಂಕಾಲ 5-6 ಗಂಟೆ ಒಳಗೆ ಹಾಕ್ತೀವಿ ಸರ್. ನಮ್ದು ಸೆಕೆಂಡ್ ಗ್ರೂಪ್ ಅಲ್ಲೂ ಕೂಡ ಹಾಕ್ಬೇಕು ಸರ್. ಅಲ್ಲಿ ತುಂಬಾ ಜನ ಕೇಳಿದ್ದಾರೆ ಲಿಂಕ್. ದಯವಿಟ್ಟು ಆ ಗ್ರೂಪ್ ಅಲ್ಲಿ ಸ್ವಲ್ಪ ಕಳ್ಸಿಕೊಡಿ ನಿಮ್ದು ಯೂಟ್ಯೂಬ್ ಚಾನಲ್ ಲಿಂಕ್. ಅದು ಲಿಂಕ್ ಹಾಕಿದ್ದೀನಿ ನಾನು ಹಾಕಿದ್ದೀನಿ ಎಲ್ಲ. ಓಕೆ ಸರ್, ಥ್ಯಾಂಕ್ ಯು. ಹಾ ಹೇಳಿ ಸರ್. ಹಾ ಸರ್ ಹೇಳಿ. ಇದು ನಾವು ಮಹಾಬಂಧ ಹಾಕ್ಬೇಕಾದಾಗ ನಮಗೆ ಮೊದಲಿಂದ ಪ್ರಾಕ್ಟೀಸು ಮೂಲ ಬಂಧ, ಆಮೇಲೆ ಉಡ್ಯಾನ ಬಂಧ, ಆಮೇಲೆ ಜಲಂಧರ ಬಂಧ ಮಾಡ್ತಿದ್ದೀವಿ. ಕೆಲವೊಬ್ರು ಹೇಳಿದ್ರು ಆಮೇಲೆ ಮೇಲಿಂದ ಈಗ ನಾವು ಉಡ್ಯಾನ ಬಂಧ ಆಮೇಲೆ ರಿವರ್ಸ್ ಹೇಳ್ತಾ ಇದ್ದಾರೆ. ಯಾವ್ದು ಸರಿಯಾದ ಮೆಥಡ್? ನಾನು ಇವಾಗ ಅದಕ್ಕೆ ನಾನು ಮೊದಲೇ ಇದನ್ನು ಸ್ವಲ್ಪ ತಿಳ್ಕೊಂಡು ಅಧ್ಯಯನ ಮಾಡಿ ಹೇಳಿದ್ದು. ನಿಮಗೆ YCB ಎಕ್ಸಾಮ್ ಅಲ್ಲಿ ಕೂಡ ನಿಮಗೆ ಕೆಳಗಡೆಯಿಂದ ಹಾಕುವಾಗ ಕೆಳಗಡೆಯಿಂದ ಹಾಕ್ಬೇಕು, ಬಿಡುವಾಗ ಕೆಳಗಡೆಯಿಂದಾನೆ ಮೇಲ್ಗಡೆಯಿಂದ ಮುಕ್ತಗೊಳಿಸ್ಬೇಕು. ಮೊದಲು ನೀವು ಬಂಧವನ್ನ ಹಾಕ್ಬೇಕಾದ್ರೆ ಒಂದ್ ನಿಮಿಷ, ಕರೆಕ್ಟ್. ಕೆಳಗೆ ಮೂಲ ಬಂಧ ಇದೆ, ಉಡ್ಯಾನ ಬಂಧ, ಆಮೇಲೆ ಜಲಂಧರ ಬಂಧನೇ ಫಸ್ಟ್ ನಾವು ಹಾಕ್ಬೇಕು, ಆಮೇಲಿಂದ ರಿವರ್ಸ್ ಹೋಗ್ಬೇಕು. ಇವತ್ತು ನೀವು ಹೇಳ್ಕೊಟ್ರಿ, ಇದು ಸರಿಯಾದ ಮಾರ್ಗ ಅಲ್ವಾ? ಹಲೋ, ಹಾಕ್ಬೇಕಾಗುತ್ತೆ. ಪ್ರಾಪರ್ ವೇ ಅಂದ್ರೆ ನಾವು ಮೊದಲು
ಮೂಲ ಬಂಧ ನಂತರ ಉದ್ಯಾನ ಬಂಧ ನಂತರ ಜವಾಹರ್ ಬಂಧ ಈ ರೀತಿ ಹಾಕ್ಬೇಕು. ಮತ್ತೆ ನೀವು ಮೂಲವಾಗುವೆ ಇಲ್ಲಿ ಮೊದಲು ಜನಾಂಗದ ಬಂಧ ನಂತರ ಉದ್ಯಾನ ಬಂಧ ನಂತರ ಮೂಲ ಬಂಧ ಇದನ್ನ ಈ ರೀತಿಯಾಗಿ ನೀವು ಮಾಡಬೇಕು. ಈ ರೀತಿ ಮಾರ್ಕ್ಸ್ ಕಟ್ ಆಗುತ್ತೆ. ಇದಕ್ಕಾಗಿ ಇನ್ನೊಂದ್ಸರಿ ನಿಮಗೆ ಡೌಟ್ ಇವತ್ತು ನೀವು ಹೇಳ್ಕೊಟ್ಟದ್ದು ಸರಿಯಾದ ಕ್ರಮ. ಓಕೆ ಓಕೆ. ನೀವು ಇದರಲ್ಲಿ ನೀವು YCB ಗೈಡೆನ್ಸ್ ಬುಕ್ ಅಲ್ಲಿ ಕೂಡ ಇದೇ ರೀತಿ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ನಿನ್ನೆ ತೋರಿಸಿದೆ. ಸೊ ಇದರಲ್ಲಿ ಕೂಡ ನಾನು ಅಧ್ಯಯನ ಮಾಡಿ ನಿಮಗೆ ತಿಳಿಸಿದ್ದು. ಸೊ ನೀವು ಈ ರೀತಿ ನಾನು ಬುಕ್ ಹೇಳಿದೆ ನಿಮಗೆ ತರಿಸ್ಕೊಂಡು ನೀವು ಅಧ್ಯಯನ ಮಾಡಬಹುದು. ಓಕೆ ಓಂ ಜಿ ಧನ್ಯವಾದ. ಓಂ ಜಿ ಸಮಯ ಆಗ್ತಾ ಇದೆ. ನೀವೆಲ್ಲರೂ ಬಹಳ ಸರ್ ಮ್ಯೂಟ್ ಆಗಿದೆ ಸರ್. ಸೊ ಎಲ್ಲರೂ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದೀರಾ. ಕಲಯಜಿಯವರು ಸಹ ಅತ್ಯಂತ ಉತ್ತಮವಾಗಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೆ ಅನಂತ ಅನಂತ ಧನ್ಯವಾದಗಳು. ನಾನು ಹೇಳೋ ತರಹ ಹೆಚ್ಚಿನ ಒಂದು ನಮ್ಮ ಏನಂದ್ರೆ ನೀವು ಚೆನ್ನಾಗಿ ಯೋಗವನ್ನ ಕಲ್ತಿ ಸರ್ಟಿಫಿಕೇಶನ್ ತಗೊಂಡು ಯಾರ್ಯಾರು ಯುವಕರಿದ್ದಾರೆ ಅವರೆಲ್ಲ ಆದಷ್ಟು ಜಾಬ್ ತಗೋಬೇಕು, ಜಾಬ್ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಪತಂಜಲಿ ಬ್ಯಾಂಗ್ಳೂರಿಂದ ಪತಂಜಲಿ ಹುಬ್ಬಳ್ಳಿ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದೀವಿ. ಸೊ ನಾಳೆ ನಾಳಿದ್ದು ನಾನು ಉಷಾ ಭಗತ್ ಅವ್ರನ್ನ ಮಾಡಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀನಿ. ಸೊ ಆದಷ್ಟು ಈ ತರ ಒಂದು ಎಕ್ಸಾಮ್ ನಲ್ಲಿ ಪ್ರಿಪೇರ್ ಆಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಆಮೇಲೆ ಮುಂಚೆ ಹೇಳ್ದಂಗೆ ಈ ಜನವರಿ 1ಕ್ಕೆ ಯಾರ್ಯಾರು ಎಕ್ಸಾಮ್ ತಗೊಂತಿದ್ರೆ ಅವ್ರ ಹೆಸರನ್ನ ನಮ್ಗೆ ಡೀಟೇಲ್ ಕೊಡಿ. ಅವ್ರಿಗೆ ಮಾರ್ಕ್ ಮಾಡುವಂತ ಪ್ರಯತ್ನವನ್ನು ನಮ್ಮ ಲೆವೆಲ್ ಅಲ್ಲಿ ಮಾಡೋಣ. ಪತಂಜಲಿ ಲೆವೆಲ್ ಹರಿದ್ವಾರದಲ್ಲಿ ಮಾಡ್ತಾರೆ, ನಮ್ಮ ಲೆವೆಲ್ ಅಲ್ಲೂ ಮಾಡೋ ಪ್ರಯತ್ನ ಮಾಡೋಣ. ಅವಾಗ ಎಲ್ಲರಿಗೂ ನಾವು ಹೇಗೆ ಕನೆಕ್ಟ್ ಮಾಡ್ಕೋಬೇಕು ಅನ್ನೋ ಒಂದು ಚೆನ್ನಾಗುತ್ತೆ. ಮತ್ತೆ ಯೂಟ್ಯೂಬ್ ವಿಡಿಯೋ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅವಾಗ ನಾವು ಏನೇನ್ ಹಾಕ್ತಾ ಇರ್ತೀವಿ ಇದ್ರ ಬಗ್ಗೆ ಮಾಹಿತಿ ಚೆನ್ನಾಗಿ ಸಿಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಭವಂತು ಸುಖಿನಃ ಹೇಳ್ಕೊಂಡು ಇವತ್ತಿನ ತರಗತಿಯನ್ನು ಮುಗಿಸೋಣ. ನಾನು ಸ್ಟಾರ್ಟ್ ಮಾಡ್ತೀನಿ. ಸರ್ವೇ ಭವಂತು ಸುಖಿನಃ. ಎಲ್ಲರೂ ಒಂದು ಬಾರಿ ಓಂಕಾರದೊಂದಿಗೆ ಸರ್ವೇ ಭವಂತು ಸುಖಿನಃ ಮಾಡೋಣ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಕಲಯಜಿ ಅವರಿಗೆ ಧನ್ಯವಾದಗಳು. ಮತ್ತೆ ನಾಳೆ ನಮ್ಮ ಭೇಟಿ. ನಾಳೆ ನಾನು ಹಾಕ್ತೀನಿ. ಉಷಾ ಭಗತ್ ಅವ್ರ ಬಹುಶಃ ನಾಳೆ ಮಾಡೋದಕ್ಕೆ ಒಪ್ಕೋಬಹುದು. ಕಳ್ಸಿದೀನಿ ಅವರಿಗೆ. ಅದ್ರ ಬಗ್ಗೆ ಮಾಹಿತಿ ನೋಡ್ತಾ ಇರಿ. ಇವತ್ತು 12-1 ಗಂಟೆ ಒಳಗೆ ಡೀಟೇಲ್ಸ್ ನ ಕಳಿಸ್ತೀನಿ. ಫೇಸ್ಬುಕ್ ಲೈವ್ ವೀಕ್ಷಣೆ ಮಾಡುವಂತವರು